The one and only legendary master Manjunath. Thank you, Anand, so much. ಇಲ್ಲ ಈಗ ಇನ್ನೊಂದು ಹೆಸರಿದೆ, ಏನು ಮಾಸ್ಟರ್ ಆನಂದ್ ಅಂತ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ನನಗೆ ನನ್ನ ಹೆಸರು ಬಿಟ್ಟು ಮ್ಯಾಕ್ಸಿಮಮ್ ನನ್ನನ್ನು ಕರೆಯೋದು ಮಾಸ್ಟರ್ ಆನಂದ್ ಅಲ್ವಾ ಸರ್ ನೀವು ಅಂತ. ನನಗೂ ಅಷ್ಟೇನೆ. ಮಜಾ ಏನ್ ಗೊತ್ತಾ ನನಗೆ, ಸಾರ್ ಸಕ್ಕದ ಮಾಡ್ತೀರಾ ಬಿಡಿ ಸರ್ ನೀವು. ಇದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆಗುತ್ತಾ? ಚಿಕ್ಕ ವಯಸ್ಸಿಂದ ನಿಮ್ಗೆ ನೋಡಿದ್ವಿ ಬಿಡಿ ಸರ್, ಮ್ಯಾಚ್ ಆಗುತ್ತಾ? ಅಲ್ಲಿ ನಾನೇ ಅಂತ ತಂದು ರಣಧೀರಲ್ಲಿ ಏನ್ ಮಾಡಿದ್ದೀರಾ ಸರ್ ನೀವು? ಯಾವಾಗ ಅವರು ರಣಧೀರಲ್ಲಿ ನೀವೇನ್ ಮಾಡಿದ್ದೀರಾ ಅಂದ ತಕ್ಷಣ, ಅಣ್ಣ ಇಲ್ಲಿವರೆಗೂ ನೀನ್ ಕರೆಕ್ಟಾಗಿ ಬಂದೆ, ರಣಧೀರಲ್ಲಿ ಮಾಡಿರೋದು ನಾನಲ್ಲ, ಅದು ಮಂಜಣ್ಣ. ಇದು ಬಾಜಾರ್ಗೆ ಬಂದಿರೋ ಲೇಟೆಸ್ಟ್ ಡಿಸೈನ್, ನಮ್ ಗುರು ಮಾಡೆಲ್ ರಣಧೀರ ಸ್ಟೈಲ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಅದು ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಕಡೆಗೆ ಮುಂದಾಗೋಣ. ಇವತ್ತು ಎಪಿಸೋಡು ಸಖತ್ತು ಮಜವಾಗಿರುತ್ತೆ ಆ್ಯಂಡ್ ತುಂಬ ನಾಲೆಡ್ಜ್ ಶೇರಿಂಗ್ ಅಂತ ವಿಚಾರಗಳಿರುತ್ತೆ ನಿಮಗೆ. ಇದನ್ನು ಮಿಸ್ ಮಾಡಲೇಬೇಡಿ. ಆದರೆ ನನಗಿಲ್ಲಿ ಸಮಸ್ಯೆ ಆಗ್ತಾ ಇರೋದೇನು ಅಂತಂದರೆ, ಇವತ್ತಿನ ಗೆಸ್ಟನ್ನ ನಾನು ಹೇಗೆ ಇಂಟ್ರೊಡ್ಯೂಸ್ ಮಾಡಲಿ? ಯಾಕಂದರೆ ಅವ್ರಿಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ, ಆದರೂ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಒಂದು ಸ್ವಲ್ಪ ನನಗೆ ಕಷ್ಟವಾದಂಥ ಕೆಲಸ. ಅದಕ್ಕೆ ಒಂದು ಜೋಕೊಂದಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಟ್ಬಿಡ್ತೀನಿ. ಏನು ಅಂತಂದರೆ, ನಾನು ಫೋನ್ ಮಾಡಿದಾಗ ನನಗೆ ಎಷ್ಟು ಜನ ಇವಾಗಲೂ ಕೇಳ್ತಾರೆ, ಏನು ಸರ್ ದೊಡ್ಡ ಈಗಲೂ ಮಾಸ್ಟ್ರಾ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ ಸರ್ ನಿಮಗೆ ಮಾಸ್ಟ್ರ್ ಅಂತ ನಿಮ್ಮ ಹೆಸರಿಗೆ ಸೇರಿಸ್ಬೇಕು, ಆವಾಗಲೇ ಚೆನ್ನಾಗಿರೋದು ಅಂತ ಅಂತಾರೆ. ಸರಿ, ನನಗಿದು ಸುಮಾರು ಒಂದು ಸಲ ಎಲ್ಲ ನನ್ನ ತಲೆಗೆ ಬಂದುಬಿಟ್ಟಿತ್ತು, ನಾನು ಮಾಸ್ಟ್ರ್ ಬೇಡಪ್ಪ, ಇನ್ಮೇಲೆ ಯಾರಿಗೆ ಮಾತ್ರ ನಾನು ಆನಂದ್ ಅಂತ ಕರೀರಿ, ನಾನು ಬರೀ ಆನಂದ್ ಅಂತ ಕರೀರಿ ಅಂತ ಅಂದ್ಕೊಂಡು ಓಡಾಡೋದಂತ ಒಂದು ಕಾಲ್ಗಟ್ಟಾಯಿತು. ಅವಾಗ ನಾನು ಯಾರ್ಯಾರು ಫೋನ್ ಮಾಡಿದ್ರೆ, ಹಲೋ ಯಾರು ಮಾತಾಡ್ತಾ ಇರೋದು? ನಾನು ಆನಂದ್ ಮಾತಾಡ್ತಾ ಇರೋದು. ಯಾವ ಆನಂದು ಅನ್ನೋರು. ಅವಾಗ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗೋದು. ನಾನಪ್ಪ ಮಾಸ್ಟರ್ ಆನಂದು. ಹಂಗೆ ಹೇಳಿ ಸರ್, ನೀವು ಒಳ್ಳೆ ನೀವು ಅಂತ ಅನ್ನೋರು. ಹಾಗೆ ನನ್ನ ಹಾಗೆ ಒಬ್ರಿಗೆ ಅವ್ರ ಹೆಸರು ಮುಂದೆ ಮಾಸ್ಟರ್ ಅಂತ ಹಾಕಿದ ತಕ್ಷಣವೇ ಅವ್ರ ನಂಬರ್ಗೆ ಡಯಲ್ ಆಗುತ್ತೆ. ಯಾಕಂದರೆ ಅವ್ರಿಗೂ ಫೋನ್ ಬರುತ್ತೆ. ಅವಾಗ ಅವ್ರ ಹಲೋ ಯಾರು ಮಾತಾಡ್ತಾ ಇರೋದು ಅಂದರೆ, ಅವ್ರು ನಾನು ಮಂಜುನಾಥ್ ಅಂತ. ನೀವು ಯಾವ ಮಂಜುನಾಥ್ ಅಂತೀರಾ? ಅದೇ ಮಾಸ್ಟರ್ ಮಂಜುನಾಥ್ ಅಂತ ಏನಾರು ಹೇಳ್ಬಿಟ್ರೆ, ಸಾರ್ ಹಿಂಗಲ್ವಾ ಸಾರ್ ನೀವು ಮಾಡಬೇಕಾಗಿದ್ದು ಅಂತಾರೆ. ಸೊ ಆ ಒಂದು ಹೆಸರು ಸೇರಿದ ತಕ್ಷಣ ದಟ್ ಪರ್ಸನ್ ನೀಡ್ಸ್ ನೋ ಇಂಟ್ರೊಡಕ್ಷನ್, ಒನ್ ಆ್ಯಂಡ್ ಓನ್ಲಿ ಲೆಜೆಂಡರಿ ಮಾಸ್ಟರ್ ಮಂಜುನಾಥ್. ಥ್ಯಾಂಕ್ ಯು ಆನಂದ್, ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಮಾಸ್ಟರ್ ಮಂಜುನಾಥ್ ಅಂತ ನನ್ನ ಎಕ್ಸ್ಪೆಕ್ಟ್ ಮಾಡಿಬಿಡಿ ಕರೆಯೋಕ್ಕೆ. ನಿಮ್ಗೆ ಇಂಟ್ರೊಡಕ್ಷನ್ ಕೊಡೋಕ್ಕೋಸ್ಕರ ನಾನು ಕರೆದಿದ್ದೀನಿ. ನಾನು ಪ್ರೀತಿಯಿಂದ ಮಂಜಣ್ಣ ಅಂತಲೇ ಕರೆಯೋದು. ಇಲ್ಲ ಈಗ ಇನ್ನೊಂದು ಹೆಸರಿದೆ, ಏನು ಮಾಸ್ಟರ್ ಆನಂದ್ ಅಂತ. ನನಗೆ ನನ್ನ ಹೆಸರು ಬಿಟ್ಟು ಮ್ಯಾಕ್ಸಿಮಮ್ ನನ್ನನ್ನು ಕರೆಯೋದು ಮಾಸ್ಟರ್ ಆನಂದ್ ಅಲ್ವಾ ಸರ್ ನೀವು ಅಂತ. ನಾನು ಇಲ್ಲ ಅಂದ್ರೂ ಒಪ್ಪಲ್ಲ. ಸೊ ನಾನು ಒಂದೊಂದ್ಸತಿ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು, ಎನಿವೇ ನಿನ್ನ ಪ್ರತಿಭೆ, ನಿನ್ನ ಇದು ನನಗೆ ಸ್ವಲ್ಪ ಸಿಗ್ಲಿ ಅಂತ ತಗೊಂಡ್ಬಿಡ್ತೀನಿ. ಅಯ್ಯೋ ದೊಡ್ಡ ಮಾತು. ಇಲ್ಲ, ಇದೇನಿದೆಯಲ್ಲ ಇದು ಯಾವಾಗಲೂ ಆಗುತ್ತೆ ಮಂಜಣ್ಣ. ನನಗೂ ಅಷ್ಟೇ. ಮಜಾ ಏನು ಗೊತ್ತಾ ನನಗೆ, ಸಾರ್ ಸಕ್ಕದ ಮಾಡ್ತೀರಾ ಬಿಡಿ ಸರ್ ನೀವು. ಇದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆಗುತ್ತಾ? ಚಿಕ್ಕ ವಯಸ್ಸಿಂದ ನಿಮ್ಗೆ ನೋಡಿದ್ವಿ ಬಿಡಿ ಸರ್, ಮ್ಯಾಚ್ ಆಗುತ್ತಾ? ಅಲ್ಲಿ ನಾನೇ ಅಂತ ತಂದು ರಣಧೀರಲ್ಲಿ ಏನು ಮಾಡಿದ್ದೀರಾ ಸರ್ ನೀವು? ಯಾವಾಗ ಅವರು ರಣಧೀರಲ್ಲಿ ನೀವೇನು ಮಾಡಿದ್ದೀರಾ ಅಂದ ತಕ್ಷಣ, ಅಣ್ಣ ಇಲ್ಲಿವರೆಗೂ ನೀನು ಕರೆಕ್ಟಾಗಿ ಬಂದೆ, ರಣಧೀರಲ್ಲಿ ಮಾಡಿರೋದು ನಾನಲ್ಲ, ಅದು ಮಂಜಣ್ಣ. ಆನಂದ್, ನಾನು ಧರ್ಮಸ್ಥಳಕ್ಕೆ ಟೆಂಪಲ್ಗೆ ಹೋಗಿದ್ದೆ. ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಒಬ್ಬ ವ್ಯಕ್ತಿ ಮತ್ತು ಅವನ ಫ್ಯಾಮಿಲಿ ಎಷ್ಟು ಕನ್ವಿನ್ಸ್ ಆಗಿದ್ರು ಅಂತಂದರೆ, 15-20 ನಿಮಿಷ ನನ್ನ ಜೊತೆ ಜಗಳ ಆಡಿದ್ದಾರೆ. ಏನಂತ? ನೀವು ಮಾಸ್ಟರ್ ಮಂಜುನಾಥ್ ಅಲ್ಲ, ಮಾಸ್ಟರ್ ಆನಂದ್. ಸರ್ ನಾನು ಇಲ್ಲ ಸರ್, ನಾನು ಮಾಸ್ಟರ್ ಮಂಜುನಾಥ್. ಇಲ್ಲ ನೀವು ಮಾಸ್ಟರ್ ಆನಂದ್. ಏನು ಸರ್ ನಮ್ಗೆ ಅಷ್ಟು ಗೊತ್ತಿಲ್ವಾ? ಎಷ್ಟು ಸಿನಿಮಾ ನೋಡಿಲ್ಲ ನಿಮ್ದು ಅಂತಾರೆ. ಇಷ್ಟು ಸಿನಿಮಾ ನೋಡಿ ಕೂಡ ನಾನು ಅಂತ ಇದ್ರೆ, ಸರ್ ನಿಮ್ಮ ಮಗಳೆಲ್ಲ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಮಗಳವರೆಗೂ ಬಂದಾಯ್ತು. ನನ್ನ ಮಗಳಲ್ಲ ಕಡೆ, ನನ್ನ ಮಗ ಇರೋದು. ಕೇಳಲೇ ಇಲ್ಲ. ಅದ್ರ ಜೊತೆ ನನ್ನ ಫ್ರೆಂಡ್ಸ್ ಬೇರೆ ಜೊತೆ ಇದ್ರು. ಅವರು ಸುಮ್ಮನೆ ಇರಲಾರ್ದೆ, ಆನಂದ್ ಯಾಕೆ ಅವ್ರಿಗೆ ಇಲ್ಲ ಅಂತ ಬೇರೆ ನನಗೆ. ನಾನು ಸುಮ್ಮನೆ ಇರೋ ಮೊದಲೇ ಈ ವ್ಯಕ್ತಿ ಬಿಡ್ತಾ ಇಲ್ಲ ಅಂತ. ಕೊನೆಗೆ ಒಪ್ಕೊಂಡ್ರು ಬಿಡ್ತಾ ಇಲ್ಲ. ಯಾಕಂದ್ರೆ ಅವನಿಗೆ ನಾನು ಸುಮ್ಮನೆ ಏನೋ ಒಪ್ಕೊಂಡೆ ಅಂತ ಅನ್ಕೊಂಡ್ಬಿಟ್ಟಿದ್ದ. ಇಲ್ಲ ಸರ್ ನಿಜ ಹೇಳ್ಬಿಡಿ ಸರ್ ಅಂತ. ಆಯ್ತಪ್ಪ ನಾನೇ ಮಾಸ್ಟರ್ ಅಂತ ಬಿಟ್ಬಿಟ್ಟ ಕಣೆ ಅಂತ. ಬಟ್ ಆ ಥರ ಎಲ್ಲ ತುಂಬ ಕಾಮನ್ ಅಕರೆನ್ಸ್ ನನಗೆ ತುಂಬ ಆಗಿದೆ. ನಾನು ಅದೇ ಹೇಳ್ತೀನಲ್ಲ, ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿದ್ದೀರಾ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ, ಅಲ್ಲಿವರೆಗೂ ಸಿನಿಮಾ ಎಲ್ಲ ನೋಡಿದೀವಿ, ಅಲ್ಲಿವರೆಗೂ ಓಕೆ. ನನಗೆ ಬಂದು
ಮಾಲ್ಗುಡಿ ಡೇಸಲ್ಲಿ ಸಾಕು ಹೆಂಗಿತ್ತು ಸರ್ ಶಂಕರಣ್ಣನ ಜೊತೆ ಅಂತಾರೆ. ಗೌರಿ ಗಣೇಶ ಅಲ್ಲ, ಅದು ಏನು ಡೈಲಾಗ್ ಹೊಡಿತೀರಾ ಸರ್ ಅಂತ. ನಾನು ನಿಜವಾಗ್ಲೂ ಮಾಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲ ಗಣೇಶ, ನಾನಲ್ಲ ಗಣೇಶ ಅದು. ನೀನು ಧರ್ಮಸ್ಥಳದಲ್ಲಿ ಹೇಳಿದೆನಪ್ಪ, ನನಗೆ ಕಮಲಶಿಲೆ ದೇವಸ್ಥಾನ ವೆರಿ ಫೇಮಸ್ ಟೆಂಪಲ್ಲು. ಅಲ್ಲಿ ಮಜಾ ಏನು ಗೊತ್ತಾ, ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ಸರಿ, ಅರ್ಚನೆಗೆ ನಾನು ಚೀಟಿ ಬರೆಸ್ತೀನಿ. ಅವರು ನಾನು ಹೆಸರು ಬರ್ಕೊಳ್ಳಿ, ಸಾರ್ ನಿಮ್ಮ ಹೆಸರು ಬರ್ದ್ರಲ್ಲಿ. ನಾನು ನೋಡಿಲ್ಲ ರಶೀದೆ, ನಕ್ಷತ್ರ, ಗೋತ್ರ ಎಲ್ಲ ಆಯಿತು, ಪೂಜೆ ಆಯಿತು, ಪ್ರಸಾದ ಆಯಿತು. ರಶೀದಿ ಮೇಲೆ ಪ್ರಸಾದ ಎಲ್ಲ ಇಟ್ಬಿಟ್ಟು ಕೊಡ್ತಾರಲ್ಲ, ಅಲ್ಲಿ ನೋಡ್ತೀನಿ ಮಾಸ್ಟರ್ ಮಂಜುನಾಥ. ನೋಡು, ನಾನೇನು ಅನ್ಕೊಂಡೆ ಗೊತ್ತಾ, ಇಲ್ಲ ನಾನು ನಿಜವಾಗ್ಲೂ ಲಿಟ್ರಲಿ ಅನ್ಕೊಂಡೆ, ಗೊತ್ತಿಲ್ಲ ಯಾವ ಜನ್ಮದ ಸಂಬಂಧ, ಏನು ಸೋಲ್ ಕನೆಕ್ಷನ್ ಏನೋ ಗೊತ್ತಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೀನಿ, ಪೂಜೆಗೆ ಅರ್ಚನೆ ಚೀಟಿ ಬರ್ಸಿದ್ರೆ ಅಲ್ಲಿ ಪೂಜೆ ಆಗಿರೋದು ನಿನ್ನ ಹೆಸರಿಗೆ. ನಾನು ಅದಕ್ಕೆ ಅಪ್ಪ ಮಂಜುನಾಥ, ಧರ್ಮಸ್ಥಳ ಮಂಜುನಾಥ, ಈ ಮಂಜುನಾಥನ ರೂಪದಲ್ಲಿ ಅವಾಗಲೂ ನನ್ನ ಜೊತೆ ಇದೆಯಾ ಅನ್ಕೊಂಡು 100% ನಾನು ಅದನ್ನ ಏನೋ ಐ ರಿಯಲಿ ಡೋಂಟ್ ನೋ ಇವತ್ತಿಗೂ ಆ ಒಂದು ಕನ್ಫ್ಯೂಷನ್ ಅದು ಇದೆ ನೋಡು. ಒಂಥರ ಬ್ಯಾಟ್ ಅಂಡ್ ಎಕ್ಸ್ಚೇಂಜ್ ತರ ಶಿವಶಂಕರ್ ಮತ್ತೆ ಇನ್ನೊಂದು ಮೂವಿ ಮರ್ತೋದೆ, ಆ ಇದರಲ್ಲಿ ಕಿಂಡರ್ ಜೋಗಿ ಫಸ್ಟ್ ಆಕ್ಚುಲಿ ಓಕೆ ಕಿಂಡರ್ ಜೋಗಿಲಿ ಕಾಂಬಿನೇಷನ್ ಮಾಡಿಲ್ಲ ನಾವು, ಅಷ್ಟು ಜ್ಞಾಪಕ ಇಲ್ಲ. ಬಟ್ ಶಿವಶಂಕರ್ ಅಲ್ಲ ಅಂತನೋ ನಾನು ಹೆಚ್ಚು ಕಮ್ಮಿ ನಿನ್ನ ಎತ್ಕೊಂಡೆ ಓಡಾಡ್ತಾ ಇದ್ದೆ ನಾನು ನಮ್ಮ ಕಂಠೀರವ ಸ್ಟುಡಿಯೋ ಅಲ್ಲಿ. ಎಷ್ಟು ಆ ಫೋಟೋಸ್ ಮಾತ್ರ ಅಲ್ಲ, ನನಗೆ ತುಂಬಾ ಕ್ಲಿಯರ್ ಜ್ಞಾಪಕ ಇರೋದು ನೀನು ನನ್ನ ಕೈಯಲ್ಲಿ ಇದ್ದಿದ್ದು ಶಿವಶಂಕರ್ ಅಲ್ಲಿ. ಯಾಕಂದ್ರೆ ಎಷ್ಟು ಚೂಟಿ, ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ಇಲ್ವೋ, ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್. ಅಂದ್ರೆ ಇದು ದೊಡ್ಡವನಾಗಿ ಗೌರಿ ಗಣೇಶ ಟೈಮ್ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು. ಆಗ ಇನ್ನೂ ಅವ್ರಿಗೆ ವಿಷ್ಣುವರ್ಧನ್ ಯಾರು ಅಂತ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಎಷ್ಟು ಧೈರ್ಯ, ಎಷ್ಟು ಕಾನ್ಫಿಡೆನ್ಸ್, ಎಷ್ಟು ಟ್ಯಾಲೆಂಟ್ ಅಂತಂದ್ರೆ ಎಷ್ಟು ಹೇಳಿದ್ರು ಸಾಧ್ಯ. ಇಲ್ಲ ಜನ ನಿಮ್ಮ ಬಾಯಿಂದ ಬರೋದು ಅದು ನನಗೆ ನಂಗೆ ಅದೊಂದು ಬೇರೆನೇ ಒಂದು ಅವಾರ್ಡ್ ಸಿಗ್ದಂಗೆ. ಯಾಕಂದ್ರೆ ಈಗ ನಮ್ಮ ನೋಡ್ಕೊಂಡು ಯಾರೋ ಬೆಳೆದ್ರು ಅಂತ ಯಾರೋ ಹೇಳೋ ಲೆಕ್ಕದಲ್ಲಿ ನಾನು ಲುಕ್ ಅಪ್ ಟು ಸಂಬಡಿ ಆ್ಯಂಡ್ ಹ್ಯಾವ್ ಗ್ರೋನ್ ಅಂತಂದ್ರೆ ದಟ್ಸ್ ಅಬ್ವಿಯಸ್ಲಿ ನನ್ ಅದರ್ ದನ್ ಮಾಸ್ಟರ್. ನನಗೆ ಯಾವತ್ತು ನನಗೆ ಒಂಥರ ಮ್ಯೂಚುವಲ್ ಅಡ್ಮಿರೇಷನ್ ಕ್ಲಬ್ ಇದು. ನಿಮ್ಮ ರವಿ ಸರ್ ಕಾಂಬಿನೇಷನ್ ಹಿಟ್ ಸಿನಿಮಾಗಳು, ಶಂಕರಣ್ಣನ ಜೊತೆ ಅದೇ ಅದರಲ್ಲೂ ಒಂದು ಸ್ವಾರಸ್ಯ ಇದೆ ನೋಡಿ. ನಿಮ್ಮದು ಶಂಕರಣ್ಣನ ಜೊತೆ, ನಂದು ಅನಂತ್ ಸರ್ ಜೊತೆ. ಬಟ್ ನೀವು ಶಂಕರಣ್ಣನ ಜೊತೆ ಜಾಸ್ತಿ ಸಿನಿಮಾಗಳು ಮಾಡಿದ್ದೆ, ನಾನು ಅನಂತ್ ಸರ್ ಜೊತೆ ಒಂದೇ ಮಾಡಿದ್ದು. ಎರಡನೇದು ಮಾಡೋದಕ್ಕೆ ಚಿತ್ರ, ಆ ಸಿನಿಮಾ ನಾನು ದೊಡ್ಡವನಾಗ್ಬಿಟ್ಟು. ಬಟ್ ನನ್ನ ಎಲ್ಲರೂ ಕೇಳೋಷ್ಟೇ, ನೀವು ತುಂಬ ಜಾಸ್ತಿ ಮಾಡೋದು ಅನಂತ್ನಾಗ್ ಸರ್ ಜೊತೆ ಅಲ್ವಾ? ಇಲ್ಲಪ್ಪ, ನಾನು ಒಂದೇ ಸಿನಿಮಾ ಮಾಡೋದು ಅವ್ರ ಜೊತೆ. ನನಗೆ ಆ ಥರ ಕಾಶಿನಾಥ್ ಸರ್ ಜೊತೆ ಲವ್ ಮಾಡಿ ನೋಡು, ಲವ್ ಮಾಡಿ ಒಂದೇ ಸಿನಿಮಾ ಮಾಡಿರೋದು. ಲವ್ ಟ್ರೈನಿಂಗ ಲವ್ ಮಾಡಿ ನೋಡು ಅಂತ. ಅದು ಒರಿಜಿನಲ್ ನೇಮಿನ ಮಂಗಳೂರು ಮಂಜುನಾಥ ಅಂತಿತ್ತು, ನಾನು ಚೇಂಜ್ ಮಾಡ್ಬಿಟ್ಟು ಲವ್ ಮಾಡಿ ನೋಡು ಅಂತ ಆಯಿತು. ಅದರಲ್ಲಿ ಉಪೇಂದ್ರ ಸರ್ ಸ್ಕ್ರಿಪ್ಟ್ ಮತ್ತೆ ಡೈಲಾಗ್ ರೈಟರ್. ಒಂದು ಎಂಜಾಯ್ ಮಾಡಿದ್ದೀನಿ ಆ ಸಿನಿಮಾ ಮಾಡ್ಬೇಕಾದ್ರೆ, ಒಂದು ನಕ್ಕಿದ್ದೀನಿ. ಅಂದ್ರೆ ನಾನು ಮನಸ್ಸು ನಿಮ್ಗೆ ಗೊತ್ತು, ಇನ್ ಕಾಮಿಡಿಯಲ್ಲಿ ನಾವೇನು ಅಷ್ಟೊಂದೇನು ನಗಲ್ಲ, ಅಷ್ಟು ನಾವು ಇದು ಮಾಡಲ್ಲ ಪಂಚ್ಲೆ. ಬಟ್ ಅದೊಂದು ಸಿನಿಮಾ ಮಾತ್ರ ಮಾಡುವಾಗ ನಾನು ಕಷ್ಟಪಟ್ಟಿತ್ತು ಅಂದ್ರೆ, ಯಾಕಂದ್ರೆ ಈ ಹೀರೋಗೆ ಅಷ್ಟು ಗೋಳು ಇಟ್ಕೊಳ್ಳೋ ಕ್ಯಾರೆಕ್ಟರ್ಗಳು ಸಿಗಲ್ಲ ಅಷ್ಟು ಈಸಿಯಾಗಿ. ಸಿಕ್ಕಿದೆ, ಒಂದೇ ನಗೂ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಇಂಪ್ರೊವೈಸೇಷನ್ ಬೇರೆ ಬಿಡ್ತಾ ಇದ್ದಾರೆ, ಮಾಡಿದೆ. ಸೊ ತುಂಬಾ ಜನ ಹೇಳ್ತಾರೆ, ನೀವು ಕಾಶಿನಾಥ್ ಜೊತೆ ಸಾರ್ ಜೊತೆ ಎಷ್ಟು ಸಿನಿಮಾಗಳು ಮಾಡಿದ್ರ? ಇಲ್ಲಪ್ಪ, ಒಂದೇ ಮಾಡೋದು. ಬಟ್ ಅದಕ್ಕೊಂದು ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇದ್ದಾಗ ಅದ್ರ ಖುಷಿನೇ ಬೇರೆ. ಸೊ ಮಂಜಣ್ಣ, ಇವತ್ತು ಏನು ಟಾಪಿಕ್, ಏನು ವಿಷಯ ಅಂದರೆ, ಅಫ್ಕೋರ್ಸ್ ನಾವು ಈ ಸಿನಿಮಾದೆಲ್ಲ ಹಂಗೆ ಶುರು ಮಾಡಲೇಬೇಕು, ನಾವು ನಮ್ಮ ಜೀವನ ಮೂಲ ಹಂಗೆ ಶುರು ಆಗಿರೋದು. ಬಟ್ ಅದರಿಂದ ಒಂದು ಲೋಕಕ್ಕೊಂದು ಕೊಡುಗೆ ಅನ್ನೋದಾದರೆ, ಒಂದು ಸೊಸೈಟಿಗೆ ಏನಪ್ಪ ಇವತ್ತು ಈ ಪಾಡ್ಕಾಸ್ಟ್ ಮೂಲಕ ಏನು ಅಂತಂದರೆ, ಅದಕ್ಕೆ ನಂದ್ರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಅಂತೀನಿ. ಸೂಪರ್. ಎನ್ಲೈಟನ್ಮೆಂಟ್ ಅಂತಂದರೆ ಅದು ಸ್ಪಿರಿಚುವಲಿನೇ ಆಗಬೇಕು, ಮರದೊಳಗೆ ಕೂತ್ಕೊಂಡು ಚಕ್ರನೇ ಆ್ಯಕ್ಟಿವೇಟ್ ಆಗಬೇಕು ಅಂತಲ್ಲ. ನಿಮ್ಮ ಜೀವನ ಶೈಲಿ, ನಿಮ್ಮ ಸಂಸಾರ, ಪೇರೆಂಟಿಂಗ್, ಮಕ್ಕಳನ್ನ ಬೆಳೆಸೋದು, ನಿನ್ನ ಕರ್ತವ್ಯನೂ ಆಧ್ಯಾತ್ಮನೇ ಅಪ್ಪ ಅಂತ. ಸೂಪರ್. ನಾನು ಅದನ್ನು ತುಂಬ ನಾಲೆಡ್ಜ್ ಶೇರಿಂಗ್. ಸೊ ಆ ನಿಟ್ಟಿನಲ್ಲಿ ನಾವಿದ್ದಾಗ ಟೈಮು ಒಂಥರ ಐತಿ ಇಂಡಸ್ಟ್ರಿ. ಓಕೆ, ಇವತ್ತಿಗೂ ನಮ್ಮ ಸಿನಿಮಾಗಳನ್ನ ಗ್ಯಾಪ್ಸ್ಕೊತಾರೆ, ಒಂದು ರಿಲೇಟ್ ಮಾಡ್ಕೊತಾರೆ, ಎಲ್ಲ ಅದೊಂದಿದೆ. ಮತ್ತು ನಾವು ಅವಾಗ ಮಕ್ಕಳು, ಯಾವಾಗ ಆ ಮಕ್ಕಳ ನಾವಾಗಿದ್ವೋ, ಈಗ ನಾವೇ ಪೇರೆಂಟ್ಸ್ ಆಗಿದ್ದೀವಿ, ಈಗ ನಮಗೆ ಮಕ್ಕಳಿದ್ದಾರೆ. ಸೊ ಇದೊಂದು ಜನ್ರೇಷನ್ ನೋಡ್ತಾ ಇದೆ ಈಗ. ಸೊ ಈ ಪೇರೆಂಟ್ಸಲ್ಲೆಲ್ಲನೂ ಒಂದೆಲ್ಲೋ ಒಂದು ಸಣ್ಣ ಆಸೆ ಇರುತ್ತೆ, ನಾವು ಚಿಕ್ಕ ವಯಸ್ಸಲ್ಲಿ ನಂಗೆ ತೆಂಡೂಲ್ಕರ್ ಥರ ಆಗಬೇಕು, ನಂಗೆ ದ್ರಾವಿಡ್ ಥರ ಆಗಬೇಕು ಅನ್ನಂಗೆ. ಕೆಲವು ಆ್ಯಕ್ಟಿಂಗ್ ಬರ್ತಾರಲ್ಲ ನಮ್ಮ ಶೋಗಳಿಗೆಲ್ಲ ಮಕ್ಕಳು, ಸರ್ ನೀವು ಮಂಜು ಸರ್ ನಮ್ಮ ಇನ್ಸ್ಪಿರೇಷನ್, ಮಕ್ಳು ನಿಮ್ಮ ಥರ ಆಗಬೇಕು ಸರ್. ಅದು ಆಸೆ ಪಡೋದು ತಪ್ಪಲ್ಲ, ಆದರೆ ಅದು ಎಷ್ಟು ದೊಡ್ಡ ಬೇರೆ ಬೇರೆ ದಿಕ್ಕಿಗೆ ಕಾರಣ ಆಗುತ್ತೆ, ಏನಾಗುತ್ತೆ. ಸೊ ಬೇಸಿಕಲಿ ನನ್ನ ಐಡಿಯಾ ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂತಂದರೆ, ಅರ್ಲಿ ಫೇಮ್ ಜೀವನದಲ್ಲಿ ತುಂಬ ಬೇಗ ಪಾಪ್ಯುಲಾರಿಟಿ ಅನ್ನೋದು ಸಿಕ್ಕಿದ್ರೆ, ಅಥವಾ ಬೇಗ ನೀನು ಲೈಮ್ ಲೈಟಿಗೆ ಬಂದರೆ ನಿನ್ನ ಜೀವನ ಏನಿರುತ್ತೆ, ಆ ಮಗುವಿನ ಜೀವನ ಆಮೇಲೆ ಏನಾಗುತ್ತೆ, ಮನೆಯ ಮೇಲೆ, ತಂದೆ ತಾಯಿ ಮೇಲೆ ಏನು ರೀತಿ ಪ್ರಭಾವ ಬೀರುತ್ತೆ, ನಿನ್ನ ಲೈಫಲ್ಲಿ ಏನಾಯಿತು
ಆದರೆ ಆ ಥರ ಈಗ ಆಗಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ಐ ಥಿಂಕ್ ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಥವಾ ಹೇಳೋದಕ್ಕೆ ಮುಂಚೆ, ಯಾಕಂದರೆ ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಆ್ಯಂಡ್ ಹೂ ಬೆಟರ್ ದೆನ್ ಅಸ್ ಟು ಅವ್ರಿಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ನಾವು ಅದರಿಂದ ಏನು ಕಲ್ತ್ವಿ, ಏನು ತಪ್ಪುಗಳಾಗಿರ್ಬಹುದು ಅಥವಾ ಏನು ಸರಿಪಡಿಸ್ಕೊಂಡಿರ್ಬೋದು ಅದನ್ನು ಶೇರ್ ಮಾಡಿಕೊಂಡ್ರೆ ಬಹಳಷ್ಟು ಪೇರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ, ಮಕ್ಳಿಗೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಬಟ್ ಅದರ ಮುಂಚೆ ನನ್ನ ಅನಿಸಿಕೆ ಏನು ಅಂತಂದರೆ, ನಾವು ಮಾಡ್ತಾ ಇದ್ದಿದ್ದು ಕಾಲಘಟ್ಟ ಹೇಗಿತ್ತು, ಆ ಟೈಮ್ ಹೇಗಿತ್ತು ಅನ್ನೋದನ್ನು ಅರಿವು ಪಡಿಸಿದ್ರೆ, ಯಾಕಂದರೆ ನಾವು ಒಂದಷ್ಟು ವಿಚಾರಗಳು ಹೇಳಿದಾಗ ಆ ಕಂಪ್ಯಾರಿಸನ್ಗೆ ರೆಫರೆನ್ಸೇ ಸಿಗಲ್ಲ ಅವ್ರಿಗೆ. ಈಗ ನಮ್ಮ ಟೈಮಲ್ಲಿ ಏನು ಫಿಲ್ಮ್ ಏನೊಂದು ಸೆಟ್ ಹೇಗಿರ್ತಾ ಇತ್ತು, ಫಿಲ್ಮ್ ಕ್ಯಾಮ್ರಾ ಅಲ್ಲಿ ನಾವು ಫಿಸಿಕಲ್ ಫಿಲ್ಮ್ ರೀಲ್ ಯೂಸ್ ಮಾಡ್ತಾ ಇದ್ವಿ, ನೆಗೆಟಿವ್ಸ್ ಯೂಸ್ ಮಾಡ್ತಾ ಇದ್ವಿ. 1 ಸೆಕೆಂಡಿಗೆ ಅದು 24 ಫ್ರೇಮ್ ಓಡೋದು. ಆ ಕಾಲದಲ್ಲಿ ಒಂದು 36 ಫಿಲ್ಮ್ ರೋಲು ರಫ್ಲಿ ಅಬೌಟ್ 350 ರಿಂದ 450 ರೂಪಾಯಿ ಆಗೋದು ಖರ್ಚು. ಅದನ್ನೆಲ್ಲ ಎಕ್ಸ್ಪೋಜರ್ ಮಾಡಿ ನೀನು ಪ್ರಿಂಟ್ ಹಾಕಿ ಆಲ್ಬಮ್ ಇಟ್ಕೊಳ್ಳೋಕ್ಕೆ. ಈಗಿನ ಜನ ತುಂಬ ಜನ ಕೇಳ್ಬೋದು, ಯಾಕೆ ನೀವು ಇಷ್ಟೊಂದು, ಯಾಕೆ ಇಷ್ಟಿಷ್ಟೇ 1, 2, 3 ಫೋಟೋ ಇದೆ ಅಂತ. ಯಾಕಂದರೆ ಫೋಟೋ ಅಷ್ಟು ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ನಮ್ಮ ಟೈಮಲ್ಲಿ ಆ ಪ್ರೆಷರ್ ಏನಿತ್ತು ಅಂದರೆ, ಯು ಹ್ಯಾವ್ ಟು ಪರ್ಫಾರ್ಮ್ ಯುವರ್ ಬೆಸ್ಟ್. ಅಂದರೆ ಯು ಕಾಂಟ್ ಗೋ ರಾಂಗ್. ನೀನೇ ನನಗೆ ಒಂದು 2-3 ಸತಿ ತುಂಬ ಜೋವಿಯಲಾಗಿ ಹೇಳಿದ್ಯಾ, ಒಂದು 4-5 ಟೇಕ್ ಎಕ್ಸ್ಟ್ರಾ ತೊಗೊಂಬಿಟ್ರೆ ಹಿಂದೆ ಒಬ್ಬ ಮ್ಯಾನೇಜರ್ ಒಂದು ರೆಡ್ ಮಾರ್ಕ್ ಹಾಕೊಂಡ್ಬಿಡ್ತಾನೆ ಅಂತ, ರೀಲ್ ತಿಂತಾ ಇದ್ದಾನೆ ದೋಸೆ ಕೊಟ್ರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನೀನು ಕಾಸ್ಟ್ ಆಗದೆ ಇರೋ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು. ಇಂಥ ಟೈಮಲ್ಲಿ ಅಫ್ಕೋರ್ಸ್ ಡೈರೆಕ್ಟರ್ಸ್ ಆಗಲಿ, ಆ ಪ್ರೊಡಕ್ಷನ್ ಯೂನಿಟ್ ಆಗಲಿ, ನಮ್ಮ ಕೋ ಆ್ಯಕ್ಟರ್ಗಳಾಗಲಿ ಎಲ್ಲನೂ ದೇವರ್ ಇನ್ ಅ ಡಿಫ್ರೆಂಟ್ ಲೀಗ್ ಆಲ್ ಟುಗೆದರ್. ಅವರು ನಮಗಿಂತ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಿಂದ ಹಿಡಿದು ಆಗಿನ್ನೂ ಮಿಚೆಲ್ ಕ್ಯಾಮ್ರಾ ಆ ಥರ ದೊಡ್ಡ ದೊಡ್ಡ ಏನು ಫಿಸಿಕಲ್ ಲಿಮಿಟೇಷನ್ಸಲ್ಲೂ ಕೂಡ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಕೊಟ್ಕೊಂಡು ಬಂದು, ನಮ್ಮ ಟೈಮಲ್ಲಿ ಆರಿಫ್ಲೆಕ್ಸ್ ಒಂದು ಸ್ವಲ್ಪ ಸಣ್ಣ ಕ್ಯಾಮ್ರಾ ಇದ್ದು ಆ ಥರ ಮಾಡ್ಕೊಂಡು ಬಂದಿದ್ದು. ಬಟ್ ಇದರಲ್ಲಿ ಏನು ಈ ಬ್ಯಾಕ್ಗ್ರೌಂಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದ ಟೈಮ್ ವಿ ಟುಕ್ ಟು ಶೂಟ್, ಅಂದರೆ ಎಷ್ಟು ಟೈಮ್ ತೊಗೊಳ್ತಾ ಇತ್ತು. ಒಂದು ವರ್ಷದಲ್ಲಿ ಒಂದು ಸಿನಿಮಾ, ಟೋಟಲ್ ಸಿನಿಮಾ ಮಾಡೋದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾವು. ಏನೆಲ್ಲ ಅಫ್ಕೋರ್ಸ್ ಚಾಲೆಂಜಸ್ ಇದ್ದೇ ಇರ್ತಾಯಿತ್ತು, ಅದನ್ನು ಅಡ್ರೆಸ್ ಮಾಡೋಣ ಇದಾದಮೇಲೆ. ಬಟ್ ಆ ಸ್ಪೇಸ್ ನಮಗೇನು ಸಿಗ್ತಾ ಇತ್ತು, ಇನ್ ಬಿಟ್ವೀನ್ ಶಾರ್ಟ್ಸ್ ಆಗಲಿ, ಇನ್ ಬಿಟ್ವೀನ್ ಇದಾಗಲಿ, ಅಥವಾ ನಂಬರ್ ಆಫ್ ಟೇಕ್ಸ್ ಆಗಲಿ, ನಮಗೆ ಒಂದು ಡಿಫ್ರೆಂಟ್ ಎರಾ ಇತ್ತು. ಇವತ್ತಿಗೆ ಈ ಡಿಜಿಟಲ್ ಮೀಡಿಯಾ ಮತ್ತು ಈ ಏನೊಂದು ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಗಳೆಲ್ಲ ಬಂದ್ಬಿಟ್ಟು, ನೀನು ಶೂಟ್ ಮಾಡಿದ ತಕ್ಷಣ ನಿಂದ ಔಟ್ಪುಟ್ ಅಲ್ಲೇ ನೋಡಿ, ಇದು ಸರಿ ಇಲ್ಲ ಇನ್ನೊಂದು ಮಾಡು, ಅದು ಸರಿ ಇಲ್ಲ ಇನ್ನೊಂದು ಮಾಡು, 20 ಟೇಕು 25 ಟೇಕು, ಈಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಈಗೆಲ್ಲ ಟೈಮು ಆ ಥರ ಬಂದ್ಬಿಟ್ಟಿರೋದ್ರಿಂದ ಅದು ಯಾವ ರೀತಿ ಪ್ರೆಷರ್ ಬೀಳುತ್ತೆ, ಒಂದು ಎಸ್ಪೆಷಲಿ ಒಂದು ಯಂಗ್ ಚೈಲ್ಡ್ ಆ್ಯಕ್ಟರ್ ಮೇಲೆ ಬಂದ ಮೇಲೆ ಆ ಥರ ಏನು ಸ್ಟ್ರೆಸ್ಗಳು ಬೀಳುತ್ತೆ. ರಿಯಾಲಿಟಿ ಶೋಗಳಲ್ಲಿ ಏನು ಟೈಮ್ ಕನ್ಸ್ಟೆಂಟು, ಆ ದೊಡ್ಡ ಸೆಟ್ಟು, ಆ ಥರದ್ದು ಇರೋದು ಏನು ಸ್ಟ್ರೆಸ್ ಬೀಳುತ್ತೆ. ಐ ಥಿಂಕ್ ಇದನ್ನು ಸ್ವಲ್ಪ ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಡೀಲ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಸೊ ಫಸ್ಟ್ ಐ ಜಸ್ಟ್ ವಾಂಟೆಡ್ ಟು ಸೆಟ್ ದ ಬ್ಯಾಕ್ಗ್ರೌಂಡ್. ಪ್ಲೀಸ್ ಅವತ್ತು ಇದ್ದ ಏನು ನಮಗೆ, ಅಂದರೆ ನಮ್ಗೆ ಏನು ಮಾಡಿದ್ದೀವಿ ಅಂತ ನಮ್ಗೊಂದು 3 ತಿಂಗಳಾದ್ಮೇಲೆ ಅದು ನೆಗೆಟಿವ್ ಪ್ರಾಸೆಸ್ ಆಗಿ ಡಬ್ಬಿಂಗ್ ಮಾಡೋ ತನಕ ಗೊತ್ತಾಗ್ತಾ ಇರಲಿಲ್ಲ, ನಾವು ಕರೆಕ್ಟಾಗಿ ಮಾಡಿದ್ವಿ ಅಲ್ಲ ಅಂತಲೂ ಗೊತ್ತಿರ್ತಾ ಇಲ್ಲ. ವಾಪಸ್ ಹೋಗಿ ರೀಶೂಟ್ ಮಾಡೋವಂಥ ಲಕ್ಸುರಿಗಳು ಇರ್ತಾ ಇರಲಿಲ್ಲ. ಸೊ ಯು ಹ್ಯಾಡ್ ಟು ಗೆಟ್ ಇಟ್ ರೈಟ್, ಹ್ಯಾವ್ ಟು ಡೂ ಇಟ್. ಸೊ ಐ ಡೋಂಟ್ ನೋ, ನಾನು ಸೆಲ್ಫಿಶ್ ಆಗಿ ಹೇಳ್ಕೊಳ್ತಾ ಇದ್ದೀನಿ ಅನಿಸುತ್ತೆ. ನಮಗೆ ಸ್ಟ್ರೆಸ್ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಆ ಟೈಮಲ್ಲಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಅಂದರೆ ಯು ರಿಯಲಿ ಕಾಂಟ್ ಗೋ ರಾಂಗ್. ಅಂದರೆ ಲೈಕ್ ಯುವರ್ ಕೋ ಆ್ಯಕ್ಟರ್ ವಾಸ್ ಅನಂತ್ ನಾಗ್ ಸರ್, ಶಿವಾಜಿ ಸರ್, ಎಲ್ಲದು ಹೂಸ್ ಅವ್ರ ಜೊತೆ ಇರಬೇಕಾದ್ರೆ ಯು ಕಾಂಟ್ ಗೂಫ್ ಅಪ್, ಯು ಕಾಂಟ್, ನೀನು ಮಿಸ್ಟೇಕ್ಸ್ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅಂದರೆ ಆ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ಸಲ್ಲಿ ಇಟ್ಬಿಟ್ಟಿರ್ತಾರೆ. ಅಫ್ಕೋರ್ಸ್ ನನಗೆ ಅಫ್ಕೋರ್ಸ್ ಆ್ಯಟ್ ಸಮ್ ಅಮೇಝಿಂಗ್ ಕೋ ಆ್ಯಕ್ಟರ್ಸ್. ಸೊ ಅವ್ರ ಜೊತೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅವ್ರನ್ನ ನೋಡಿ ಅಫ್ಕೋರ್ಸ್ ಕಲ್ತಿರೋದು, ಟೆಕ್ನಿಕಲ್ ಕಲ್ತಿರೋದು ಸಾವಿರಾರು ಇದೆ. ಬಟ್ ಡೆಫಿನೆಟ್ಲಿ ದ ಸ್ಟ್ರೆಸ್ ಲೆವೆಲ್ಸ್ ನಮ್ಗೆ ಗೊತ್ತಿದ್ದಿರೋ ಸಿಕ್ಕಾಪಟ್ಟೆ ಇತ್ತು ನಮ್ಮ ಮೇಲೆ. ಸೊ ಅದನ್ನು ಯಾಕೆ ಇದನ್ನು ಮೊದಲೇ ಹೇಳಿಬಿಟ್ರೆ ಅವ್ರಿಗೆ ನಾವು ಯಾವ ಬ್ಯಾಕ್ಗ್ರೌಂಡಿಂದ ಈ ಅಡ್ವೈಸ್ಗಳು ಅಥವಾ ಈ ಸಜೆಷನ್ಗಳು ಕೊಡ್ತಾ ಇದೀವಿ ಅನ್ನೋದು ಅರ್ಥ ಆಗುತ್ತೆ ಅನ್ನೋದೇ, ಅದಕ್ಕೆ ನಾನು ಈ ಬ್ಯಾಕ್ಗ್ರೌಂಡ್ ಸೆಟ್ ಮಾಡಿದೆ. ಖಂಡಿತ. ಸೊ ಡೆಫಿನೆಟ್ಲಿ ಇಟ್ಸ್ ಅ ವಂಡರ್ಫುಲ್ ಐಡಿಯಾ. ಈಗ ನಾವು ಏನು ಟಾಪಿಕ್ ತೊಗೊಂಡೋಗಿದ್ದೀವಿ, ಏನು ಇದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅನಿಸುತ್ತೆ ವೀಕ್ಷಕರಿಗೆ. ಸೊ ಅದಕ್ಕೆ ಅಣ್ಣ ನನಗೆ ಪೇರೆಂಟ್ಸ್ಗೆ ಅರ್ಥ ಆಗಲಿ ಅದು ಅಂತ. ಯಾಕಂದರೆ ಎಲ್ಲ ಮೊದಲು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದೊಂದು ಪ್ರೆಷರ್ ಹೆಂಗಿತ್ತಲ್ಲ, ಇವಾಗ ಹೆಂಗಿದೆ ಅಂತಂದರೆ ಎಲ್ಲರಿಗೂ ಪಾಪ್ಯುಲಾರಿಟಿಯ ಕಿಕ್. ತಪ್ಪಲ್ಲ ಅದು, ನಾನು ಅದೇ ಹೇಳ್ತೀನಿ, ಅದು ತಪ್ಪಲ್ಲ ಅಣ್ಣ. ಬರೀ ಪಾಪ್ಯುಲಾರಿಟಿ ಅಲ್ಲ, 5 ಐಟಮ್ ಆಗ್ಬೇಕು ಅವರು.
ಬೆಳಗ್ಗೆ ಕರಾಟೆ ಕಲ್ತು ಬಿಡ್ಬೇಕು, ಮಧ್ಯಾಹ್ನ ಮ್ಯೂಸಿಕ್ ಕಲ್ತು ಬಿಡ್ಬೇಕು, ಸಾಯಂಕಾಲ ಚೆಸ್ ಆಡಬೇಕು, ಆಮೇಲೆ ಎಜುಕೇಷನಲ್ಲೂ 99 ಪಾಯಿಂಟ್ ಅಲ್ಲೆಲ್ಲೋ ಬರಬೇಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಮಷೀನ್ನ ಮಗುನ ಯಾಕಂದರೆ ಅಲ್ಲ, ಅನ್ಫಾರ್ಚುನೇಟ್ಲಿ ನಾನಿದು ತಪ್ಪಾಗಿ ತಿಳ್ಕೊಳ್ಬೇಡಿ. ನಮಗೆ ಸ್ವಲ್ಪ ಅವ್ರ ಮಗ ಮಾಡ್ತಾ ಇದ್ದಾನೆ, ನನ್ನ ಮಗ ಮಾಡಬೇಕು ಅಂತ ಅವ್ರದ್ದು ಏನೋ ಸೊಸೈಟಲ್ ಪ್ರೆಷರ್ಸ್ ಏನಿದೆ ಅದು ಸಿಕ್ಕಾಪಟ್ಟೆ ಬರ್ತಾ ಇದೆ ಅನ್ಸುತ್ತೆ. ನಾವು ಎಲ್ಲೋ ಈ ಏನದು ಫಾರ್ ದಿ ಕಿಡ್ ಟು ಬಿ 7 ಥಿಂಗ್ಸ್ ಅಟ್ ಒನ್ ಟೈಮ್, ಅವನ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗೋದೆಲ್ಲೋ ಕಂಪ್ಲೀಟಾಗಿ ಮರಿತಾ ಇದ್ದೀವಿ ಅನ್ನಿಸ್ತಾ ಇದ್ದಾರೆ. ಸೊ ನನ್ನ ಸ್ಟ್ರಾಂಗ್ ಫೀಲಿಂಗ್ ಎಸ್ ಕಲಿಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಬೇಕು. ನಾವು ನಮಗೆ ಏನೋ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಇದ್ರು ನಾವು ಹ್ಯಾಂಡ್ ಕ್ರಿಕೆಟು, ಲೆಗ್ ಕ್ರಿಕೆಟು ಆಡ್ಕೊಂಡು ಹೆಂಗೋ ಬದುಕ್ಬಿಟ್ವಿ ನಾವು. ಬಟ್ ಆ ಸ್ಕಿಲ್ಸು, ಫಿಸಿಕಲ್ ಮೂವ್ಮೆಂಟ್ಸ್ ಎಲ್ಲ ಇರಬೇಕು, ಇರಬಾರ್ದು ಅಂತಲ್ಲ. ಬಟ್ ಅದರಲ್ಲೂ ನೀವು ಪರ್ಫೆಕ್ಟ್ ಆಗಿರಬೇಕು, ಎಲ್ಲ ನಂಬರ್ 1 ಆಗಿರಬೇಕು, ಇದರಲ್ಲೂ ಎಕ್ಸ್ಪರ್ಟ್ ಆಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ನಾವು ಅನ್ಕೊಳ್ಳೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಹ್ಯಾವಿಂಗ್ ಬೀನ್ ಗುಡ್ ಅಟ್ 1 or 2 things, even we are not good at everything. Now we can act like we are good at everything, but we are good at few things, 1 or 2 things. ಹೌದು. ಅದನ್ನ ಅರ್ಥಕೊಂಡು ಆ ಮಗುವಿನ ಸ್ಟ್ರೆಂತ್ಸನ್ನು ಅರ್ಥ ಮಾಡ್ಕೊಂಡು, ಅದು ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ತಾರೆ, ಯಾರು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ಇದು ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ. ದೇ ವಿಲ್ ನೋ ಆ ಮಗುಗೆ ಏನು ನಿಜವಾದ ಸ್ಟ್ರೆಂತ್ಸ್ ಇದೆ ಅನ್ನೋದು ಡೆಫಿನೆಟಾಗಿ ಗೊತ್ತಿರುತ್ತೆ. ಬಟ್ ಅಲ್ಲೆಲ್ಲೋ ಒಂದು ಕಡೆ ಒಂದು ಈ ಸೊಸೈಟಲ್ ಪ್ರೆಷರ್ ಬಂದ್ಬಿಟ್ಟು ಅದೇನು ಏನೋ ಈ ಸ್ಕೂಲ್ಗೆ ಹೋಗ್ಬಿಟ್ರೆ ಅಥವಾ ಈ ಟ್ರೈನಿಂಗ್ ಹೋಗ್ಬಿಟ್ರೆ ಅಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ, ಇಲ್ಲಿಗೆ ತೊಗೊಂಡೋಗಿ ಕ್ಲಾಸಿಗೆ ಸೇರಿಸ್ಬಿಟ್ರೆ ಆಗೋಯ್ತು, ಅಷ್ಟೇ ಮುಗಿದೋಯ್ತು, ಕಲ್ತ್ಬಿಟ್ಟ ಮುಗಿದೋಯ್ತು ಅಂತ. ಬಟ್ ಅದು ಸ್ಕಿಲ್ ಸೆಟ್ಸ್ ಇದೆಯಾ, ಮೈಂಡ್ ಇದೆಯಾ, ಏನಂತಾರೆ ಪೇಷನ್ಸ್ ಇದೆಯಾ, ಅದು ಅದರ ಬಗ್ಗೆ ಅಷ್ಟು ಫೋಕಸ್ ಕೊಡ್ತಾ ಇಲ್ಲ ಅನ್ಸುತ್ತೆ. ಅಲ್ಲ, ಫೋಕಸ್ ಕೊಡ್ತಾ ಇಲ್ಲ. ಅದು ಏನಕ್ಕೆ ಆಗ್ತಿದೆ ಅಂತಂದರೆ, ಇವತ್ತಿಗೆ ರೀಚ್ ಅನ್ನೋದು ಹಿಂಗಿದೆ ರೀಚು. ಸಪೋಸ್ ನಾನು ಎಕ್ಸಾಂಪಲ್ ಹೇಳಿದ್ರೆ ಯಾವುದಾದ್ರು ಹೇಳ್ಬೋದು, ಬಟ್ ನೋಡಿದವ್ರು ಅಫೆಂಡ್ ಆಗ್ತಾರೆ, ಅದು ಮಾಡಿದವ್ರು ಅಫೆಂಡ್ ಆಗ್ತಾರೆ. ಯಾವುದೋ ಒಂದು ರೀಲು ಯಾವುದೋ ಒಂದು ವಿಷಯಕ್ಕೆ ಏನಕ್ಕೋ ಅದ್ಭುತ ಶೇರ್ ಆಗಿಬಿಡುತ್ತೆ, ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅವ್ರ ಕೈಲೇನೆ. ಆ ಫೇಮ್ ಸಿಕ್ಕಿರುತ್ತಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೀಗ ಬೇರೆ ರೀಲು, ಇನ್ನೊಂದು ರೀಲು, ಮತ್ತೊಂದು ರೀಲು, ಮಗದೊಂದು ರೀಲು, ಹಿಂಗೆ ಹೋಗ್ತಾ ಇದೆ ಅಣ್ಣ ಇವಾಗ ವಿಷಯ. ಕಂಟೆಂಟ್ ಹಿಂಗೆ ನೋಡ್ತಾರೆ, ಹಿಂಗೆ ಅದ್ರಲ್ಲಿ ಯಾವುದೋ ಒಂದು ಕ್ಲಿಕ್ ಆಗುತ್ತೆ, ಒಂದು ರಿಜಿಸ್ಟರ್ ಆಗುತ್ತೆ. ಈ ಸ್ಪೀಡಲ್ಲಿ ಏನಾಗ್ತಾ ಇದೆ, ಕ್ವಾಲಿಟಿನೂ ಕಮ್ಮಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಮೊದಲು ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಅಕ್ಕಿಲ್ ಕಲ್ಲು ಹುಡ್ಕೋದು ಬೇರೆ, ಕಲ್ಲಲ್ಲಿ ಅಕ್ಕಿನ ಹುಡುಕ್ಬೇಕು. ಈ ಸೀನ್ ಹೆಂಗಿದೆ? ನಿಜ. ದ ಮೋಸ್ಟ್ ಡೇಂಜರಸ್ ವೆಪನ್ ಇನ್ ದಿಸ್ ವರ್ಲ್ಡ್ ಇಸ್ ಕ್ಯಾಮರಾ, ರೀಚ್, ಮೀಡಿಯಾ. ಅದು ನೀನು ಎಲ್ರಿಗೂ ಸಿಕ್ಬಿಡ್ತು ಅಂತ ಅಂದರೆ ಹೆಂಗಣ್ಣ ಇದು? ನನಗೆ ಸರ್ ನೀವೊಂದು ಆ್ಯಕ್ಟಿಂಗ್ ಕ್ಲಾಸ್ ಮಾಡಿ, ನಿಮ್ಮ ಹತ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಹೇಳ್ಕೊಡ್ಬೋದು, ಇದೆಲ್ಲ ಮಾಡಿ ಅಂತ ಸುಮಾರು ಜನ ಸಜೆಷನ್ನು ಮಾಡಿದೆ. ಅದು ಸಮಸ್ಯೆ ನನಗೆ ಮಾಡೋಕ್ಕೆ ಮುಂಚೆನೂ ಒಂದು ಅರ್ಧ ಆಲ್ರೆಡಿ ಫೋಕಸಲ್ಲಿದ್ದೆ ನಾನು. ಆಮೇಲೆ ಅದು ನಿಲ್ಲಿಸೇ ಬಿಟ್ಟೆ ನಾನು. ಯಾಕೆ ಅಂದರೆ, ಬರುವವರು ಯಾರಿಗೂ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋ ಉದ್ದೇಶವಲ್ಲ, ಅವ್ರಿಗೆ ಫೇಮಸ್ ಆಗಬೇಕು ಅನ್ನೋ ಉದ್ದೇಶ. ಅಂದರೆ ಕೇಳ್ಬೋದು ನೀನು, ಆ್ಯಕ್ಟಿಂಗ್ ಕಲಿಯೋದು ಯಾಕೆ, ಮನೇಲಿರಕ್ಕ ಫೇಮಸ್ ಆಗ್ತಾನೆ. ಪ್ರಶ್ನೆ ಅದಲ್ಲ. ಆ್ಯಕ್ಟಿಂಗ್ ಕಲಿ, ನಿನಗೆ ನೀನೇ ಒಂದು ಮಾನದಂಡ ಹಾಕು, ನಾನೇ ಅದಕ್ಕೆ ಸೂಟ್ ಆಗ್ತೀನಿ ಅಂತ ನೋಡು, ಆಮೇಲೆ ಪಾಪ್ಯುಲರ್ ಆಗೋ ಅದು ಬೇರೆ ವಿಷಯ. ಬಟ್ ಇಲ್ಲಿ ಆನಂದ್ ಅವರ ಆ್ಯಕ್ಟಿಂಗ್ ಸ್ಕೂಲಿಗೆ ಸೇರಿಕೊಂಡ್ರೆ ನನ್ನ ಮಗುಗೆ ಆ ಶೋ ಅಲ್ಲಿ ಪ್ಲೇಸ್ಮೆಂಟ್ ಗ್ಯಾರಂಟಿ. ನಾನು ಹೋಗಿ ಆನಂದ್ ಸರ್ದು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಸೇರಿಕೊಂಡ್ರೆ ನನಗೆ ಈ ಕಾಮಿಡಿ ಶೋ ಅಲ್ಲಿ ಪ್ಲೇಸ್ಮೆಂಟ್ ಗ್ಯಾರಂಟಿ. ಈ ಮೈಂಡ್ಸೆಟ್ ಅಪ್ಲಿಕೇಶನ್ನೇ ಜಾಸ್ತಿ. ನಾನು ಅದಕ್ಕೆ ಹುಷಾರಾಗ್ಬಿಟ್ಟೆ ಗುರು. ನಾನು ಎಲ್ಲರದ್ದು ಪೇಮೆಂಟ್ ತೊಗೊಂಡು ಫೀಸ್ ಕಟ್ಸ್ಕೊಂಡ್ಬಿಟ್ಟು ಆಮೇಲೆ ಮುಗಿದ್ಮೇಲೆ ಎಲ್ಲರಿಗೂ ಚಪ್ಪಾಳೆ ಹೊರಡಿ ಅಂತಂದರೆ ಎಲ್ರೇ ನಮಗೆ ಚಾನ್ಸು ಅಂತಾರೆ ಅಂದ್ಬಿಟ್ಟೆ. ಫಸ್ಟು ಒಂದು ಸೆಷನ್ ಮಾಡ್ತಾಯಿದ್ದೆ ನಾನು. ಎವ್ರಿ ವೀಕೆಂಡ್ ಐ ಯೂಸ್ ಟು ಹ್ಯಾವ್ ಎ ಸೆಷನ್ ವೇರ್ ಐ ಮೇಕ್ ದೆಮ್ ಕ್ಲಿಯರ್, ನೀವು ಬಂದಿರೋದು ಆ್ಯಕ್ಟಿಂಗ್ ಕಲಿಯೋಕ್ಕೆ, ಚಾನ್ಸ್ ತೊಗೊಳಕ್ಕಲ್ಲ. ಕರೆಕ್ಟ್. ಹೇಗೆ ಒಂದು ಕಾಲೇಜು ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟು ಡಿಗ್ರಿ ಕೊಡುತ್ತೆ, ಕೆಲಸ ಕೊಡಲ್ಲ. ಕ್ಯಾಂಪಸ್ ಸೆಲೆಕ್ಷನ್ ಕೊಡ್ತಾರೆ ನಿಮಗೆ. ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಟ್ಟು ನಿನ್ನ ಟ್ಯಾಲೆಂಟ್. ಕರೆಕ್ಟ್. ನನ್ನಿಂದ ಎಕ್ಸ್ಪೆಕ್ಟೇಷನ್ ಇದ್ದರೆ ತೊಗೊಳ್ಳಿ ಅಂದರೆ ಅರ್ಧಕ್ಕರ್ಧ ವಾಪಸ್ ನಾನು ಸೇಫ್ ಆವಾಗ. ಯಾಕಂದರೆ ಇವ್ರನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮೆಚ್ಚೋ ಬದಲು ನಾನು ಆಗದಿರೋದು ವಾಸಿ ಅಂತ. ಸೊ ಆ ವಿಷಯದಿಂದ ನಾನು ಆ್ಯಕ್ಟಿಂಗ್ ಕ್ಲಾಸ್ ಡ್ರಾಪ್ ಮಾಡಿದೆ. ಇವತ್ತಿಗೂ ಇಂಟ್ರೆಸ್ಟೆಡ್ ಆಗಿದ್ದೀನಿ, ನಾನು ಬಂದು ಕರೀತೀನಿ ಅಂದರೆ ಹೇಳ್ಕೊಡೋಕೆ ಬೇರೆ ಥರ ಮಾಡ್ಬೋದು 100%. ಬಟ್ ಅದನ್ನು ನಾನು ಕಾಣ್ತಾ ಇಲ್ಲ ಮಂಜಣ್ಣ. ಅಬ್ಸಲ್ಯೂಟ್ಲಿ. ಈಗ ಬಟ್ ಕ್ಯಾಮ್ರಾದು ವಾಟ್ ಯು ಸೆಡ್ ಇಸ್ ಸೋ ಟ್ರೂ. ಈಗ ಅಂದರೆ ಇದೊಂಥರ ತುಂಬಾ ಸ್ಯಾಡ್ ಡೆವಲಪ್ಮೆಂಟ್, ತುಂಬ ಬೇಜಾರಾಗುವಂಥ ವಿಚಾರಗಳು. ಶೋಗಳಿಗೆ ಹೋಗು, ಒಳ್ಳೆ ಟೂರಿಸ್ಟ್ ಸ್ಪಾಟಿಗೆ ಹೋಗು, ಟೆಂಪಲ್ಗೆ ಹೋಗುಮ್ಮ. ನನಗೆ ಎಲ್ಲಿ ತುಂಬ ತಲೆಗೆಡೋದು ಅಂದರೆ, ದೇವಸ್ಥಾನಕ್ಕೆ ಹೋಗಿರ್ತಾರೆ,
ಅಲ್ಲಿ ವಿಡಿಯೋಗಳು ಇಟ್ಕೊಂಡು ಆ ದೇವ್ರನ್ನ ನೋಡಿ ಕಣ್ತುಂಬ ನೋಡ್ಕೋ, ಕೈ ಮುಗಿ ಅಲ್ಲ, ಹೌದು. ಕ್ಯಾಮ್ರಾ ಇಟ್ಕೊಂಡು ಅದ್ರ ಮೂಲಕ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಸ್ಟೇಜ್ ಫಂಕ್ಷನ್ ಆಗ್ತಾ ಇದ್ರೆ ಕಣ್ಣು ನೋಡಿ ಎಂಜಾಯ್ ಮಾಡ್ತಾರೆ. ಆ ಕ್ಯಾಮ್ರಲ್ಲಿ ಅದೇನೋ ರೆಕಾರ್ಡ್ ಮಾಡ್ಕೊಂಡು ಅದು ಯಾರಿಗೆ ಶೇರ್ ಮಾಡ್ಬೇಕಾ, ಮನೆಗೆ ತೋರಿಸ್ಬೇಕಾ, ಏನ್ ಮಾಡೋಕೆ ಗೊತ್ತಿಲ್ಲ ನನಗೆ, ಅಂದ್ರೆ ರೆಕಾರ್ಡ್ ಮಾಡ್ಕೊಂಡ್ಬಿಡ್ಬೇಕು. ನೀನು ಇಲ್ಲಿಂದ ಹೋಗೋದು ತಾಜ್ ಮಹಲ್ನ ಅಲ್ಲಿ ಈ ಕ್ಯಾಮ್ರಾ ನೋಡೋದಕ್ಕೆ. ನೋಡೋಕೆ, ಅದನ್ನ ಯಾರ್ದೋ ಫಾರ್ವರ್ಡ್ ಮಾಡೋರು ಇಲ್ಲೇ ನೋಡ್ಬೋದಲ್ಲ. ಅಲ್ಲ, ಗೂಗಲಲ್ಲಿ ಅಥವಾ ಗೂಗಲ್ ಮ್ಯಾಪಲ್ಲಿ ಆರಾಮಾಗಿ ಕೂತ್ಕೊಂಡು ನೀಟಾಗಿ ನೋಡ್ಬೋದಲ್ಲ. ಅಲ್ಲೂ ಜಗಳ ಮಾಡ್ಕೊಂಡು ಹೋಗಿ ಕಷ್ಟಪಡೋದು ಬೇಕಾಗಿಲ್ಲ. ಇನ್ನೂ ಏನೋ VR ಗ್ಲಾಸಸ್ ಅಂತೆಲ್ಲ ಬಂದಿದೆ ಈಗ, ಅದನ್ನ ಹಾಕೊಂಡ್ಬಿಟ್ರೆ ಆರಾಮಾಗಿ ಅಲ್ಲೇ ಪಕ್ಕದಲ್ಲಿ ಹಿಂಗೆಲ್ಲ ನೋಡ್ಕೊಂಡು ಬಂದ್ಬಿಡ್ಬೋದು. ಖರ್ಚು ಮಿಕ್ಕತ್ತೆ, ಇದಾಗುತ್ತೆ. ಸೊ ಇದು ಏನು ಯಾವ ಲೆವೆಲ್ ಆಫ್ ಅಡಿಕ್ಷನ್ ಆಗಿದೆ, ಯಾವ ಲೆವೆಲ್ ಆಫ್ ಇದಾಗಿದೆ ಅಂತಂದ್ರೆ, ನೀನು ನನಗೆ ಒಂದು 2-3 ವರ್ಷದ ಹಿಂದೆ ಅಥವಾ ಈ ಇನ್ಸ್ಟಾ ಫೇಸ್ಬುಕ್ ಎಲ್ಲ ಫಸ್ಟ್ ಬರೋ ಟೈಮಲ್ಲಿ ನೀನೊಂದು ಮಾತು ಹೇಳಿದೆ. ನಾವು ಯಾವುದೋ ಮಾತಾಡ್ತಾ ಇರ್ಬೇಕು, ಅದು ಈಗ ಜ್ಞಾಪಕ ಬಂತು. ಮುಂಚೆ ಎಲ್ಲ ನಾವು 7 ಕೋರ್ಸು ಮೀಲ್ಸು ಏನೋ ಒಂದು ಅಡುಗೆ, ಇದು ಮದುವೆಗೆ ಹೋದರೆ ಒಂದು ಒಳ್ಳೆ ಎಲೆ ಊಟ ಒಂದೊಂದಾಗಿ ಬಡಿಸಿ ಚೆನ್ನಾಗಿ ತಿಂದು ಮಾಡ್ತಾಯಿದ್ವಿ. ಈಗೆಲ್ಲ ಇನ್ಸ್ಟೆಂಟ್ ನೂಡಲ್ಸ್ ಥರ ಎಲ್ಲ ಇನ್ಸ್ಟೆಂಟ್, ಎಲ್ಲನೂ ಫಾಸ್ಟ್ ಫುಡ್ ಥರ, ತಕ್ಷಣಕ್ಕೆ ಬೇಕು, ತಿನ್ನಬೇಕು, ಮರಿಬೇಕು, ಇನ್ನೊಂದು ತಗೊಳ್ಬೇಕು, ಆ ಥರ ಆಗಿಬಿಟ್ಟಿದೆ ಕಂಟೆಂಟು ಅಂತ ಒಂದು ಮಾತು ಹೇಳಿದೆ. ಅದು ಎಷ್ಟು ಟ್ರೂ ಆಗಿದೆ ಅಂತಂದರೆ, ಯಾಕಂದರೆ ನಾನು ತುಂಬ ಜನಕ್ಕೆ ಕೇಳ್ತೀನಿ, ನೋಡ್ತಾ ಇರ್ತೀರಲ್ಲ, ಮುಂದೆ ಏನು ನೋಡಿದ್ರಿ ಹೇಳಿ, ಏನಾದರೂ ಒಂದು ತಲೆ ಕೂತಿರ್ಬೇಕಲ್ಲ. 2 ದಿನದ ಹಿಂದೆ ನೋಡಿದ್ದು ಏನಾದರೂ ಒಂದು ಜ್ಞಾಪಕ ಇದ್ರೆ ಹೇಳಿ. ಇರಲ್ಲ. ಏನು ಇವತ್ತು ನೋಡೋದು ಓವರ್ ರೈಡ್ ಆಗ್ಬಿಟ್ಟಿರ್ತದೆ. ಹೌದು. ಇದ್ರಲ್ಲಿ ನಮಗೆ ನಾವೇ ಹೊಗಳ್ಕೊಳ್ಳೋದು ಅಂತಲ್ಲ, ಬಟ್ ನಾವು ಈ ಕಾಂಟೆಕ್ಸ್ಟಲ್ಲಿ ದ ಫ್ಯಾಕ್ಟ್ ದಟ್ ನೀನು ಮಾಡಿರೋ ವರ್ಕ್, ನಾನು ಮಾಡಿರೋ ವರ್ಕ್ ರಿಮೆಂಬರ್ ಮಾಡ್ತಾರೆ ಅಂತಂದರೆ, ಹೌ ಐ ಥಿಂಕ್ ನಿಜವಾಗ್ಲೂ ಸಮಥಿಂಗ್ ವಿ ಹ್ಯಾವ್ ಡನ್ ರೈಟ್ ಅನ್ಸುತ್ತೆ. ಅಂದರೆ ಅದು ಒಂದು ಭಗವಂತನ ಆಶೀರ್ವಾದ. ಆ ಟೈಮ್ ಝೋನಲ್ಲಿ ನಾವು ಹುಟ್ಟಿದ್ವಿ ಅದಕ್ಕೇನೆ ರಜನಿ ಸರ್ ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಅವರು ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಲೈಫ್ನ. ಖುಷಿ ಆಗುತ್ತೆ ನನಗೆ. ನಾನು ಶಿವಾಜಿ ಗಣೇಶನ್ ಮತ್ತು MGR ಟೈಮಲ್ಲಿ ಹುಟ್ಟಲಿಲ್ಲ, ಅದು ಒಂದು ಕಾರಣ ನನ್ನ ಸಕ್ಸಸ್ಗೆ. ಆ ಟೈಮಲ್ಲಿ ನಾನು ಇದ್ದಿದ್ರೆ ಆ ರಭಸದ ಹೊಡೆತದ ಮುಂದೆ ನಾನು ಇರ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಇರ್ಬೋದೇನೋ, ಅದು ಬೇರೆ ಪ್ರಶ್ನೆ. ಬಟ್ ಮ್ಯಾನ್ ಆಫ್ ರಜನಿಕಾಂತ್ ಕ್ಯಾಲಿಬರ್ ಟೆಲ್ಸ್ ದಿಸ್. ಆ ಟೈಮಲ್ಲಿ ನಾನು ಇರಲಿಲ್ಲ. ಪಾಯಿಂಟ್ ನಂಬರ್ 1. ಇದು ಸಕ್ಸಸ್ ಏನಕ್ಕೆ ಅಂತ ಅನಲೈಸ್ ಮಾಡೋರಿಗೆ ಅರ್ಥ ಮಾಡ್ಕೋಬೇಕು. ಇದು ಒಬ್ಬ ರಜನಿಕಾಂತ್ ಅವ್ರು ಹೇಳೋ ಮಾತಿದು. ಇವತ್ತು ಸುಲಭವಾಗಿ ನಾವು ಯಾಕೆ ಆಗಿಲ್ಲ ಅಂತ ಮಾತಾಡ್ತಾರಲ್ಲ. 2ನೇ ಪಾಯಿಂಟ್ ಹೇಳ್ತಾರೆ, ನನ್ನ ಸಿನಿಮಾ ಸರಿಯಾದ ವ್ಯಕ್ತಿಗಳಿಂದ ಮಾಡಲ್ಪಟ್ಟು ಸರಿಯಾದ ಸಮಯದಲ್ಲಿ ರಿಲೀಸ್ ಆಗಿದ್ರಿಂದ ನಾನು ಸ್ಟಾರು ಅಂತಾರೆ. ಅಬ್ಸಲ್ಯೂಟ್ಲಿ. ಇದು ಯಾವುದು ನಮ್ಮ ಕೈಲಿಲ್ಲ. ಯಾಕಂದರೆ ಒಳ್ಳೆ ಟ್ಯಾಲೆಂಟೇ ಇರ್ಬೋದು, ನೀನು ಇನ್ನೊಂದು ಮತ್ತೆ XYZ ಸರಿಯಾದ ಪರ್ಸನ್ ಕೈಗೆ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ ಟ್ಯಾಲೆಂಟ್. ಯು ಆ್ಯಂಡ್ ಐ ಬೋತ್ ವಿಲ್ ಅಗ್ರಿ ಆನ್ ದಿಸ್. ನಮಗೆ ಆ ಪ್ಲ್ಯಾಟ್ಫಾರ್ಮ್ ಸಿಕ್ತು, ಬಟ್ ಅದರಿಂದ ಎಷ್ಟು ಜನ ಎಷ್ಟು ಕರೆಕ್ಟಾಗಿ ಆ ಸಪೋರ್ಟ್ ಮಾಡಿದ್ರಿಂದ ವಿ ವೇರ್ ಏಬಲ್ ಟು ಪರ್ಫಾರ್ಮ್ ಅವರ್ ಬೆಸ್ಟ್. ಎಸ್. ಇನ್ಸ್ಟೆಡ್ ಆಫ್ ಅಂದರೆ ಇನ್ನು 10 ಜನ ಪಾಪ ಚೈಲ್ಡ್ ಆ್ಯಕ್ಟರ್ಸ್ ಅದೇ ಟೈಮಲ್ಲಿ ಇದ್ರೂ ದೇ ಡಿಂಟ್ ಗೆಟ್ ದಟ್ ರೈಟ್ ಆಪರ್ಚುನಿಟಿ ಆ್ಯಂಡ್ ದ ರೈಟ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ರೈಟ್ ಸ್ಕ್ರಿಪ್ಟ್, ರೈಟ್ ರೋಲ್ ಸಿಗದೇ ಇದ್ರಿಂದ ಮೇ ಬಿ ಮಚ್ ಬೆಟರ್ ಟ್ಯಾಲೆಂಟೆಡ್. ಬಟ್ ಎಸ್, ದಟ್ ಆಪರ್ಚುನಿಟಿ ಇಸ್ ಸೋ ಇಂಪಾರ್ಟೆಂಟ್. ಅದ್ರ ಜೊತೆ ಅಣ್ಣ, ಅದಕ್ಕೆ ಈ ಓಲ್ಡ್ ಸ್ಕೂಲ್ ಅಂತ ನಮ್ಮನ್ನೇನು ಕರೀತಾರೆ, ನಾವು ಆಲ್ರೆಡಿ ಓಲ್ಡ್ ಸ್ಕೂಲ್ ಆಗ್ಬಿಟ್ಟಿದ್ದೀವಿ. ನಾನು ಹೇಳೋದು ನಮ್ದು ಓಲ್ಡ್ ಸ್ಕೂಲ್ ಅಪ್ಪ, ನಮ್ದು ಎವರ್ಗ್ರೀನ್ ಸ್ಕೂಲು. ಈ ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಮೈಲೇಜ್ ಜಾಸ್ತಿ ಇರುತ್ತೆ ಅಂತ. ಅದು ಇವ್ರಿಗೆ ಅರ್ಥ ಆಗಲ್ಲ. ಸೊ ನಮ್ಗೆ ಅದಕ್ಕೇ ಇವತ್ತಿಗೂ ನಮ್ಗೆ ಆ ಕಾನ್ಷಿಯಸ್ ಇರೋದ್ರಿಂದನೇ ಇವತ್ತಿಗೆ ನಮ್ಮನ್ನು ಲೆಜೆಂಡ್ಸ್ ಅಥವಾ ನಮ್ಮ ಜೊತೆ ವರ್ಕ್ ನಮ್ಗೆ ಹೇಳ್ಕೊಟ್ಟವ್ರು ಮಾಡಿದವರು ಅವ್ರು ಇವತ್ತು ಕೆಲಸ ಮಾಡಿಲ್ಲ ಅಂದರೂ ಅವ್ರಿಗೆ ಸಿಕ್ಕಿದಾಗ ಎದುರುಗಡೆ ನಾವು ನಿಂತ್ಕೊಂತೀವಿ. 100%. ಸರ್ ನಮಸ್ತೆ, 100%. ಅಮ್ಮ ನಮಸ್ಕಾರ, ಕಾಲಿಗೆ ಬೀಳ್ತೀವಿ. ಅದು ಇವತ್ತು ಇಲ್ವೇ ಇಲ್ಲ ಅಣ್ಣ ಇಂಡಸ್ಟ್ರಿಯಲ್ಲಿ. ಇವತ್ತು ನೋಡಿದ್ರೆ ಏನು ಸೀನ್ ಇಲ್ಲ. ಕಲ್ಚರ್ ಅದು ಕಲ್ಚರ್ ಈಗಲೂ ಇರ್ಬೋದಲ್ಲ. ಈಗಲೂ ಸಕ್ಸಸ್ ಕೊಟ್ಟಿರ್ತಾರೆ ತಾನೆ ಒಬ್ರು ಡೈರೆಕ್ಟರ್, ನಿಮ್ಗೆ ಯಾರೋ ಒಬ್ರು ಬರ್ದಿರ್ತಾರೆ ತಾನೆ. ಈಗ ಕಲ್ಚರ್ ಸಾರಿ ಅಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಈಗ ನಾವು. ಇದೇ ಇಲ್ಲ, ಆ ಒಂದು ರೆಸ್ಪೆಕ್ಟೇ ಇಲ್ಲ, ಆ ಒಂದು ಅಟ್ಮಾಸ್ಫಿಯರ್ ಇಲ್ಲ. ಸೊ ಐ ಫೀಲ್ ಬ್ಯಾಡ್. ಅಂದರೆ ನಾನು ತುಂಬ ಯಂಗ್ಸ್ಟರ್ಸ್ಗೆ ತುಂಬ ನಾನು ಮಿಸ್ ಮಾಡ್ಕೊಳ್ಳೋದೇನು ಅಂದರೆ, ಬೇಜಾರು ಮಾಡ್ಕೊಳ್ಳೋದೇನು ಅಂತಂದರೆ, ಅವ್ರು ಏನೆಲ್ಲ ಮಿಸ್ ಮಾಡ್ತಾ ಇದ್ದಾರೆ, ಎಂತೆಂಥ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸಸ್ನ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಬೇಜಾರಾಗುತ್ತೆ. ನಾವು ಐ ಥಿಂಕ್ ಕಮಿಂಗ್ ಬ್ಯಾಕ್ ಟು ವಾಟ್ ಯು ಸೆಡ್, ಸಿ ಅಂಟಿಲ್ ಅಂದರೆ ಅಟ್ಲೀಸ್ಟ್ ನನ್ನ ಬಗ್ಗೆ ನನಗೆ ನನ್ನ ಮಗ ಹುಟ್ಟಿ ಒಂದು 10 years ಜರ್ನಿ ತನಕ ನಂದು ಥಾಟ್ ಪ್ರಾಸೆಸ್ಗಳು, ಯೋಚನೆಗಳು ಸ್ವಲ್ಪ ಬೇರೆ ಥರನೇ ಇತ್ತು. ಅಂದರೆ ನಾನು ಬೆಳೆದು ಬಂತ ದಾರಿ ಹೀಗಿರಬೇಕು, ಹೀಗಿರ್ಬೋದು, ಇದೆಲ್ಲ ಇರ್ಬೋದು ಅಂತ ಏನೇನೋ ಥಾಟ್ ಪ್ರಾಸೆಸ್ ಇತ್ತು. ಬಟ್ ಏನು ರಿಯಲ್ ಲೈಫ್ ಏನು ಲೆಸನ್ಸ್ ಕಲಿಸ್ಕೊಡುತ್ತೆ ಅಂತಂದರೆ, ಒನ್ ಆಫ್ ದ ಫಸ್ಟ್ ಥಿಂಗ್ ಐ ರಿಯಲೈಸ್ಡ್ ವಾಸ್ ಹೀ ಈಸ್ ನಾಟ್ ಮೀ, ಹೀ ಕ್ಯಾನ್ ನೆವರ್ ಬಿ ಮೀ. ಹೌದು. ಹೀ ಹ್ಯಾಸ್ ಇಸ್ ಓನ್ ಇಂಡಿವಿಜುವಲ್ ಒಂದು ವ್ಯಕ್ತಿತ್ವ ಇದೆ.
ಆ ಕ್ಯಾರೆಕ್ಟರ್ ಇದೆ, ಸ್ಟ್ರೆಂತ್ಸ್ ಇದೆ, ವೀಕ್ನೆಸ್ಸಸ್ ಇದೆ. ಇದನ್ನು ನಾನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀನೋ ಅದು ನಮ್ಮಿಬ್ರಿಗೆ ಒಳ್ಳೆಯದು ಅನ್ನೋದು ಫಸ್ಟ್ ಒಂದು ಬಲ್ಪಾನ ಆಯ್ತು ನನಗೆ. ಎರಡನೇದು, ನಾವು ಆಗಲೇ ಮಾತಾಡ್ತಾ ಇದ್ವಿ, ಅವನಿಗೇನು ಇಷ್ಟ ಅನ್ನೋ ಅದರಲ್ಲಿ ಅವನಿಗೆ ನಾವು ಸಪೋರ್ಟ್ ಮಾಡಿದಾಗ ಒಳ್ಳೆ ರಿಸಲ್ಟು ಬರುತ್ತೆ, ಒಳ್ಳೆ ಔಟ್ಪುಟ್ಟು ಬರುತ್ತೆ. ಬಿಕಾಸ್ ಐ ಆಮ್ ಮಾಸ್ಟರ್ ಮಂಜುನಾಥ್, ಐ ಎಕ್ಸ್ಪೆಕ್ಟ್ ಇಲ್ಲ ನಾನು ಮಾಡಿದ್ದೀನಿ, ನನ್ನಿದೆ, ನೀನು ಆ್ಯಕ್ಟ್ ಮಾಡು. ಇದು ಹೊರಗಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸಿಕ್ಕಿದಾಗ ಅದೇ ನಿನಗೂ ಕೇಳ್ತಾರೆ, ನನಗೂ ಅದೇ ಕೇಳ್ತಾರೆ. ಯಾಕೆ ಇಲ್ಲ, ಇನ್ನೂ ಕ್ರೂಡ ಕೇಳ್ತಾರೆ, ಏನು ಸರ್ ನಿಮ್ಗೊಂದು ರೋಲ್ ಕೊಡ್ಸೋಕ್ಕಾಗಲ್ವಾ ನಿಮ್ಮ ಮಗನಿಗೆ, ನೀವೇ ಒಂದು ಮಾಡ್ಬಿಡೋದಲ್ವಾ ಅಂತೆಲ್ಲ ಕೇಳ್ತಾರೆ. ಮತ್ತು ನಾವು ಯಾಕೆ ಮಾಡ್ತಾ ಇಲ್ಲ, ಹಾಗಾದ್ರೆ ನಾವು ದಡ್ರ ಇಲ್ಲ, ಒಂದು ರೀಸನ್ ಇದೆ. ಯಾಕಂದ್ರೆ ಅಲ್ಲಿ ನಾನು ಮಾಸ್ಟರ್ ಮಂಜುನಾಥ್ ಆಗಿ ಈ ಡಿಸಿಷನ್ ತಗೊಳ್ತಾ ಇಲ್ಲ, ಅಪ್ಪ ಮಂಜುನಾಥ್ ಆಗಿ ಈ ಡಿಸಿಷನ್ ತಗೊಳ್ತಾ ಇದ್ದೀನಿ. ಇದು ವಿಷಯ. ಅಂದ್ರೆ ಅವನ ಇಂಟ್ರೆಸ್ಟ್, ಅವನ ಲೈಕ್ಸ್ ಡಿಸ್ಲೈಕ್ಸ್, ಇದನ್ನ ನಾನು ತುಂಬ ಈಸಿಯೆಸ್ಟ್ ವೇ. ಅಂದ್ರೆ ಇದು ನನ್ನ ಸೈಕಾಲಜಿ ಎಕ್ಸ್ಪರ್ಟ್ ಅಲ್ಲ, MA ಇನ್ ಸೋಷಿಯಾಲಜಿ ಮಾಡಿದ್ದೀನಿ, ಬಟ್ ಏನು ಎಕ್ಸ್ಪರ್ಟ್ ಏನಲ್ಲ. ಬಟ್ ನನಗೆ ತುಂಬ ಜನ ಕೇಳ್ತಾರೆ, ಸರ್ ಮಾತಾಡೋದು ಈಸಿ, ಹೆಂಗೆ ನಾವು ಹೌ ಡು ಯು ಫೈಂಡ್ ಔಟ್ ವಾಟ್ ಈಸಿ ಗುಡ್ ಅಟ್ ಅದು ಇದು ಅಂತ. ಅಂದರೆ ಇದಕ್ಕೆ ಸಿಂಪಲ್ ಯಾರ್ಡ್ ಸ್ಟಿಕ್. ನೀವು ಅವನಿಗೆ ಏನೋ ಒಂದು ವಿಚಾರ, ನಿಮ್ಮ ಮಗು ಒಂದು ಫೋರ್ಸ್ ಮಾಡ್ತಿರಲ್ಲ, ನಿಮಗೆ ಆ ಥರ ಫೋರ್ಸ್ ಮಾಡಿದರೆ ನಿಮ್ಗೆ ಇಷ್ಟ ಆಗ್ತಾ ಇತ್ತಾ, ಇದೊಂದು ಯಾರ್ಡ್ ಸ್ಟಿಕ್ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಯಾವುದನ್ನು, ಇಲ್ಲ ನಾನು ಕಾಸು ಕೊಡ್ತೀನಿ ಮಾಡಿ ಹೋಗಿ ಕ್ಲಾಸ್ ಸೇರಿಬಿಡು, ಕಲ್ತ್ಬಿಡು ಅಂದರೆ ನೀವು ಕಲಿಯೋಕ್ಕಾಗತ್ತಾ? ಕಲಿತಾ ಇದ್ರ ನಿಮ್ಮನ್ನು ನೀವು ಆ ಜಾಗದಲ್ಲಿ ಹಾಕ್ಕೊಳ್ಳಿ. ಕಷ್ಟ ಈಗ ನೀವು ಬೆಳೆದಿರೋ ರೀತಿ, ನಿಮ್ಮ ತಂದೆ ತಾಯಿ ಇರೋ ರೀತಿ ಅದೆಲ್ಲ ಬೇರೆ ಇರ್ಬೋದು, ಬಟ್ ಒಂದು ಸೆಕೆಂಡ್ ಅಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ನಾವು ಫೋರ್ಸ್ ಮಾಡಿ ಏನೋ ಒಂದು, ಈಗ ವೆಜಿಟೇರಿಯನ್ ಅವ್ರಿಗೆ ಇಲ್ಲ ನಾನ್ ವೆಜ್ಜು ಅಂತ ಫೋರ್ಸ್ ಮಾಡಿ ತಿನ್ಸಿದ್ರೆ ಅರ್ಗುತ್ತಾ, ಇಷ್ಟಪಡ್ತಾರ? ಇಲ್ಲ, ತಿನ್ಬೋದು, ಏನು ಮಾಡೋಕ್ಕಾಗಲ್ಲ. ಫೋರ್ಸ್ ಮಾಡಿದಾಗ ಆಗ್ಬೇಕಲ್ಲ, ತಿನ್ಬೇಕಾಗತ್ತೆ. ಆ ಥರ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು, ಎಷ್ಟು ಮಾತು ದೇವ್ರ ಮಾತು ಕೊಟ್ಟಿದ್ದಾನೆ, ಮಾತಾಡಿ. ಮಗು ಹೌದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಬಟ್ ಇಷ್ಟ ಕಷ್ಟ ಹೇಳೋ ಅಷ್ಟು ತಕ್ಕ ಮಟ್ಟಕ್ಕಾದ್ರೂ ಗೊತ್ತಿರುತ್ತೆ. ಮಾತಾಡಿ, ಎಷ್ಟು ಡಿಸ್ಕಷನ್ ಮಾಡ್ತೀರೋ, ಎಷ್ಟು ನೀವು ಡೈಲಾಗ್ ಓಪನ್ ಇಟ್ಕೊಳ್ತೀರೋ ಅಷ್ಟೇ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅವ್ನಿಗೆ ಇಷ್ಟ ಇರೋದ್ರಲ್ಲಿ, ಅವಳಿಗೂ ಇಷ್ಟ ಇರೋದ್ರಲ್ಲಿ ನೀವು ಎನ್ಕರೇಜ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ, ಅದು ಯಾವುದೇ ಇರ್ಬೋದು. ಮುಂಚೆ ಎಲ್ಲ ನಮ್ಮ ಟೈಮಲ್ಲಿ ಏನು ಹೇಳ್ದಂಗೆ ಇಂಜಿನಿಯರು, ಡಾಕ್ಟ್ರು, CA ಬಿಟ್ಟರೆ ಅಬ್ಬಬ್ಬ ಅಂದರೆ ಬ್ಯಾಂಕ್ ಮ್ಯಾನೇಜರು, ಇಷ್ಟು ಬಿಟ್ಟರೆ ಇನ್ನೇನು ಬೇರೆ ಇರ್ತಾ ಇರಲಿಲ್ಲ. ಈಗ ಎಂತೆಂಥ ಜಾಬ್ಗಳಿದೆ, ಎಂತೆಂಥ ಆಪರ್ಚುನಿಟೀಸ್ ಇದೆ ಅಂತಂದರೆ, ಏನೋ ಅಥ್ಲೆಟಿಕ್ಸ್ ಸ್ಪೆಷಲ್ ಏನೋ ಕೋಚಿಂಗ್ ಅಂತೆ, ಫುಡ್ ನ್ಯೂಟ್ರಿಷನಿಸ್ಟ್ ಅಂತೆ, ಏನೇನೋ, ಅಂದರೆ ನನಗೆ ಪ್ರೊನೌನ್ಸ್ ಮಾಡದೇ ಇರೋಂಥ ಇಂಗ್ಲೀಷ್ ಪದಗಳಲ್ಲೆಲ್ಲ ಕೆಲಸಗಳಿದೆ. ಅಂದರೆ ನಿಮ್ಗೆ ಯಾವುದೋ ನಿಮ್ಮ ಇದರಲ್ಲಿ ಐ ಆಮ್ ವೆರಿ ಗುಡ್ ಅಟ್ ದಿಸ್ ಅಂತ ಅಂದ್ಕೊಳ್ಳಿ, ಅದಕ್ಕೂ ಏನೋ ಒಂದು ಜಾಬ್. ಒಂದು ಸಮಸ್ಯೆ ಏನು ಗೊತ್ತಣ್ಣ, ಅವ್ರು ಏನೇ ಮಾಡಿದ್ರು ತಿರ್ಗಾ ಸ್ಕ್ವೇರ್ ಒನ್ ತಂದು ಇಷ್ಟು ಹೇಳಿತಾರೆ. ಈಗ ಇವ್ನು ಆ್ಯಕ್ಟ್ರು, ಅವ್ನ ಮಗ ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ, ಅವ್ನು ಚಿಂದಿ $1 ಬಿಲಿಯನ್ ಇರಲಿ, ಅವ್ನು ಹೆಲಿಕಾಪ್ಟ್ರಲ್ಲಿ ಓಡಾಡಲಿ, ಮಾಡ್ತಿರಲ್ಲ ಸರ್, ಅದೆಲ್ಲ ಏನೋ ಮಾಡಲ್ಲ ಅಲ್ಲ. ಸ್ವಲ್ಪ ಇಲ್ಲ ರೀ, ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಓಡ್ತಾರೆ, ಅಲ್ಲ ಗೊತ್ತು ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾ ಇದ್ದಾರೆ, ಅವರು ಸಿನಿಮಾ ಮಾಡ್ತಿಲ್ಲ ಅಲ್ವ? ಅರೆ ಇದು ಹೆಂಗೆ ಅಟೆಂಡ್ ಮಾಡೋದು ಈ ಕ್ವಶನ್ನ? ತುಂಬ ಕಷ್ಟ. ನಿಮ್ಗೆ ಹಂಗಾರೆ ನಿಮ್ಮ ಖುಷಿಗೆ ನಾವು ಮಾಡಿದ್ರೇ ನಾವು ಜೀವನ ಮಾಡ್ತಾ ಇದೀವಿ ಅಂತನಾ? ಅದು ತುಂಬ ಕಷ್ಟ, ಆನ್ಸರ್ ಮಾಡೋದು ಕಷ್ಟ. ಬಟ್ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಈಗ ನನ್ನ ಹಿಂಸೆ ಏನು ಗೊತ್ತಾ, ನನ್ನ ಮಗನಿಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇನೆ, ನೀವು ಅವ್ನ ಹಾಕೊಂಡು ರೀಲ್ ಯಾಕೆ ಮಾಡಲ್ಲ, ನೀವು ನಿಮ್ಮ ಮಗಳಿಗೆ ಎಕ್ಸ್ಪೋಜರ್ ಕೊಡಿ. ಅರೆ ಅವಳಿಗೆ ಇಷ್ಟ ಮಾಡೋದು, ಅವಳು ಬೇಡ ಅಂದ್ರೂ ನನ್ನ ಫೋನ್ ಸುಮ್ಮನೆ ಇಟ್ಬಿಟ್ಟು ನಾನು ವಾಶ್ರೂಮ್ಗೆ ಒಂದು 10 ನಿಮಿಷ ಹೋಗಿ ಬರೋಷ್ಟೊಳಗೆ ಒಂದು 50 ಸೆಲ್ಫಿ ತೊಗೊಂಡಿರ್ತಾಳೆ ಅಂತ, ಹಿಂಗೆ ಟಕ 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 ಅಂತ. ಇವನಿಗೆ ಅಲ್ಲೇ ಬಿದ್ದಿರೋ ಫೋನ್ ಇವ್ನು ವೀಡಿಯೋಗೆ ಮಾಡ್ತಾ ಇರ್ತಾನೆ, ಕ್ಯಾಮ್ರಾನೇ ಆನ್ ಮಾಡಲ್ಲ. ಆಮೇಲೆ ಇಂಟ್ರೆಸ್ಟ್ ಚೇಂಜ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ನಿನಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹಿಂಸೆ ಅನ್ನೋ ಥರ ಬೇಜಾರಾಗ್ಬಿಡ್ತು ಇಂಡಸ್ಟ್ರಿ, ಅವಳಿಗೂ ಆಗ್ಬೋದು, ನನಗೂ ಆಲ್ರೆಡಿ ಎಷ್ಟೋ ವರ್ಷ ಆಗೋಗಿದೆ ಬೇಜಾರಾಗಿ, ಸುಮ್ಮನೆ ಮಾಡ್ತಾ ಇದ್ದೀನಿ ಎಷ್ಟೊಂದು ಕೆಲಸ. ನನ್ನ ಮಗನಿಗೆ ಇಂಟ್ರೆಸ್ಟ್ ಬರ್ಬೋದು, ಗೊತ್ತಿಲ್ಲ. ಡೆಫಿನೆಟ್ಲಿ ಯು ನೆವರ್ ನೋ. ಅದು ಬಿಟ್ಬಿಟ್ಟು ಪ್ರಪಂಚದಲ್ಲಿ ಒಂದೇನೇನಪ್ಪ ಫೇಮಸ್ ಆಗೋಕ್ಕೆ, ಒಂದು ಸೆಲೆಬ್ರಿಟಿ ಆದರೆ ಅಷ್ಟೇನ ಹಂಗಾರೆ ಜೀವನ? ಬೇರೆ ಏನು ಮಾಡಿದ್ರೆ ಯಾಕೆ ಅದನ್ನು ಅಕ್ಸೆಪ್ಟ್ ಮಾಡಲ್ಲ? ಪ್ಲಸ್ ನೆಕ್ಸ್ಟ್ ಸ್ಟೆಪ್ಗೆ ಬರೋಣ. ಈಗ ಒಂದಷ್ಟು ಜನ ಚೈಲ್ಡ್ ಪ್ರಾಡಜೀಸ್ ಬರ್ತಾರೆ, ಫೇಮ್ ಬಂದ್ಬಿಡುತ್ತೆ. ಆ ಫೇಮ್ ತುಂಬ ಅದ್ರ ಜೊತೆಗೆ ತೂಕದ ಫೇಮ್, ಅದು ತುಂಬ ರೆಸ್ಪಾನ್ಸಿಬಲ್ ಫೇಮ್ ಬರುತ್ತೆ. ನಿನಗೆ ಐ ಥಿಂಕ್ ಲಾಡ್ ಆಫ್ ನಮಗೆ ತುಂಬ ಒಂದು ಒಳ್ಳೆ ಒಂದು ಬೋನಸ್ ಅಥವಾ ಒಂದು ಸ್ಟ್ರೆಂತ್ ಇದ್ದಿದ್ದು ನಮ್ಮ ತಂದೆ ತಾಯಿ, ಪ್ಲಸ್ ನಮ್ಮ ಜೊತೆ ಇದ್ದ ಕೋ ಆ್ಯಕ್ಟರ್ಗಳು, ಮತ್ತು ಹಲವಾರು ವೆಲ್ ವಿಷರ್ಸ್ ನಮ್ಮವ್ರು ಯಾರಿದ್ರು, ಡೈರೆಕ್ಟರ್ಸ್ ಆಗಲಿ, ಎಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದವರು ಬೇಗ ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಆ ಫೇಮ್ ತಲೆಗೆ ಹತ್ತಕ್ಕೆ ಬಿಡಲಿಲ್ಲ. ನಂಬರ್ 1. ಏನಕ್ಕೆ ಹತ್ತಕ್ಕೆ ಬಿಡಲಿಲ್ಲ? ಬಿಡ್ಬೋದಾಗಿತ್ತು.
ಇಲ್ಲ ನೀನೇ ಇಂದ್ರ ನೀನೇ ಚಂದ್ರ ಅಂತಲೂ ಹೇಳ್ಬೋದಾಗಿತ್ತು, ಅಥವಾ ಇನ್ನೊಂದು 2-3 ಸಿನಿಮಾ ಮಾಡಿಸ್ಬೋದಾಗಿತ್ತು. ಅಲ್ಲ, ದೇವರ್ ಅಂದರೆ ಆ ಸೀಸನ್ಡ್, ಆ ತೂಕದವರು, ಆ ಕ್ವಾಲಿಟಿಯವರು ಇದ್ದರು. ಯಾಕಂದರೆ ಅವರು 15-20 ವರ್ಷ 30 ವರ್ಷ ಆ ಇಂಡಸ್ಟ್ರಿಯಲ್ಲಿ ಇದ್ದು ಎಲ್ಲ ಮೇಲೆ ಕೆಳಗೆ ಎಲ್ಲ ನೋಡ್ಬಿಟ್ಟು ಏರುಪೇರುಗಳನ್ನ ನೋಡಿ ಈ ಟ್ಯಾಲೆಂಟೆಡ್ ಹುಡುಗರು ಇದೇ ದಾರಿಯಲ್ಲಿ ಹೋದರೆ ಇವ್ರಿಗೆ ಏನೇನು ತೊಂದರೆ ಆಗುತ್ತೆ ಅಂತ ಒಂದು ಫೋರ್ಥಾಟ್ ಇತ್ತೋ ಏನೋ. ಬಹಳಷ್ಟು ನನಗಂತೂ ನಾನು ಬೆಳೆಯುವಾಗ, ನಾನು ಆ್ಯಕ್ಟಿಂಗ್ಲಿದ್ದಾಗ ಮೋಸ್ಟ್ ಕಾಮನ್ ನನಗೆ ದೊಡ್ಡವ್ರ ಅಡ್ವೈಸ್ ಇದ್ದಿದ್ದು, ಆಯಿತು ಚೆನ್ನಾಗಿ ಮಾಡಿದ್ಯಾ, ತಲೆಗೆ ಹೋಗ್ಬಿಡ್ಬೇಡ, ಇನ್ನೂ ಬೇಜಾನಿದೆ, ಸಾಧಿಸೋದು ಇನ್ನೂ ತುಂಬ ಇದೆ. ನನಗೆ ಎಷ್ಟು ಸಖತ್ ತಮಾಷೆ ಅಂದರೆ ಇಲ್ಲಿ ಶೇರ್ ಮಾಡ್ಕೊಳ್ಬೋದು, ಸ್ಟೇಟ್ ಅವಾರ್ಡ್ ಬಂತು, ಪರಮೇಶಿ ಪ್ರೇಮ್ ಪ್ರಸಂಗ ಸ್ಟೇಟ್ ಅವಾರ್ಡ್ ಬಂದಿದ್ದು ಗೊತ್ತಾಗಿದ್ದು ಇನ್ನೊಂದು ಫಿಲ್ಮ್ ಶೂಟಿಂಗಲ್ಲಿ ಸೆಟ್ಟಲ್ಲಿ ಶಂಕರ್ ನಾಗ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಾಯಿತು, ಬಂದರು, ಮಂಜು ಹಿಂಗೇನೋ ಸ್ಟೇಟ್ ಅವಾರ್ಡ್ ಬಂದಿದೆ ಅಂತ ಕಣ ಅಂತಂದರು. ಹೌದಾ ಅಂಕಲ್ ಅಂತಂದೆ. ಅದರದ್ದು ವ್ಯಾಲ್ಯೂನೂ ಗೊತ್ತಿಲ್ಲ ನನಗೆ, ಸ್ಟೇಟ್ ಅವಾರ್ಡ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅದೇನೋ ಒಂದು ಪ್ರಶಸ್ತಿ ಗೊತ್ತು, ಅವಾರ್ಡ್ ಅಂದರೆ ಪ್ರಶಸ್ತಿ, ಓಕೆ. ಸ್ಟೇಟ್ ಅವಾರ್ಡು ಏನೋ ಬಂತು. ಅವ್ರು ಹೇಳಿದ ರೀತಿ ಎಷ್ಟು ನನ್ನ ಲೈಫಲ್ಲಿ ಅದು ಎಷ್ಟು ಹೆಲ್ಪ್ ಆಯಿತು ಅಂದರೆ, ಸ್ಟೇಟ್ ಅವಾರ್ಡ್ ಬಂತಂತೆ ಕಣ, ಪರಮೇಶ್ವರಿ ಪ್ರಸಾದ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಆಯಿತು, ಇದು ಫಸ್ಟ್, ಇದು ಇನ್ನೂ ಬೇಜಾನ್ ತೊಗೊಳೋದಿದೆ, ಇದು ಬಂದಮೇಲೆ ನೀನು ಸ್ವಲ್ಪ ತಲೆ ತಿಂತಾರೆ, ತಲೆ ತುಂಬ್ತಾರೆ, ತುಂಬಿಸ್ಕೊಂಬೇಡ, ಇನ್ನೂ ಸಾಧಿಸೋದು ಬೇಜಾನಿದೆ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಸೊ ನಂದು ಫಸ್ಟು ಏನೊಂದು ಇತ್ತಲ್ಲ ಒಂದು ಎಕ್ಸ್ಪೋಜರು ವಾಸ್ ದ್ಯಾಟ್, ಪಡೆದಿದ್ಯಾ, ಗುಡ್ ಜಾಬ್, ಬಟ್ ಇದೆಲ್ಲ ನಿನ್ನ ಗೋಲ್ ಇರೋದು, ನಿನ್ನ ಗೋಲ್ ಇನ್ನೂ ಎಲ್ಲೋ ಇದೆ, ತುಂಬ ಇದೆ. ಸೊ ಸಡನ್ನಾಗಿ ನಾನು ಹೌದು ಐ ಆಮ್ ಹ್ಯಾಪಿ, ಬಟ್ ಇಲ್ಲ ಅಂಕಲ್ ಹೇಳಿದ್ದಾರೆ ಇನ್ನೂ ಏನೋ ಮಾಡ್ಬೇಕಂತೆ. ಸೊ ಅದು ಏನು ಅದು ಖುಷಿನ ಆಸ್ಪಿರೇಷನಲ್ ಆಗಿ ಡೈವರ್ಟ್ ಮಾಡಿ ಒಂದು ದಾರಿ ತೋರಿಸಿದ್ರು. ನೆಕ್ಸ್ಟು ಐ ಕ್ಯಾನ್ ಓನ್ಲಿ ಶೇರ್, ಅಂದರೆ ನನ್ನ ಜೊತೆ ಆಗಿದ್ದು, ಐ ಆಮ್ ಶ್ಯೂರ್ ಇಟ್ ಇಸ್ ಪ್ರಿಟಿ ಮಚ್ ಸಿಮಿಲರ್ ನಿನ್ನ ಜೊತೆನೂ ಆಗಿರುತ್ತೆ. ಯಾಕಂದರೆ ಅನಂತ್ ನಾಗ್ ಸರ್ ಆಗಲಿ ಇವರೆಲ್ಲನೂ ಸೇಮ್ ಟ್ರೀ ಬ್ರಾಂಚಸ್ ಅವರು. ನೆಕ್ಸ್ಟ್ ಇದು ಬಂದಿದ್ದೇನು, ಓದು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ. ನಾನು ಸಾವಿರಾರು ಇಂಟರ್ವ್ಯೂಸಲ್ಲಿ ಇದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಓದು ನಿಲ್ಲಿಸ್ಬೇಡಿ. ಇದು ಓದಿರ್ದಲ್ಲ, ಇದು ಓದು ಇಸ್ ಸಿಂಬಲಿಸಮ್ ದಟ್ ನಾರ್ಮಲ್ ಸೀನ್ ಬಿಡಬೇಡಿ ನೀವು ಅಂತ. ಈ ಕಡೆ ನಿಮಗೆ ಫೇಮ್ ಬರುತ್ತೆ, ಮನಿನೂ ಬರ್ಬೋದು, ಬಟ್ ಫೇಮು ಮನಿನ ಮ್ಯಾನೇಜ್ ಮಾಡೋಕ್ಕೆ ನಾಲೆಜ್ ಬರಲಿಲ್ಲ ಅಂತಂದರೆ ಏನು ಮಾಡೋಕ್ಕೆ. ಇಲ್ಲಿ ನಾವು ಒಂದಷ್ಟು ನಮ್ಮಿಬ್ಬರ ಅವಾಗ ಇವಾಗ ಫೋನ್ ಮಾಡಿಕೊಂಡು ಒಂದು 2 ಅವರ್ ಮಾತಾಡ್ತೀವಲ್ಲ, ಆವಾಗ ಬಂದಿದ್ದು ಮಾತನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಮಾಡಿದಾಗ ನಮಗೆ ಇಲ್ಲಿ ನಮ್ಮ ಇಂಡಿಯಾಲ್ಲೇ ಅಷ್ಟು ಎಕ್ಸಾಂಪಲ್ಗಳು ಈಸಿಯಾಗಿ ಸಿಗಲ್ಲ. ಬಟ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ಸ್ ಅಂದರೆ ಹಾಲಿವುಡ್ಡಲ್ಲಿ ಮೆಕಲಿ ಕಲ್ಕಿನ್, ಹೋಮ್ ಅಲೋನ್ ಚೈಲ್ಡ್ ಆಕ್ಟರ್, ಹೇಗೆ ಆ ಫೇಮು ಮನಿನ ಮ್ಯಾನೇಜ್ ಮಾಡೋ ನಾಲೆಡ್ಜು ಅಥವಾ ಕರೆಕ್ಟ್ ಜನ ಸುತ್ತಮುತ್ತ ತಂದೆ ತಾಯಿ ಆ ಸಪೋರ್ಟ್ ಸಿಸ್ಟಮು ಫ್ರೆಂಡ್ಸ್ ಇರಲಿಲ್ಲ ಅಂದರೆ ಏನಾಗಬಹುದು, ಡ್ರಗ್ ಅಡಿಕ್ಟ್ ಆಗೋದಾ, ಏನೆಲ್ಲ ಆಗಿ ಅವನಲ್ಲಿ ಎಂತೆಂಥ ಕಷ್ಟಪಟ್ಟುಬಿಟ್ಟು. ಎಂಥ ಆ್ಯಕ್ಟರ್ ಅವನು ಪಾಪ, ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್. ನಾನು ಇವತ್ತಿಗೂ ಮೊನ್ನೆ ಓದ್ತಾ ಇದ್ದೆ, ಅವರಿಗೆಲ್ಲ ಅಲ್ಲಿ ರಾಯಲ್ಟಿ ಸಿಸ್ಟಮ್ ನಮ್ಮ ಥರ ಒಂದು ಟೈಮ್ ಪೇಮೆಂಟ್ ಮಾಡಿ ಬಿಟ್ಬಿಡಲ್ಲ. ಅಲ್ಲಿ ಪ್ರತಿ ಸತಿ ಹೋಮ್ ಅಲೋನ್ ಟೆಲಿಕಾಸ್ಟ್ ಆದರೆ ಅಥವಾ ಎಲ್ಲಿಂದ ಯಾವುದೇ ಬ್ರಾಡ್ಕಾಸ್ಟರ್ಸಲ್ಲಿ ಎಲ್ಲೇ ಇದಾದ್ರೂ ಒಂದು ಚೆಕ್ ಅವ್ನಿಗೆ ಹೋಗುತ್ತೆ, ಆ ಪೋರ್ಷನ್ ಅವ್ನಿಗೆ ಹೋಗುತ್ತೆ. ಹಂಗೆ ಹೋಗಿ ನಿನಗೆ ಇವಾಗ ಇಷ್ಟು ರಣಧೀರಾಗ ಎಷ್ಟು ಚೆಕ್ ಬಂದಿರೋದು, ಮಾಲ್ಗುಡಿ ಬಂದಿರೋದು ಏನೋ ನನಗೆ ಅಟ್ಲೀಸ್ಟ್ ಗೌರಿ ಗಣೇಶ ಹಬ್ಬಕ್ಕಾರು ಒಂದು ಚೆಕ್ ಬಂದಿರೋದು, ಒಂದು ಫಿಕ್ಸ್ ಗಣೇಶ ಹಬ್ಬ. ಅಬ್ಸಲ್ಯೂಟ್ಲಿ. ಸೊ ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಆ ಕಾಂಟ್ರಾಕ್ಟ್ ಸಿಸ್ಟಮ್ ತರಬೇಕು ಇನ್ಮೇಲಿಂದ, ನಾವೆಲ್ಲ ಕಷ್ಟಪಟ್ಟು. ಬಟ್ ಅವ್ನು ಹೇಳೋದು ಆ ಥರ ಇದ್ರು ಅವನಿಗೆ, ಅಂದರೆ ಹಿಸ್ ಲೈಫ್ ವಾಸ್ ಸೆಟ್, ಬಟ್ ಕರೆಕ್ಟ್ ಸಪೋರ್ಟ್ ಸಿಸ್ಟಮ್ ಇಲ್ಲದೇ ಇದ್ದಿದ್ದರಿಂದ ಫ್ಯಾಮಿಲಿ, ಫ್ರೆಂಡ್ಸ್, ನಾನು ಏನು ಅದ್ರ ಬಗ್ಗೆ ಎಕ್ಸ್ಪರ್ಟ್ ಅಂತಲ್ಲ, ಓದಿರೋದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಅದು ಬೇರೆನೂ ರೀಸನ್ಸ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನಾನು ಓದಿರೋ ಪ್ರಕಾರ ಯಾರು ಅಕ್ಕಪಕ್ಕ ಅವನ್ನ ಗೈಡ್ ಮಾಡಿ ಕರೆಕ್ಟಾಗಿ ಅವನು ಕರೆಕ್ಟ್ ದಾರಿಗೆ ಏನಾದ್ರು ತೊಗೊಂಡೋಗಿದ್ರೆ ಅವ್ನು ಇನ್ನೂ ಏನೇನು ಹೈಟ್ಸ್ ರೀಚ್ ಆಗ್ತಾ ಇದ್ನೋ ಏನೋ. ಅವನಿಗೂ ಒಬ್ಬ ಶಂಕರ್ ನಾಗ್ ಸರ್ ಇದ್ದಿದ್ರೆ ಇನ್ನು ಏನೆಲ್ಲ ಅವನು ಅಚೀವ್ ಮಾಡ್ಬೋದಾಗಿತ್ತು ಏನೋ. ಪುಣ್ಯಕ್ಕೆ ಅವನಿಗೆ ರಿಕವರ್ ಆಗಿ ಮೊನ್ನೆ ಗೋಲ್ಡನ್ ಗ್ಲೋಬಲ್ ನೋಡಿದೆ, ವಾಪಸ್ ಈಗ ಆ್ಯಕ್ಟಿಂಗು ಮಾಡ್ತಾ ಇದ್ದಾನೆ. 1-2 ಮಾಡ್ದ. ಅವನ ತಮ್ಮ he acted in another Home Alone 2 or 3 series ಅಲ್ಲಿ. He didn't repeat any of his mistakes. ಅದೇ ಒಂದು ಅಣ್ಣ ಎಕ್ಸ್ಪೆರಿಮೆಂಟ್ ಆಗಿದೆಯಲ್ಲ ಮನೇಲಿ ಕಣ್ಣು ಮುಂದೆ, ರೆಫರೆನ್ಸ್ ಇದೆಯಲ್ಲ. He went on to do, ಈಗ ಕೂಡ ಒಂದು 2-3 ಅವಾರ್ಡ್ ವಿನ್ನಿಂಗ್ ರೋಲ್ಸ್ ಮಾಡಿ ಇದು ಮಾಡ್ತಾ ಇದ್ದಾನೆ. ಇನ್ನು ಯಾಕೆ ಈ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ, ಈಸಿಯೆಸ್ಟ್ ವೇ ಟು ಸಿ ಆ್ಯಂಡ್ ಲರ್ನ್. ಇಟ್ ಈಸ್ ಒನ್ ಥಿಂಗ್ ಟು ಅಚೀವ್ ಫೇಮ್ ಆರ್ ಬಿಕಮ್ ಫೇಮಸ್, ಅದರ್ ಥಿಂಗ್ ಟು
ಸೆಕೆಂಡ್ ಇನ್ ಬಿಟ್ವೀನ್ ಇಸ್ ಸಸ್ಟೈನ್ ಇಟ್, ಅದನ್ನು ಸಸ್ಟೈನ್ ಮಾಡೋದು ಹೇಗೆ. ಮೂರನೇದು ಅದನ್ನು ನೆಕ್ಸ್ಟ್ ಅದನ್ನು ಮ್ಯಾನೇಜ್ ಮಾಡಿ ಅದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ. ಈ ಮೂರನೇದೇ ಐ ಥಿಂಕ್ ಇಸ್ ಅ ಮೇಜರ್ ಚಾಲೆಂಜ್ ಅನ್ಸುತ್ತೆ. ಯಾಕೆಂದರೆ ಒಂದು ಅಫ್ಕೋರ್ಸ್ ಫೇಮಸ್ ಆಗೋಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಬ್ರೇಕ್ ಸಿಗಬೇಕು, ಒಳ್ಳೆ ಇದು ಆಗಬೇಕು. ಸೆಂಟ್ರದು ಮೇಂಟೈನ್ ಮಾಡಬೇಕು, ಅಗೇನ್ ಸ್ವಲ್ಪ ಲಕ್ಕು ಇದೆ, ಸ್ವಲ್ಪ ನಮ್ಮ ಹಾರ್ಡ್ ವರ್ಕ್ ಇದೆ. ಬಟ್ ಅದನ್ನು ಅನಲೈಸ್ ಮಾಡಿ ಅಥವಾ ಆ ಫೇಮನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಜೀವನ ಮಾಡ್ಕೊಳ್ಳೋದಿದೆಯಲ್ಲ, ಐ ಥಿಂಕ್ ದಟ್ ಇಸ್ ವೇರ್ ಎಜುಕೇಷನ್. ವೆನ್ ಐ ಸೇ ಎಜುಕೇಷನ್, ನಾನು ಬರೀ 10th PUC ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಒಂದು ಮೋಸ್ಟ್ ಕಾಮನ್ ಕಾನ್ಸ್ಟೆಂಟ್ ಇರೋದು, ಒಂದು ನಾರ್ಮಲ್ಸಿ ಅಂತ ಇರೋದು ಎಜುಕೇಷನ್, ವಿಚ್ ಇಸ್ ಸ್ಕೂಲ್ಗೆ ಹೋಗ್ತೀರಾ, 40 ಜನ ಜೊತೆ ಅಥವಾ 25 ಜನ ಜೊತೆ ನೀವು ಒಬ್ಬ ನಾರ್ಮಲ್ ಒಬ್ಬ ಸ್ಟೂಡೆಂಟ್ ಆಗಿರ್ತೀರ, ಅವರೆಲ್ಲ ಕಲಿಯೋದನ್ನು ನೀವು ಕಲಿತೀರಾ. ಅದನ್ನು ಆ ಬೇಸನ್ನು ಆ ನಾರ್ಮಲ್ಸಿನ ಹಿಡದೇ ಇದ್ದರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದು ನಮ್ಮ ಹಾಲಿವುಡ್ಡು ಮತ್ತು ಒಂದೆರಡು ನಮ್ಮಲ್ಲೂ ಇಂಡಿಯಲ್ಲೂ ಆ ಥರ ಕೇಸುಗಳಿದೆ ಅನಿಸುತ್ತೆ. ಸೊ ಐ ಥಿಂಕ್ ದಟ್ ಈಸ್ ವೇರ್ ಸ್ವಲ್ಪ ಫೋಕಸ್ ಕೊಟ್ಟು, ಆ್ಯಕ್ಚುಲಿ ನೀನು ನನ್ನಂಥವರು ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ಅವರಿಗೆ ಒಂದು ಅರಿವು ಮೂಡಿಸಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು ಅಂತ ನಂಬ್ತೀನಿ ನಾನು. ಇಲ್ಲ, ಅದಕ್ಕೆ ನೋಡೋಣ, ಇವಾಗ ಈ ಪ್ಯಾಟ್ರನ್ ಏನಿದೆಯಲ್ಲ, ಇವಾಗ ನಿಮ್ಮ ಮಗ ಸ್ವಿಮ್ಮಿಂಗಲ್ಲಿ ಗೋಲ್ಡ್ ಮೆಡಲ್ ಅವನು ಅಲ್ವಾ, ಯಾವ ನ್ಯಾಷನಲ್ಸಾ, ಯಾವ ಇಯರ್ ಸೆಗ್ಮೆಂಟಲ್ಲಿ? ನ್ಯಾಷನಲ್ ISSO ಅಂತ ಒಂದು ಈವೆಂಟ್ ಪುಣೆಯಲ್ಲಿ ಗೆದ್ದ. ಈಗ ಆ ಟ್ಯಾಲೆಂಟ್ ಓಕೆನಾ. ಆದರೆ ನೀವು ಅದೆಲ್ಲೂ ಏನೋ ಡಂಗೂರ ಹೊಡ್ಕೊಂಡು ಎಲ್ಲ ಕಡೆ ಹೇಳ್ಕೊಂಬಂದು ಒಂದು ಮೀಡಿಯಾ ಅಟೆನ್ಷನ್ ತಂದು ಅವನಿಗೆ ಯು ಡಿಂಟ್ ಡೂ ದಟ್. ನಾನು ಮಗಳು ಅಂತ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಮಾಡಿದ್ಲು ಒಂದು ಶೋ, ಅದಂಗೆ ಆಯಿತು. ಅವಳು ಇಂಟ್ರೆಸ್ಟು ಅಲ್ಲಿದೆ, ಅವಳು ಮಾಡ್ತಿದ್ದಾಳೆ. ಬ್ರಿಲಿಯಂಟ್. ಮಗನ್ನ ನಾನೇ ಪುಷ್ ಮಾಡಬೇಕು ಅನ್ನೋದು ನನಗೂ ಇಲ್ಲ, ಓಕೆನಾ. ಸೇಮ್ ವಿತ್ ವಿಜಯ್ ಅಷ್ಟೇ, ವಿಜಯ ರಾಘವೇಂದ್ರ ಫೋರ್ಸಿಬ್ಲಿ ಏನು ಮಗನಿಗೆ ಪುಷ್ ಮಾಡಬೇಕು ಅಂತ ಏನಿಲ್ಲ. ಆ್ಯಸ್ ಅ ಫಾದರ್ ಹಿ ಈಸ್ ರೆಸ್ಪಾನ್ಸಿಬಲ್ ಡೂಯಿಂಗ್, ಅವ್ನ ಮಗನಿಗೆ ಏನು ಅನ್ಬೇಕು ಎಲ್ಲ ಅವ್ನು ಮಾಡ್ತಾನೆ. ಅಕುಲ್ ಬಾಲಾಜಿ ಅವನೇನು ಫೋರ್ಸ್ ಮಾಡ್ತಿಲ್ಲ ಮಗನಿಗೆ, ಅವ್ನಿಗೇನು ಇಷ್ಟನೋ ಹಂಗೆ ಬರಲಿ, ಅದೇ ಮಾತಾಡ್ತೀವಿ ನಾವು. ಗುರು ಅವ್ನಿಗೇನು ಇಷ್ಟನೋ ಹಂಗೆ ಬೇಡ, ನಾನು ಮಾಡಿದೆ, ನಾನು ಟಿ ವಿಲಿ ಬಂದೆ, ನಾನು ಸಿನಿಮಾಲಿ ಬಂದೆ ಅಂದ ತಕ್ಷಣ ಅವ್ರಿಗೆ ಯಾಕೆ ನಾನು ಆ ಪ್ರೆಷರ್ ಹಾಕಬೇಕು? ಅಬ್ಸಲ್ಯೂಟ್ಲಿ. ಅವ್ರಿಗೆ ಇಷ್ಟ ಇದ್ದರೆ ಮಾಡಲಿ, ಇಲ್ಲ ಅಂದರೆ ಮಾಡಲ್ಲ. ಸೊ ಈ ಪ್ಯಾಟ್ರನ್ನ ಎಲ್ಲರೂ ಅಬ್ಸರ್ವ್ ಮಾಡಬೇಕು. ಮತ್ತು ಮೋರೋವರ್ ನಾನು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಆವಾಗಲೇ ಹೇಳಿದ್ರಿ ರೀಲ್ ಮಾಡ್ತಾ ಇದ್ವಿ, ನಾವು ಒಂದೇ ಟೇಕಲ್ಲೇ ಮುಗಿಸ್ಲೇಬೇಕಾಗಿತ್ತು, ಪ್ರೆಷರ್ ನಮಗೆ ಜಾಸ್ತಿ ಇತ್ತು ಅಂತ. ಪ್ರೆಷರ್ ಜಾಸ್ತಿ ಇದ್ದಿದ್ದಕ್ಕೆ, ಆ ಪ್ರೆಷರಲ್ಲಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಲಾಂಗ್ ಹಾರ್ಸ್ ಕುದುರೆ ಕೂಡ ಆಯಿತು, ನಮ್ಮದು ಲಾಂಗ್ ರನ್ ಕುದುರೆಗಳು ಅಂತ. ಇವತ್ತಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಂಗೆ ಆಗಕ್ಕೆ ವೇದಿಕೆನೇ ಇಲ್ಲ ಆ ಥರ. ಅಬ್ಸಲ್ಯೂಟ್ಲಿ. ಪಟ 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 ಮರ್ತೋಗ್ತಾರೆ. ಸೊ ನಿಮಗೆ ಆವಾಗಿನ ಥರ ಈಗ ಎಲ್ಲ ಸಿನಿಮಾಲು ಹೀರೋಗೆ ಫ್ರೆಂಡ್ ಒಬ್ಬ ಚಿಲ್ಟಾರಿ ಹುಡುಗ, ಈ ಥರ ಲವ್ ಐಡಿಯಾ ಕೊಡೋ ಅಂಥವನು, ಇಲ್ಲ ಅಂದರೆ ಕಿರಿಕ್ ಮಾಡೋ ಅಂಥವನು, ಏನೋ ಒಂದು ಟ್ರ್ಯಾಕ್ ಬರಿಬೇಕು ಅಂತ ಯಾವ ರೈಟರ್ಸು ಬರಿತಾ ಇಲ್ಲ ಈಗ. ಆ ಪ್ಯಾಟ್ರನ್ನೇ ಇಲ್ಲ ಇವಾಗ, ಆ ಪ್ಯಾಟರ್ನ್ ಹೊಟ್ಟೋಯ್ತು. ಸೊ ತಂದೆ ತಾಯಿಗಳು ಇಲ್ಲಿ ಮಕ್ಳ ಟ್ಯಾಲೆಂಟ್ ನಿಮ್ಗೆ ಬೇಕು ಅಂತಂದರೆ ನಿಮ್ಮ ಪ್ಲಾಟ್ಫಾರ್ಮ್ನ ನೀವೇ ಗಟ್ಟಿ ಮಾಡ್ಕೊಳ್ಳಿ. 100%. ಅವಾಗ ಆ ಟ್ಯಾಲೆಂಟ್ ಇತ್ತು ಅಂತಂದರೆ, ಅಂಡ್ ನನ್ನ ಪ್ರಕಾರ ಆ ಪ್ಲಾಟ್ಫಾರ್ಮ್ ನೀಡ್ ನಾಟ್ ಬಿ ಸಿನಿಮಾ, ಟಿವಿ, ಇದೆಲ್ಲ ಹಲವಾರು ಪ್ಲಾಟ್ಫಾರ್ಮ್ಸ್ ಇದೆ. ಎಸ್. ಅಂಡ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಎಸ್, ಅದರಲ್ಲೂ ಹೆಸರು ಗಳಿಸ್ತಾರೆ. ಈಗ ನಮ್ಮ ಚೆಸ್ ಪ್ರಾಡಿಜಿ, ಹ್ಮ್, ಅವ್ರ ಹೆಸರು ಪ್ರಜ್ಞಾ, ಇನ್ನೊಬ್ರು, ಹಿ ಮೇಡ್ ಅ ನೇಮ್. ಹೌದು. ನಮ್ಮ ವಿಮೆನ್ಸ್ ಕ್ರಿಕೆಟ್ ಟೀಮ್ RCB ಅವರು ದೇ ಮೇಡ್ ಅ ನೇಮ್. ಅದರಲ್ಲಿ ನಮ್ಮ ಕರ್ನಾಟಕ ಹುಡುಗಿ ಒಂದಿಬ್ರು ಇದ್ದಾರೆ, ದೇ ಮೇಡ್ ಅ ನೇಮ್. ಸೊ ಪ್ಲಾಟ್ಫಾರ್ಮ್ಸ್ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ, ಮುಂಚೆ ಆಗಿದ್ರೆ ನಿಮ್ಗೆ ನಮ್ದೊಂದು ನ್ಯಾಷನಲ್ ನ್ಯೂಸ್ ಪೇಪರಲ್ಲಿ ಒಂದು ಬಂದ್ರೇ ನಿಮಗೆ ಈ ಥರ ಒಬ್ರು ಇದ್ದಾರೆ, ಅವ್ರು ಏನೋ ಅಚೀವ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಈಗ ಈ ಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರು ಯಾವುದೇ ಒಂದು ವರ್ಟಿಕಲಲ್ಲಿ ಹೋಗಿ, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ, ಕಲೆ ಆಗಲಿ, ಯಾವುದಾದ್ರೂ ಕಲೆ ಆಗಲಿ, ಪೇಂಟಿಂಗ್ ಆಗಲಿ, ಎನಿಥಿಂಗ್ ಅದರಲ್ಲಿ ಎಕ್ಸೆಲ್ ಆದರೆ ಆ ಫೇಮ್ ರೆಕಗ್ನಿಷನ್ ಸಿಗುತ್ತೆ. ಇವತ್ತಿಗೆ ಸಿಗುತ್ತೆ, ನಮ್ಮ ಟೈಮಲ್ಲಿ ಸಿಗ್ತಾ ಇರಲ್ಲ, ಇವತ್ತಿಗೆ ಸಿಗೋದ್ರಿಂದ ಡೆಫಿನೆಟ್ಲಿ ಆ ಏನಂತಾರೆ, ಬೇರೆ ಬೇರೆ ಕಲೆಗಳಿಗೂ ಬೇರೆ ಬೇರೆ ಇದಕ್ಕೂ ದಾರಿನೂ ನೋಡಿ, ಜೊತೆಗೆ ಅವ್ರನ್ನ ಎಕ್ಸ್ಟ್ರಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ತುಂಬ ಫಾರ್ ಲ್ಯಾಕ್ ಆಫ್ ಬೆಟರ್ ವರ್ಡ್ಸ್ ಏನು ಹೇಳೋದು, ಆ ಏಜಲ್ಲಿ ಈ ಥರ ಒಂದು ಸಕ್ಸಸ್ಸು, ಫೇಮು, ಒಂದು ರೆಕಗ್ನಿಷನ್ ಸಿಕ್ಕಿದಾಗ ಮೈಂಡ್ ಸ್ವಲ್ಪ ಮೆಚ್ಯೂರ್, ಅವರ ಏಜ್ಗಿಂತ ಮುಂದಕ್ಕೊಂದು ಮೆಚ್ಯೂರಿಟಿ ಅಥವಾ ಥಿಂಕಿಂಗು ಅಥವಾ ಬಂದ್ಬಿಡುತ್ತೆ. ಅದು ಏನಂತಾರೆ, ವರ್ಲ್ಡ್ ಜ್ಞಾನ, ಜಗತ್ತು ಜ್ಞಾನ ಸ್ವಲ್ಪ ಜಾಸ್ತಿನೇ ಬಂದಾಗ ಅವ್ರು ಹೇಳ್ತಾರೆ, ಅಲ್ಲ ನಾನು ಇಷ್ಟು ದುಡಿತಾ ಇದ್ದೀನಿ, ನನಗೇನು ಹೇಳೋದು ಅನ್ನೋ ಒಂದು ಪರಿಸ್ಥಿತಿನೂ ಬರುತ್ತೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹೌ ಟು ಸೆನ್ಸಿಟಿವ್ಲಿ ಕೀಪ್ ದೇರ್ ಲೆಗ್ಸ್ ಆನ್ ದ ಗ್ರೌಂಡ್, ಅವ್ರನ್ನ ಹೇಗೆ ನೆಲದಲ್ಲಿ ಎರಡೂ ಕಾಲುಗಳ ನೆಲದಲ್ಲಿ ಇಟ್ಕೊಂಡು ಮನೇಲಿ ಹೇಗೆ ನಾರ್ಮಲ್ಸಿಯಾಗಿ ತೊಗೊಂಡೋಗ್ಬೇಕು ಅನ್ನೋದು ಐ ಥಿಂಕ್ ಸ್ವಲ್ಪ ಆ ಪೇರೆಂಟ್ಸ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ
ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ 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 ಒಳ್ಳೇದು ಅನ್ಸುತ್ತೆ. ಇಲ್ಲ ನನಗೆ ಅದಕ್ಕೆ ಇದಕ್ಕೊಂದು ಉದಾಹರಣೆಗೆ ಚಕ್ದೇ ಸಿನಿಮಾದಲ್ಲಿ ರಿಮೆಂಬರ್ ಎಲ್ಲ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಎಲ್ಲರೂ ಅವ್ರ ರಾಜ್ಯದ್ದೇ ಅನ್ನೋ ಥರ ಹೇಳ್ತಾ ಇರ್ತಾರೆ. Correct. ಮೇ ವಿಪಿಂದರ್ ಸಿಂಗ್ ಗುಜರಾತ್, ಮೇ ಇದರ ಪೂನಾ, ಮೇ ಇದು ತಕ್ಷಣ ಅಲ್ಲೇ ಶಾರುಖ್ ಖಾನ್ ಎಲ್ಲ ಔಟ್ ಔಟ್ ಅಂತಿರ್ತಾನೆ. ಯಾವುದೋ ಒಂದು ಹುಡುಗಿ ಮಾತ್ರ ಮೇ ಇಂಡಿಯಾ ಅಂತ. ನೀನು ಬಾ ಒಳಗೆ. ಅಂದರೆ ಕ್ಯಾರೆಕ್ಟರ್ ಗೆಲ್ಲದಲ್ಲಿ ಅಬ್ಸಲ್ಯೂಟ್ಲಿ. ನೀನು ಎಲ್ಲಿವರೆಗೂ ನಾನು ನಂದೇ ಅದ್ಭುತ ನಾನು ಅನ್ಕೊಂಡು ಕೂತ್ಕೊಂತೀಯೋ ಅಲ್ಲಿ ಚೌಕಟ್ಟು ಚಿಕ್ಕದಾಗ್ತಾ ಹೋಗುತ್ತೆ. ಆಮೇಲೆ ಟು ಟೆಲ್ ಇನ್ ದ ನಂಬರ್ಸ್, ಒಂದು ನಂಬರ್ ಅಂಕಿಅಂಶ ಇಟ್ಕೊಂಡು ಮಾತಾಡೋಣ. ನೀವೊಂದು 100 ಸಿನಿಮಾಸ್ ಮಾಡಿದ್ಯಣ್ಣ ಎಲ್ಲ ಇಲ್ಲ, ಒಂದು 68 ಮಾಡಿದ್ಯಾ, ನಂದು 60 ಆಯಿತು. ಕನ್ನಡ 50, ಬೇರೆ ಭಾಷೆ ಎಲ್ಲ ಸೇರಿ ಒಂದು 55, ರಿಲೀಸ್ ಆಗದೇ ಇರೋವೆಲ್ಲ ಸೇರಿಕೊಂಡ್ರೆ ಕಮ್ಮಿ ನಂಬರ್ ಬರುತ್ತೆ. 65 ಸಿನಿಮಾದಲ್ಲಿ ನನ್ನ ಜ್ಞಾಪಿಸ್ಕೊಳ್ಳೋದು 5 ಸಿನಿಮಾ. 5 ಸಿನಿಮಾಲ್ಲಿ ನನ್ನ ಜ್ಞಾಪಿಸ್ಕೊಳ್ಳೋದು. ಟ್ರೂ ಟ್ರೂ. ಬಟ್ ಆ 5 ಸಿನಿಮಾ 35 ವರ್ಷ ಆದರೂ ಮರ್ತಿಲ್ಲ, ಇನ್ನು 35 ವರ್ಷ ಆದರೂ ಮರೆಯಲ್ಲ. ಸೇಮ್ ವಿತ್ ಯು. 68 ಸಿನಿಮಾ ಮಾಡಿದ್ರು ಒಂದು 8 ಸಿನಿಮಾ 10 ಸಿನಿಮಾ. ಯಾಕೆ ಈ ನಂಬರ್ ಹೇಳ್ತಾ ಇದ್ದೀನಿ ಅಂತಂದರೆ ಬರೀ ಆನಂದ್ ಮಂಜು ಎಕ್ಸಾಂಪಲ್ ಅಲ್ಲ ಇದು. ಯಾರದೇ ತಗೊಳ್ಳಿ, ನೀವು ಎಂಥ ದೊಡ್ಡ 200 ಸಿನಿಮಾ 300 ಸಿನಿಮಾ ಮಾಡೋ ಸೂಪರ್ ಸ್ಟಾರ್ ತೊಗೊಂಡ್ರು ಹಿಂಡಿದಾಗ ಡಿಗಾಕ್ಷನ್ ಕಾಫಿ ಒಂದೇ ಲೋಟ ಬರೋದು. ಕಬ್ಬು ಇಷ್ಟು ದೊಡ್ಡದಿರುತ್ತೆ, ಹಿಂಡಿದ್ರೆ ಒಂದು ಲೋಟ. ನಿಜ ನಿಜಾನೇ. ಸೊ ದ ಸೇಮ್ ಈಕ್ವೇಶನ್ ಗೋಸ್ ವಿತ್ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಸಂಗೀತ ನಿರ್ದೇಶಕರಾಗಿರ್ಬೋದು. ಅವ್ರು 100 ಸಿನಿಮಾ ಕೊಟ್ಟಿರಲಿ, 200 ಸಿನಿಮಾ ಕೊಟ್ಟಿರಲಿ, ಹಿಟ್ಗಳು ಜಾಸ್ತಿ ಕೊಟ್ಟಿರಲಿ, ಬಟ್ ಮನಸ್ಸಿಗೆ ಟಕ್ಕಂತ ಯಾವುದು ಬರುತ್ತೆ ಅಂತಂದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ ಅವ್ರು ಯಾವ ಪ್ರಿಂಟ್ ಕೊಟ್ಟಿರ್ತಾರೆ, ಯಾವ ರಾಜಮುದ್ರೆ ಅವ್ರು ಒತ್ತಿರ್ತಾರೆ, ಅಲ್ಲಿಂದನೇ ಆ ಇಮೇಜ್ ಫಿಕ್ಸ್ ಅಂತ ಅನ್ನೋದು. ಆ ಇಮೇಜ್ ಫಿಕ್ಸ್ ಆಯಿತು ಅಂತಂದರೆ ಅಲ್ಲಿಂದ ಆಚೆ ನೀನು ಎಷ್ಟೇ ಮಾಡು, ನಿನ್ನ ಇಷ್ಟಪಡ್ತಿರ್ತಾರೆ, ಕನ್ನಡಿ ತರ್ತಾರೆ, ಎಲ್ಲ ಇರ್ತಾರೆ. ಬಟ್ ಸ್ಕ್ವೇರ್ ಒನ್ ಹೆಂಗಂದರೆ ಹಳೆ ಫೋನ್ ಇತ್ತಲ್ಲ, ಹೆಂಗ್ ಡೈಲ್ ಮಾಡಿದ್ರು ಮತ್ತೆ ಬೆರಳು ಅಲ್ಲಿಗೆ ಬರಬೇಕು, ಅಲ್ಲಿಂದನೇ ಎತ್ತಬೇಕು ಅನ್ನಂಗೆ ಅದು ಆ ರೀತಿ ಆಗುತ್ತೆ. ಬಟ್ ಈಗ ಅದು ಆಗಕ್ಕೆ ಸಾಧ್ಯ ಇಲ್ಲ. ಇದು ಮುಗೀತಾ, ಅದು ಮರ್ತೇ ಹೋಗ್ತಾರೆ. ಅದು ಮತ್ತೆ ಅದು ರಿಟೆಂಟಿವಿಟಿ ಬರಬೇಕಂದ್ರೆ ತುಂಬ ಕಷ್ಟ ಇದೆ. ಅದೇ ಯುವರ್ ಓನ್ಲಿ ಆಸ್ ಗುಡ್ ಆಸ್ ಯುವರ್ ಟುಡೇಸ್ ವರ್ಕ್ ಅಂತ ಹಂಗಾಗಿದೆ ಈಗ. ಆ್ಯಂಡ್ ದಟ್ಸ್ ಅಂದರೆ ತುಂಬಾ ಚಾಲೆಂಜಿಂಗ್ ಪ್ರಪೋಸಿಷನ್ ಅನಿಸುತ್ತೆ. ಹೌದು. ಆ್ಯಂಡ್ ಎಸ್ಪೆಷಲಿ ಅಗೇನ್ ಕಮಿಂಗ್ ಬ್ಯಾಕ್ ಟು ಚೈಲ್ಡ್ ಆ್ಯಕ್ಟರ್ಸ್ ಅಂದಾಗ ಅದು ಇನ್ನೂ ಒಂದು 2-3 ಲೆವೆಲ್ ಮೇಲೆ ಅದರ ಏನೋ ಸ್ಟ್ರೆಸ್ಸು ಪರಿಣಾಮ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ, ಸ್ಟ್ರಾಂಗಾಗಿ ಅನಿಸುತ್ತೆ. ನನಗೆ ಎಷ್ಟೊಂದು ಜನ ನನಗೆ ಸಿಕ್ಕಿದಾಗ ನಿನ್ನ ಬಗ್ಗೆ ಕೇಳಿದಾಗ ಕೇಳ್ತಾರೆ, ಅವ್ರು ಯಾಕೆ ಮಾಡ್ತಿಲ್ಲ ಸರ್, ಈಗ ಏನಕ್ಕೆ ಮಾಡ್ತಿಲ್ಲ, ಈ ಪ್ರಶ್ನೆ ಎಲ್ಲ ಕೇಳ್ತಾರೆ. ಅವ್ನು ನಾನು ಹೇಳ್ತೀನಿ, ಅವನೇ ಪುಣ್ಯವಂತಪ್ಪ, ಇದು ಮಾಡ್ತಾ ಇಲ್ಲ, ಅವ್ನು ಆರಾಮಾಗಿದ್ದಾನೆ. ನನಗೆ ಐ ಡೋಂಟ್ ನೋ ಹೌ ಟು ಇದನ್ನು ಹಿಂಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಏನಾಗಿದೆ, ಮೈ ಏಜ್ ಇಸ್ ಇನ್ ಬಿಟ್ವೀನ್, ಅದು ಮೈ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಬಂದಿರೋವಂಥದ್ದು. ನನಗೆ ಈ ಕಡೆ ಇದು ಅಡ್ಜಸ್ಟ್ ಆಗೋಕ್ಕೆ ಹಿಂಸೆ ಆಗ್ತಾಯಿದೆ. ಯಾಕಂದರೆ ಏನೂ ಮೆಮೊರಿಲೇ ಇರಲ್ವಲ್ಲ. ನೀನು ಎಷ್ಟು ಕಷ್ಟಪಟ್ಟು ಮಾಡು, ಇಷ್ಟಪಟ್ಟು ಮಾಡು, ಅದು ಅವಾಗ ಅಷ್ಟೇ ನಶ್ಯ ಇದ್ದಂಗೆ ತೊಗೊಂಡು ಅಕ್ಷಯ ಹೊಡೆದ್ಮೇಲೆ ಮುಗಿದಾಯ್ತು, ಅದು ನಶ್ಯ ಡಬ್ಬ ಖಾಲಿ. ಅಲ್ಲ ಆನಂದ್, ಜಸ್ಟ್ ಥಿಂಕ್, ಅದಕ್ಕೇನು ನಮ್ಮನ್ನು ನಾವು ಹೊಗಳ್ಕೊಳ್ತಾ ಇದ್ದೀವಿ ಅಂದ್ಕೊಂಡ್ಬಿಡ್ತಾರೆ, ಅಂದ್ಕೊಂಡ್ರು ಪರವಾಗಿಲ್ಲ. ಒಬ್ಬ ವ್ಯಕ್ತಿ 21 ಇಯರ್ಸ್ ಆಗಿ ಓದಿ ಎಲ್ಲ ಮುಗಿಸಿ ಒಂದು ಜಾಬ್ ತೊಗೊಳ್ತಾರೆ. ಜಾಬ್ ತೊಗೊಂಡ್ಮೇಲೆ ಒಂದು 58 ತನಕ ಒಂದು ರಿಟೈರ್ಮೆಂಟಿಗೆ ಒಂದು ಟೈಮ್ ಪೀರಿಯಡ್ ಇದೆ. ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಅಂತ ತೊಗೊಂಡ್ಬಿಟ್ಟು ಅದನ್ನ ಎಕ್ಸ್ಟ್ರಾಪುಲೇಟ್ ಮಾಡಿ ದ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ದಟ್ ಯು ವರ್ಕ್ಡ್ ಅಂಡ್ ಐ ವರ್ಕ್ಡ್ ಕ್ಯಾಲ್ಕುಲೇಟ್ ಮಾಡಿ ಒಂದು ರಿಟೈರ್ಡ್ ಲೈಫ್ ಆಲ್ರೆಡಿ ಆಗೋಗಿದೆ, ಮುಗಿದೋಗಿದೆ, ಎಲ್ಲ ಮುಂದೆ ಕೊಟ್ಟೋಗಿದ್ದೀವಿ ನಾವು, ಮುಗಿದೋಗಿದೆ. ಸೊ ಬ್ರೈನ್ ದಟ್ ವೇ, ಐ ಮೀನ್ ಇಟ್ಸ್ ನಾಟ್ ಜಸ್ಟ್ ಮೆಚೂರಿಟಿ ಅಂದರೆ ಏನೋ ಇಲ್ಲ ಏನು ಸೆನ್ಸಿಬಲ್ ಪರ್ಸನ್, ಏನೋ ಕಾಲಜ್ಞಾನ ಇದೆ, ಎಷ್ಟು ಸೆನ್ಸಿಬಲ್ ಆಗಿ ನಡ್ಕೊಳ್ತಾನೆ, ಅದು ಅಫ್ಕೋರ್ಸ್ ದಟ್ ಈಸ್ ಇಂಪಾರ್ಟೆಂಟ್. ಬಟ್ ದ ಎಕ್ಸ್ಪೋಜರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ದ ನಂಬರ್ ಆಫ್ ಮೂವೀಸ್ ಜೊತೆಗೆ ಎಂಥೆಂಥವ್ರ ಜೊತೆ ವರ್ಕ್ ಮಾಡಿದ್ದೀವಿ, ಅವರಿಂದ ಪಡೆದಿರೋಂಥ ನಾಲೆಡ್ಜು, ಅವರ ಎಕ್ಸ್ಪೀರಿಯನ್ಸ್ಗಳು ನಾವು ಎಷ್ಟು ಮುಂಚೆ ಈಗಿನ ಥರ ಯಾವುದು ಫೋನ್ ಇಟ್ಕೊಂಡು ಕೂತಿರಲ್ಲ, ಅವಾಗೆಲ್ಲ ನಾವು ಇನ್ ಬಿಟ್ವೀನ್ ಶಾರ್ಟ್ಸ್ ಏನಂದರೆ ಇಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡೋದು, ಇಲ್ಲ ಇವಾಗ ದಿನೇಶ್ ಸಾರು, ಮುಖ್ಯಮಂತ್ರಿ ಚಂದ್ರು ಸಾರು ಅಥವಾ ಸುಧೀರ್ ಅವರು ಇವರೆಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ಗಳೆಲ್ಲ ಮಾತಾಡ್ಕೊಂಡು ಎಷ್ಟು ನಾವು ಕಲ್ತಿದ್ದೀವಿ ಅದ್ರ. ಮತ್ತೆ ಅದನ್ನೆಲ್ಲ ನೀವು ವ್ಯಾಲ್ಯೂ ಅದನ್ನೊಂದು ಟೈಮ್ ವ್ಯಾಲ್ಯೂನ ತಗೊಂಡ್ರೆ ಏಜ್ ವೈಸ್ ಎಕ್ಸ್ಪೀರಿಯನ್ಸ್ ವೈಸ್ ನಾವು ಎಲ್ಲಿರಬೇಕು ಅಥವಾ ನಾವು ಯಾವ ಥರ ಒಂದು ಯೋಚನೆ ಮಾಡಬೇಕು. ಸೊ ಹಲವಾರು ಸತಿ ಅದು ನಮಗೆ ಪ್ರಾಬ್ಲಮ್ ಅನಿಸುತ್ತೆ, ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ. ಯಾಕಂದರೆ
ಒಂದಷ್ಟು ಏನೋ ಮಾತಾಡ್ತಾ ಇರ್ತಾರೆ, ಹೇಳ್ತಾರೆ, ಏನೋ ಒಂದು ಹೇಳಿದಾಗ ನಮ್ದು ಆಲ್ರೆಡಿ ನಾವು ಅದು ಅನಲೈಸ್ ಮಾಡಿ 3 ಸ್ಟೆಪ್ ಮುಂದೆ ಕೊಟ್ಟೋಗಿರ್ತೀವಿ. ಹೌದು, ಬಟ್ ಹೇಳಂಗಿಲ್ಲ ಬಿಡಂಗಿಲ್ಲ, ಯಾಕಂದ್ರೆ ಹೇಳಿದ್ರೆ ಓ ಇವ್ನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಯ್ತು, ಇವ್ನಿಗೆ ಎಲ್ಲ ಗೊತ್ತಿರೋ ಥರ ಆಡ್ತಾನೆ ಅಂತ ಅಂದ್ಕೊಳ್ಬಿಡ್ತಾರೆ. ಹಾ ಅದು ಇಂಟೆನ್ಷನ್ ಅಲ್ಲ. ಅದು ನಮಗೆ ಈ ಚೆಸ್ ಗೇಮಲ್ಲಿ 6ನೇ ಮೂವ್ ಗೊತ್ತಿರಬೇಕು. ಫಸ್ಟ್ ಮೂವ್ ಮಾಡಿದಾಗ ಅದು ಗೊತ್ತಾಗ್ಬಿಟ್ಟಿದೆ ನಮಗೆ, ಯಾಕಂದ್ರೆ ಆಡಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಗೊತ್ತಾಗ್ಬಿಟ್ಟಿದ್ದಾಗ ಇದು ಇಲ್ಲಿ ಹಾಕಿದ್ರೆ ಇಲ್ಲೋಗಿ ಇದು ಬರುತ್ತೆ, ಸರಿ ಏನು ಮಾಡೋದು, ಇವ್ರಿಗೆ ಹೆಂಗೆ ಹೇಳೋದು ಇವಾಗ, ಇದು ಒಳ್ಳೆ ಒಂದು ಡಿಸಿಷನ್ ಅಲ್ಲ, ಅಥವಾ ಈ ದಾರಿಯಲ್ಲಿ ಹೋಗ್ಬೇಡಿ ಅಂತ ಹೆಂಗೆ ಹೇಳೋದು. ಮುಂಚೆ ಎಲ್ಲ ನಾನು ತುಂಬ ಜ್ಞಾನ ಕೊಡ್ತಾ ಇದ್ದೆ. ಆಮೇಲೆ ಒಂದಷ್ಟು ಜನ ಹೇಳಿದ್ರು, ಆಯ್ತಾ ನಿಂದು ಇಟ್ಕೊಳ್ಳಪ್ಪ, ನಮ್ಗೆ ಗೊತ್ತು ಅಂತಂದರು. ಆಯ್ತು, ಅವಾಗ ಅಂದ್ಕೊಂಡೆ ಇಲ್ಲ, ನಾನು ಎಷ್ಟಾಗುತ್ತೋ ಶೇರ್ ಮಾಡ್ಬೋದು ಅಷ್ಟೇ ಹೊರತು ಕೆಲವೊಂದು ಅವರು ಎಡವಿ ಏಟು ಬಿದ್ದು ಕಲ್ತ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ಒಂದು ಇನ್ನೆವಿಟಬಿಲಿಟಿ ಬಂದಾಗ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಯು ಆಸ್ಕ್, ವೈ ಡಿಡ್ ಐ ಸ್ಟಾಪ್ ಅಂತ. ತುಂಬಾನೇ ಆಮೇಲಾರು ಮಾಡ್ಬೋದಾಗಿತ್ತಲ್ಲ, ಕಮ್ ಬ್ಯಾಕ್ ಬರ್ಬೋದಾಗಿತ್ತು. ವಿತೌಟ್ ಪುಟಿಂಗ್ ಮೈ ವರ್ಕ್ ಡೌನ್, ಇಮ್ಯಾಜಿನ್ ದ ಸೇಮ್ ಥಿಂಗ್, ಅಂಡ್ ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್ ಇಸ್ ಯು. ಓಕೆ, ಪ್ರತಿದಿನ ಅದನ್ನೇ ಮಾಡಿ ಮಾಡಿ ಡೈಲಿ, ಅಂದರೆ ಒಂದು ಏನು ಸ್ಟ್ರೆಸ್ ಹೇಳಿದ್ನಲ್ಲ, ಒಂದೇ ಟೇಕಲ್ಲಿ ತೆಗಿಬೇಕು, ರೀಲ್ ತಿನ್ನಂಗಿಲ್ಲ, ಪ್ಲಸ್ ಒಂದು 2-3 ಒಳ್ಳೆ ಸಿನಿಮಾಗಳು ಬೇರೆ ಮಾಡಿಬಿಟ್ಟಿದ್ರೆ ಆ ರೆಪ್ಯುಟೇಷನ್ ಬೇರೆ ಇರುತ್ತೆ. ಓ ಇವನು ಅಂದರೆ ಅವನು ಚೆನ್ನಾಗಿ ಮಾಡ್ತಾನೆ, ರೀಲ್ ತಿನ್ನಲ್ಲ, ಪರ್ಫಾರ್ಮ್ ಮಾಡ್ತಾನೆ, ಪೇಜ್ ಗಟ್ಟಲೆ ಡೈಲಾಗು, ಆಮೇಲೆ ಆ ಸ್ಟ್ಯಾಂಡರ್ಡ್ಗಳು ಗೊತ್ತಿದ್ರೆ ನಾವೇ ಹೈಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಬೇರೆ ಆಗ್ಬಿಟ್ಟಿರ್ತದು. ಈ ಸ್ಟ್ರೆಸ್ಸು ನಾನು ಬೇರೆ ಯಾರಿಗಾದ್ರೂ ಈಸಿಯೆಸ್ಟ್ ವೇ ಟು ಎಕ್ಸ್ಪ್ಲೈನ್ ಒಂದು ಶೂಟಿಂಗ್ ಮಾಡೋದು ಹೆಂಗೆ ಅಂದರೆ, ಡೈಲಿ ಎಕ್ಸಾಮ್ ಬರೆದ್ರೆ ಹೆಂಗಿರುತ್ತೆ ಅಂತ. ಈಸಿಯೆಸ್ಟ್ ವೇ ಟು ಎಕ್ಸ್ಪ್ಲೈನ್. ಎಸ್, ಮಗ್ ಮಾಡಬೇಕು, ಗಟ್ಟೊಡಿಬೇಕು, ಬರೀ ಗಟ್ಟೊಡೆದು ಬರೆಯೋದಲ್ಲ, ನಾನು ಯಾವ ಆ್ಯಂಗಲಲ್ಲಿ ನಿಂತಿರ್ತೀನಿ, ಯಾವ ಪೊಸಿಷನ್ಗೆ ಬಂದು ನಿಂತ್ಕೊಳ್ಬೇಕು, ಫೋಕಸ್ ಇರ್ತಲ್ಲಮ್ಮ. ಅವ್ನು ಅದೆಲ್ಲೋ ಕೆಳಗೆ ನೆಲದಲ್ಲೆಲ್ಲೋ ಎಕ್ಸ್ ಹಾಕಿರ್ತಾನೆ, ನಾವು 4 ಹೆಜ್ಜೆ ಇಡ್ಬೇಕಾದ್ರೆ ನಮ್ಮ ಕಣ್ಣು ಇಲ್ಲೆಲ್ಲೋ ನೋಡ್ತಾ ಇರ್ತೀವಿ ನಾವು, ಅದು ಎಕ್ಸನ್ನ ಕರೆಕ್ಟಾಗಿ ತೊಗೊಂಡು ಅಲ್ಲೇ ನಿಲ್ಬೇಕು, ಹಿಂಗೆ ತಿರುಗಬೇಕು, ಲೈಟ್ ತೊಗೊಳ್ಬೇಕು. ಅವ್ರು ನಮ್ದೆಲ್ಲ ಡೈಲಾಗ್ ಕರೆಕ್ಟಾಗಿ ಹೇಳಿದ್ರು ಅವ್ರೇನಾದ್ರು ಮಿಸ್ಟೇಕ್ ಮಾಡೋದು ತಿರ್ಗಿ ರೀಟೇಕ್ ಆಗುತ್ತೆ. ಈ ಎಲ್ಲ ಸ್ಟ್ರೆಸ್ಗಳನ್ನ ನಾನು 15 ವರ್ಷ ಎಕ್ಸಾಮ್ ಬರೆದು ಸುಸ್ತಾಗ್ಬಿಟ್ಟಿದ್ದೆ, ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದ್ದೆ. ಪ್ಲಸ್ ಆ ಬ್ರೇಕ್ ಬೇಕಾಗಿತ್ತು ನನಗೆ. ಎಜುಕೇಷನ್ ಮುಗಿಸಿ ಏನೋ ಒಂದು 10th 12th ಒಂದು ಡಿಗ್ರಿ ಒಂದು ಆಗ್ಬಿಟ್ರೆ ನೆಕ್ಸ್ಟ್ ಐ ಕ್ಯಾನ್ ಕಮ್ ಬ್ಯಾಕ್, ಐ ಥಿಂಕ್ ಏನು ಮಾಡ್ಬೇಕು ನನ್ನ ಲೈಫಲ್ಲಿ, ವಾಪಸ್ ಇದೆ ಆ್ಯಕ್ಟಿಂಗ್ ಮಾಡ್ತೀನಾ ಬಿಡ್ತೀನಾ ಅನ್ನೋದು. ಅದನ್ನು ಅದಕ್ಕೋಸ್ಕರ ಆದರೂ ನನ್ನ ತಲೆಗೊಂದು ಸ್ವಲ್ಪ ಈ ಎಕ್ಸಾಮ್ ಬರೆಯೋ ವಿಚಾರನ, ಶೂಟಿಂಗ್ ಅನ್ನೋ ಎಕ್ಸಾಮ್ ಬರೆಯೋ ವಿಚಾರನ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಮಾಡಬೇಕು ಅಂತ ತೊಗೊಂಡಿದ್ದು ಡಿಸಿಷನ್ ಅವತ್ತು. ನನ್ನ ಗುಡ್ ಲಕ್ ಬ್ಯಾಡ್ ಲಕ್ ಐ ಡೋಂಟ್ ನೋ, ವೆನ್ ಐ ಕೇಮ್ ಬ್ಯಾಕ್ ಆರ್ ವೆನ್ ಐ ಥಾಟ್ ದಟ್ ಇನ್ನು ತಿರ್ಗಾ ಸಿನಿಮಾ ಅಂತ ಏನಾದ್ರು ಯೋಚನೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಸ್ವಲ್ಪ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಾಸ್ ಗೋಯಿಂಗ್ ಥ್ರೂ ಸಮ್ ಲಿಟಲ್ ಬಿಟ್ ಡೌನ್ ಫೇಸ್. ಓಕೆ, ಅಷ್ಟೊಂದು ಸಿನಿಮಾಗಳು ಬರ್ತಾ ಇರಲಿಲ್ಲ, ಬಂದರೂ ಓಡ್ತಾ ಇರಲಿಲ್ಲ. ಒಂದು ಈ ಮಿಡ್ 90s ಒಂದು ಸ್ವಲ್ಪ ಒಂದು ಒಳ್ಳೆ ಡಿಪ್ ಆಗಿತ್ತು ಆ ಟೈಮ್ಗೆ. ಸೊ ನನಗೆ ಇದ್ರ ಮೇಲೆ ನಾನು ಫುಲ್ಲಾಗಿ, ಯಾಕಂದರೆ ಹೊಟ್ಟೆ ತುಂಬಿದವನಲ್ಲ, ನಮ್ಮ ಟೈಮಲ್ಲಿ ಅಂಥ ಪೇಮೆಂಟ್ಗಳು ಇವತ್ತಿನ ಥರ ಕೋಟಿ ಅಂತ, ಅಷ್ಟು ಕೋಟಿ ಇಷ್ಟು ಕೋಟಿ ಕೋಟಿಗಳು ಅಂತ ಇರ್ತಾ ಇರಲಿಲ್ಲ, ಲಕ್ಷನೂ ಇರ್ತಾ ಇರಲಿಲ್ಲ. ಹೌದು. ಸೊ ನಾನು ಐ ಕಾಂಟ್ ಡಿಪೆಂಡ್ ಆನ್ ಸಿನಿಮಾ ಫಾರ್ ಮೈ ಲೈವ್ಲಿಹುಡ್. ನಾನು ಬಟ್ಟೆಗೆ ನಾನು ಸಿನಿಮಾ ನಂಬ್ಕೊಂಡು ಅದರಲ್ಲಿ ಬರೋ ಇನ್ಕಮಲ್ಲಿ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಇಲ್ಲದೆ ಇದ್ದಿದ್ದರಿಂದ ಐ ಸೆಡ್, ದೇವ್ರ ಪುಣ್ಯಕ್ಕೆ ನನಗೆ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಸ್ಕಿಲ್ಸ್ ತಲೆನೂ ಕೊಟ್ಟಿದ್ದಾನೆ, ಅದನ್ನ ಏನಾದ್ರು ಸ್ವಲ್ಪ ಅದನ್ನ ಮಾಡಿ ನೋಡೋಣ, ನನ್ನ ಕೈಲಿ ಆದರೆ ಏನಾದರೂ ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಏನು ಗಾಡ್ಸ್ ಗ್ರೇಸ್, ಗಾಡ್ಸ್ ಬ್ಲೆಸ್ಸಿಂಗ್ಸ್ ಏನೋ, ಅದು ಯಾವುದು ತಗೊಂಡ್ನೋ ಅದೇ ಒಂದು ಒಳ್ಳೆ ಸಕ್ಸಸ್ ಆಗಿ, ಏನು ಫಸ್ಟ್ ಟೈಮ್ ಇಡೀ ಇಂಡಿಯಾಲೇ 99 SSLC PUC ಡಿಪ್ಲೊಮಾ ರಿಸಲ್ಟ್ಸ್ ಆನ್ಲೈನ್ ಹಾಕಿಸ್ದೆ ಫಸ್ಟ್ ಟೈಮ್ ನಾನು. ಈ ಭೂಮಿ ಪ್ರಾಜೆಕ್ಟ್ ಇವತ್ತೇನಿದೆ ಅದರದ್ದು ಒರಿಜಿನಲ್ ಅಡಿಪಾಯ ಹಾಕಿದ್ದೆ, ಟೀಮ್ ಜೊತೆ ಇದ್ದೆ. ಈ ಥರ ಈ ಡಿಜಿಟೈಸೇಷನ್, ಈ ಗವರ್ನೆನ್ಸ್ ಪ್ರಾಜೆಕ್ಟ್ಸ್, ಈ ಥರದ್ದೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಮೇಲೆ ಅದು ಸಿಕ್ಕಿದ ತಕ್ಷಣ ನನಗೆ ಆ ವರ್ಲ್ಡೇ ಒಂದು ಎಕ್ಸ್ಟ್ರಾರ್ಡಿನರಿ ವರ್ಲ್ಡ್ ಅನಿಸ್ತು. ಓ, ಇಲ್ಲಿ ಸ್ವಲ್ಪ ಪ್ರಿಡಿಕ್ಟಬಿಲಿಟಿ ಇದೆ, ಅಂದರೆ 30ನೇ ತಾರೀಕು ನಂಗೆ ಸಂಬಳ ಬರುತ್ತೆ, ಭಾನುವಾರ ರಜಾ ಇದೆ, ನನಗೂ ಹೊಲ್ಲು ಹೋಗ್ಬೇಕಾದಿಲ್ಲ. ಫಸ್ಟ್ ಕೆಲಸ ಅಂದರೆ 9:30 ನನ್ನ ಆಫೀಸ್ ಓಪನ್ ಆಗುತ್ತೆ, ಸನ್ರೈಸ್ ಶಾಟ್ ಅಲ್ಲ ಪ್ರತಿದಿನ. ನಮ್ಗೆ ಯಾವುದೇ ಶೂಟಿಂಗ್ ಹೋಗು, ಎಲ್ಲೇ ಹೋಗು, ಫಸ್ಟ್ ಶಾಟ್ ಎಷ್ಟು ಸರ್, ಸನ್ರೈಸ್ ಶಾಟ್. ಎಷ್ಟು ಸನ್ರೈಸ್ ತೆಗಿತೀರ ಅಂತ ಗೊತ್ತಿಲ್ಲ, 6 ಗಂಟೆಗೆ ಹೋಗಿ ಕೂರಿಸ್ಬಿಡೋದು. ಬಿಕಾಸ್ ತುಂಬಾ ಜನಕ್ಕೆ ಈ ಗ್ಲಾಮರಸ್ ಸೈಡ್ ಚೆನ್ನಾಗಿ ಕಾಣಿಸುತ್ತೆ, ಅದ್ರದ್ದು ಹಿಂದೆ ಆ ಏನು ರೂಪರೇಷೆಗಳಿದೆಯಲ್ಲ, ಗ್ರೇ ಏರಿಯಾಗಳಿದೆಯಲ್ಲ, ಚೈಲ್ಡ್ ಆಕ್ಟರ್ಸ್ ಎಸ್ಪೆಷಲಿ ಅವ್ರು ಬರ್ತಾರೆ ಇರ್ತಾರೆ ಅಂತ, ಅವ್ರು ನಮ್ಮ ಸೀನ್ ಇದೆಯೋ ಇಲ್ವೋ ಅಲ್ಲಿ ಬಂದು ಕೂರಿಸ್ಬಿಡೋದು. ಏನು ಆ ಒಂದು ಅಂದ್ರೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಆ ಸಿಸ್ಟಮ್ ಹತ್ರ ಇತ್ತದು. ಏನೋ ಅವಾಗ ನಮ್ಮ ತರ ಈ ಕಾರು, ಫೋನ್, ಮೊಬೈಲ್ ಫೋನ್ ಬಂದ್ಬಿಡು ಅದೆಲ್ಲ ಇರ್ಲಿಲ್ಲ, ಗ್ರಾಫಿಕ್ಸ್ ಇಲ್ವಲ್ಲ, ಬೇಕು.
ಡಿಜಿಟಲ್ ಅನ್ನೋ ಪ್ರಶ್ನೆನೇ ಇಲ್ಲದೆ ಇರೋ ಟೈಮಲ್ಲಿ, ಲ್ಯಾಂಡ್ ಲೈನ್ಗಳಿರೋ ಟೈಮಲ್ಲಿ ಸೇಫ್ಟಿ ಆಕ್ಟರ್ ತಕ್ಷಣಕ್ಕೆ ಬರಬೇಕು ಅಂದ್ರೆ ಬರಕ್ ಆಗದೆ ಇರೋ ಟೈಮ್ ಕೂರಿಸ್ಲೇಬೇಕು. ಇವನ್ ಕೂರಿಸ್ಬಿಡೋರು. ಬಟ್ ಅದ್ರ ಪ್ಲಸ್ ಇದ್ದಿದ್ದೇನು, ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಮೈನಸ್ ಇದ್ದಿದ್ದೇನು, ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಈ ಥರ ಅಲ್ಲಿ ಬಟ್ ನಮ್ಮ ಟೀಚರ್ಸ್ ಎಲ್ಲಾರು ಯಾರ್ಯಾರು ಅಂತ ಘಟಾನ್ಘಟಿ ಆಕ್ಟರ್ಸ್ಗಳು ಅವ್ರು ನಮ್ಮ ಟೀಚರ್ಸ್ ಆಗೋದ್ರು. ಸೊ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಈ ನನ್ನ ನಾರ್ಮಲ್ ಲೈಫ್ ಏನು ಅದಾದ್ಮೇಲೆ ನೋಡಿದ್ನಲ್ಲ, ಸೋ ಕಾಲ್ಡ್ ನಾರ್ಮಲ್ ಲೈಫ್ ವಾಸ್ ಎಕ್ಸ್ಟ್ರಾರ್ಡನರಿ. ಎಲ್ಲೋ ಒಂದ್ ಕಡೆ ನಾನೊಂದು ರಜಾ ಹಾಕ್ಬಿಟ್ಟು, ಯಾರು ನಾನು ಏನು ಅಲ್ಲಿ ಹೋಗ್ಬಿಟ್ಟು ನಾನು ಯಾವ್ದಾದ್ರು ಒಂದು ಔಟ್ಡೋರ್ ಶೂಟಿಂಗ್ ಹೋದ್ರೆ ಜೋಗ್ ಫಾಲ್ಸ್ಗೆ ಹೋಗ್ತೀಯ, ಜೋಗ್ ಫಾಲ್ಸ್ ನೋಡ್ತೀಯ ನೀನಲ್ಲಿ, ತಿರ್ಗಾ ನಿನ್ ಲೈನ್ಗಳು ಓದ್ಕೊಂಡು ನಿನ್ ಟೆನ್ಷನ್ ನಿನ್ ಸೀನು ಅದರಲ್ಲೇ ಇರ್ತೀಯ. ಬಟ್ ಅದು ನಾರ್ಮಲ್ ಲೈಫಲ್ಲಿ ಒಂದ್ ಕಡೆ ನಾನು ನಮ್ಮ ಫ್ರೆಂಡ್ಸ್ ಹೋಗಿ ಏನು ಬೆಳಗ್ಗೆ ಶೂಟಿಂಗ್ ಇಲ್ಲ, ಮೇಕಪ್ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ಎದೊಳ್ಬೋದು, ಅಲ್ಲಿ ಹೋಗಿ ನಾನು ಏನು ಅಂದ್ರೆ ಇದೆಲ್ಲ ಫೋನ್ ಬರೋದು ಮುಂಚೆ ಹೇಳ್ತಾ ಇರೋದು, ಹೋಗಿ ಆ ಜಲಪಾತ ನೋಡಿ ಕೆಳಗೆ ಇಳಿದು ಮೇಲೆ ಎದ್ದು ಬಂದು ಅಷ್ಟಕ್ಕೆ ವಾಪಸ್ಸು ಬರ್ಬೋದು. ಇಂತಾನು ಒಂದು ಲೈಫ್ ಇದೆಯಾ ಅಂತ ನನಗೆ ನಿಜ ಹೇಳ್ತಾ ನಾನು ಎಷ್ಟು ನಗು ಬರುತ್ತೆ ಇವತ್ತಿಗೆ. ನಾನು ಯಾಕಂದ್ರೆ ಆ ಕಂಪ್ಲೀಟ್ 3ನೇ ವಯಸ್ಸಿಂದ 16ನೇ ವಯಸ್ಸು ತನಕ ಸಿನಿಮಾಲ್ಲಿ ಇದ್ಬಿಟ್ಟು ನನಗೆ ಈ ನಾರ್ಮಲ್ಸಿ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಇಟ್ ಇಸ್ ವೆರಿ ಇಡಿಯಾಟಿಕ್. ಅಂದರೆ ಒಂದು ಮದುವೆಗೆ ಹೋದ್ರೆ, ಫ್ಯಾಮಿಲಿ ರಿಲೇಷನ್ ಮದುವೆಗೆ ಹೋದ್ರೆ ನಂಗೆ ಅಭ್ಯಾಸ ಇದ್ದಿದ್ದೇನೆಲ್ಲ ಶೂಟಿಂಗ್ ಟೈಮಲ್ಲಿ ಬಂದರೆ ಮಾಸ್ಟರ್ ಮಂಜುನಾಥ್ ಬರ್ತಾ ಇದ್ದು ಹಿಂಗೆ ಮಾತಾಡಿ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಡೋದು. ಈಗ ನಮ್ಮ ರಿಲೇಷನ್ ಮದುವೆ, ನನಗೇನು ಬೇರೆ ಮಾಡೋ ಕೆಲಸ ಇಲ್ಲ, ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಗೊತ್ತಿಲ್ಲ ನನಗೆ. ಎಲ್ಲ ಬರ್ತಾರೆ, ಮಾತಾಡಿಸ್ತಾರೆ, ಏನು ಮಾತಾಡಬೇಕು ನಾನು ಸಿನಿಮಾ ಬಗ್ಗೆ, ಅದು ಬಿಟ್ಟರೆ ನಂಗೆ ಇನ್ನೇನು ಬೇರೆ ಏನು ಗೊತ್ತಿಲ್ಲ. ಆ ರಿಲೇಷನ್ನು, ಇವ್ರು ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅಂದರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ನಾನೆಲ್ಲ ಕಂಪ್ಲೀಟ್ ಮಿಸ್ ಆಗ್ಬಿಟ್ಟಿದೆ ನನಗೆ. ಅಗೇನ್ ಕಂಪ್ಲೇಂಟ್ ಅಲ್ಲ, ಬೇಜಾರಲ್ಲ, ವಾಸ್ತವಾಂಶ. ಸೊ ಈ ನಾರ್ಮಲ್ ಸಿಗ್ ಬರೋದಕ್ಕೆ ನಂಗೆ ತುಂಬ ಟೈಮ್ ಆಯಿತು. ಸೊ ದೇರ್ ಫೋರ್ ಅದು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಅದು ಒಂದು ಕಡೆ ನಿಲ್ಲಿಸ್ಬಿಟ್ಟೆ, ಆಮೇಲೆ ಇದರಲ್ಲಿ ಇದಾಯಿತು ಅಂತ. ಬಟ್ ಅದರದ್ದೇ ಆದ ಚಾಲೆಂಜಸ್ ಏನಿದೆ, ಎಸ್ಪೆಷಲಿ ಆ ಒಂದು ಪೀರಿಯಡ್ ಏನಿತ್ತು, ಸಿನಿಮಾ ಆಯಿತು, ಒಂದಷ್ಟು ದೂರದರ್ಶನ್ TV ಸೀರಿಯಲ್ಸ್ ಮಾಡಿದೆ ರಿಯಲಿ ಗುಡ್ ಡೈರೆಕ್ಟರ್ಸ್ ಅವ್ರ ಜೊತೆ. ಅದಾದಮೇಲೆ ನಾನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಎಜುಕೇಷನ್ ಮುಗೀತು, ಈ ಥರ ಜಾಬ್ ತೊಗೊಂಡೆ. 1-2 ವರ್ಷ ನಾನು ಇನ್ನೂ ಫೈನಾನ್ಷಿಯಲಿ ಫುಲ್ಲಿ ಸ್ಟೇಬಲ್ ಅಲ್ಲ ನಾನು. ಅಟ್ ದ ಸೇಮ್ ಟೈಮ್ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಮಾಸ್ಟರ್ ಮಂಜುನಾಥ್ ಇದೆಲ್ಲ ಮಾಡಲ್ಲ, ಬಸ್ಸಲ್ಲಿ ಓಡಾಡಲ್ಲ, ನಿಜ, ಇದರಲ್ಲಿ ಇಲ್ಲೆಲ್ಲ ಬರ್ತಾರ ಅವರು, ಈ ಹೋಟ್ಲೆಲ್ಲ ಬಂದು ಇಲ್ಲೆಲ್ಲ ತಿಂತಾರ, ಇದನ್ನ ಹೆಂಗ್ ಮ್ಯಾನೇಜ್ ಮಾಡೋದು, ಏನೆಲ್ಲ ಚಾಲೆಂಜಸ್, ಅಂದ್ರೆ ಏನೆಲ್ಲ ಕಷ್ಟ ಅಂತ ಅನ್ಸುತ್ತೆ ನನಗೆ. ಪಾಪ ಬೇರೆಯವ್ರಿಗೆ ಅದು ನಾರ್ಮಲ್ ರೆಕಗ್ನಿಷನ್ ಆ ಇದನ್ನ ನಾನು ಓವರ್ಕಮ್ ಮಾಡೋದು ಬೇರೆ ಎಲ್ಲದಕ್ಕಿಂತ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಈಸ್ ಟು ಅಕ್ಸೆಪ್ಟ್ ದಟ್ ಇದು ನನ್ನ ಡಿಸಿಷನ್, ಇದು ನನ್ನ ಡಿಸಿಷನ್, ಇದೆಲ್ಲ ನಾನು ಫೇಸ್ ಮಾಡಬೇಕಾಗತ್ತೆ. ಅದನ್ನ ನಾನು ಎಷ್ಟು ಡಿಗ್ನಿಟಿ ಗ್ರೇಸ್ ಇಂದ ಮಾಡ್ತೀನೋ ಅದು ನನಗೆ ಒಳ್ಳೇದು ಅನ್ನೋದು, ಅದನ್ನ ತಲೆಗೆ ಒಳಗೆ ಹಾಕೊಳ್ಳೋಕೆ ತುಂಬ ಟೈಮ್ ಆಯಿತು. ಸೊ ಫೇಮ್ ಒಂದು ಕಡೆ, ಅದನ್ನು ಮ್ಯಾನೇಜ್ ಮಾಡೋದು ಒಂದು ಕಡೆ, ಅದನ್ನು ನೆಕ್ಸ್ಟ್ ಅದನ್ನು ಕರೆಕ್ಟಾಗಿ ಕಾಪಾಡ್ಕೊಂಡು ಹೋಗೋದು ಅದರಷ್ಟು ಏನಂತಾರೆ ಮೋರ್ ಚಾಲೆಂಜಿಂಗ್ ಇದು ಇನ್ಯಾವುದೂ ಇಲ್ಲ ಅನ್ಸುತ್ತೆ. ನಾನು ಮೈ 2 bits ಸಾರಿ, ಇಲ್ಲ ಡೈಗ್ರೆಸ್ ಆಗೋದೆ. ಇಲ್ಲ 100% ಅಣ್ಣ, ನೀನು ಅದನ್ನ ಹೇಳ್ತೀಯಲ್ಲ, ಇವತ್ತಿಗೂ ನನಗೆ ಆ ಸಮಸ್ಯೆ. ಯಾವುದೋ ಒಂದು ಹೋಟ್ಲಿಗೆ ಹೋದ್ರು ಅಷ್ಟೇ, ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರು ಅಷ್ಟೇ, ನಿಂತರೆ ಅಷ್ಟೇ. ಬಿಕಾಸ್ ಅವ್ರು ಆ ಎಕ್ಸ್ಪೆಕ್ಟೇಷನ್ಲಿ ಇರ್ತಾರಲ್ವಾ. ನಾವು ಸಡನ್ನಾಗಿ ಈಗ ನಾನು ಥಿಯೇಟ್ರಿಗೆ ಸಿನಿಮಾ ನೋಡೋಕೆ ಹೋಗದೆ ಇರೋದು ಅದೇನೆ. ಯಾಕಂದರೆ ಆವಾಗ ನಮ್ಮ ಸಿನಿಮಾಗಳ ಟೈಮಲ್ಲಿ ಸಿನಿಮಾನೇ ಇಷ್ಟಪಡೋರು ಅದೊಂದೇ ಅಲ್ಲೇ ಹೋಗ್ಬೇಕು. ಆಮೇಲೆ ಒಂದು ಸಣ್ಣ ಬಾಕ್ಸ್ ಇಟ್ಟಿರೋರು, ಹೌದು, ಕಾವೇರಿ ಅಲ್ಲಿ ಇಲ್ಲೆಲ್ಲ ನೆನಪ ಇದೆ ನಿಮಗೆ, ಅಲ್ಲೊಂದು ಒಂದು ಸಣ್ಣ ಸಂಧಿ ಬಾಕ್ಸ್ ಇಟ್ಟಿರೋರು, ಅಲ್ಲಿ ನೋಡ್ಬೋದಾಗಿತ್ತು. ಹೌದು, ಈಗ ಅಂತವೆಲ್ಲ ಏನಿಲ್ಲ. ಆಮೇಲೆ ಇವಾಗ ಅಲ್ಲೊಂದು ಏನೋ ಒಂದು ಹಾಡು ಬರುತ್ತೆ. ಇವಾಗ ಹಾಡು ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹಂಗೆ ಪಳ್ 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 ಲೈಟ್ ಆನ್ ಆಗ್ಬಿಡುತ್ತೆ. ನಿಮಗೆ ಹಿಂದೆ ಕೂತಿದ್ರೆ ಕಣ್ಣು ಹೊಡಿತಾ ಇರುತ್ತೆ ಬೆಳಕು. ಇಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ, ಫೇಸ್ಬುಕ್ ನೋಡ್ತಾ ಇರ್ತಾರೆ, ಹಾಡು ನೋಡ್ತಾ ಇರ್ತಾರೆ. 1 ಸೆಕೆಂಡ್ ಅವ್ರಿಗೇನೋ ಇಷ್ಟವಾಗದಿರೋದೇನೋ ಬಂತು ಅಂದರೆ ಇಲ್ಲಿ ಸ್ಕ್ರೀನ್ ಓಪನ್ ಆಗ್ಬಿಡುತ್ತೆ, ಕಾಲ್ ಬರುತ್ತೆ. ಆ ಥಿಯೇಟರ್ ಡಿಸಿಪ್ಲಿನು ಅದು ನಮಗೆ ಅದೊಂಥರ ದೇವಸ್ಥಾನ ಥರ ಫೀಲ್. 100%. ಆಮೇಲೆ ಅಷ್ಟು ಕಷ್ಟಪಟ್ಟು ಎಫರ್ಟ್ ಮಾಡಿರ್ತಾನೆ, ಎಷ್ಟೆಲ್ಲ ಮಾಡಿರ್ತಾರೆ. ಅಲ್ಲೇನೋ ಮೇಜರ್ ಒಂದು ಸೀನ್ ನಡೀತಾ ಇರುತ್ತೆ, ಅದನ್ನ ಹಂಗೆ ಅಲ್ಲ ಅದನ್ನ ರೆಕಾರ್ಡ್ ಮಾಡೋದು, ಆ ಸ್ನ್ಯಾಪ್ಚಾಟ್ಗೆ ಹಾಕ್ಬಿಡೋದು. ಏನಾಗುತ್ತೆ ಎಫರ್ಟ್, ಅವ್ರ ಎಫರ್ಟ್ ಏನು ಅಂತ ನಮಗೆ ಗೊತ್ತಾಗ್ತಾ ಇರುತ್ತಲ್ಲ ಇಲ್ಲಿ. ಅದು ನನಗೆ ಹಿಂಸೆ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ತಮಾಷೆ ಅಂದರೆ ರೆಸ್ಟೋರೆಂಟ್ಸ್ ಬಗ್ಗೆ ಮಾತಾಡುವಾಗ ಈಗ ನಮ್ಗೆ ಅಗೇನ್ ನನ್ನ ನೋಡಿದ್ರೆ ಡೆಫಿನೆಟ್ಲಿ ತಿಂಡಿ ಒಳ್ಳೊಳ್ಳೆ ಊಟ ಅಂತಂದ್ರೆ ನಮ್ಮಿಬ್ರಿಗೂ ರೆಸಿಸ್ಟ್ ಮಾಡಕ್ಕೆ ಆಗಲ್ಲ, ಅಟ್ಲೀಸ್ಟ್ ನನ್ಗಂತೂ ಆಗಲ್ಲ. ಅಂಡ್ ಅದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಪುಟ್ಪುಟಾಣಿ ಹೋಟ್ಲ್ಗಳು. ನಾನು ನಿಜವಾಗ್ಲೂ ನಾನು ಒಂದೆರಡು ಕಡೆ ಇದೆ, ರೋಡಲ್ಲಿ ಸೈಡಲ್ಲಿ ಇಟ್ಕೊಂಡಿರ್ತಾರೆ, ಒಂದಷ್ಟು ಕಡೆ ಬಿಸಿ ಬಿಸಿ ಇಡ್ಲಿ ಮಾಡಾಕ್ತಾ ಇರ್ತಾರೆ. ಅದು ನನ್ನ ಕೈ ತಡಿಯೋಕ್ಕಾಗಲ್ಲ.
ಎಸ್ಪೆಷಲಿ ಅದು ಅಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಅಂತೂ ಅದು ಗಾಡಿ ಇಟ್ಟಿರ್ತಾರೆ ಬೆಳಗ್ಗೆ, ಒಂದು ಅಜ್ಜಿ ಬರುತ್ತೆ, ಒಂದು 2 ಅವರ್ 3 ಅವರ್ ಖಾಲಿ ಇದನ್ನು ಹೊಟ್ಟೋಗುತ್ತದೆ. ಅಲ್ಲಿ ಹೋಗ್ಬಿಟ್ಟು ನನಗೇನೋ ತಿಂತಾ ಇದ್ರೆ ಈಗ ಇವ್ರಿಗೆ ಜನಗಳು ನೋಡೋ ಜನಕ್ಕೆ ಪ್ರೊಸೆಸ್ ಮಾಡೋಕ್ಕಾಗ್ತಲ್ಲ ಇದು. ಏನು ಪಾಪ ಏನೋ ಅಷ್ಟು ಕಷ್ಟದಲ್ಲಿ ಇದ್ದಾನ 10 ರೂಪಾಯಿ ಇಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ನನಗೆ ಅದು ಟೇಸ್ಟ್ ಇಷ್ಟ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ತಿನ್ನೋದು ನಾನು. ಯಾಕಂದರೆ ಅದು ಊಟ ತಡೆಯೋಕ್ಕೆ ಆಗಲ್ಲ, ಅದು ತಲೆಗೆ ಬಂದ್ಬಿಟ್ರೆ ಅಂತೂ ಇನ್ನೊಂದು ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಅದು ಇಡ್ಲಿ ಯೋಚನೆ ಮಾಡ್ಬಿಟ್ಟು. ಸೊ ಆ ಥರ. ಸೊ ಅಫ್ಕೋರ್ಸ್ ಆ ಟೈಮಲ್ಲಿ ಅದಿರಲ್ಲ, ಅವಾಗ ಕಾಸಿರಲ್ಲ, ಅದಕ್ಕೆ ಅಲ್ಲಿ ಹೋಗ್ಬೇಕಾಗಿತ್ತು. ಬಟ್ ಎಸ್, ಈ ಏನು ಒಂದು ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನಾವು ಹೇಗಿರಬೇಕು ಅನ್ನೋದು, ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ ನನಗೆ. ಸಿಕ್ಕಾಬಟ್ಟೆ ಕಷ್ಟಣ ಅದು, ಸ್ವಲ್ಪ ಅಲ್ಲ. ಆ್ಯಂಡ್ ನನ್ನ ಇದಕ್ಕೆ ಕ್ಯೂರಿಯಾಸಿಟಿ, ನಿಮ್ಮ ಲೈಫಲ್ಲಿ ಹೆಂಗೆ ಅನ್ನೋ ಥರದಲ್ಲಿ ಸ್ಕೂಲ್ಗೆ ಹೋದಾಗ ವಾಪಸ್ಸು ಫ್ರೆಂಡ್ಸು ಹೆಂಗಿತ್ತು? ಯು ಹ್ಯಾವ್ ಸ್ಕೂಲ್ ಫ್ರೆಂಡ್ಸ್? ಅಫ್ಕೋರ್ಸ್ ಕಾಲೇಜ್ ಫ್ರೆಂಡ್ಸ್? ಕಾಲೇಜ್ ಇಲ್ಲ, ನಾನು ಎಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿದಾನು. ಓಕೆ. ಸೊ ಇನ್ಸಿಡೆಂಟ್ಲಿ ನನ್ನ LKGಯಲ್ಲಿ ನಾನು ಸ್ಕೂಲ್ ಎಂಟ್ರ್ ಆದಾಗ ಒಬ್ಬ ಫ್ರೆಂಡ್ ಸಿಗ್ದ, ರವಿ ಅಂತ. ಅವನು ಇವತ್ತರೆಗೂ ನನ್ನ ಬೆಸ್ಟ್ ಫ್ರೆಂಡು. ಫಸ್ಟು ಯಾರು ಸಿಕ್ಕಿದ್ನೋ ಅವನೇ ಗಟ್ಟಿಯಾಗಿ ಹಿಡಿದು ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಇನ್ಯಾರು ಸಿಗಲ್ಲ ನನಗೆ. ಆ್ಯಂಡ್ ಹಿ ವಾಸ್ ಬ್ರಿಲಿಯಂಟ್ ಎಟ್ ಎಜುಕೇಷನ್. ಅವನು ಓದೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಸೊ ನನಗೆ ಗುರುಪೂರ್ಣಿಮಾ ದಿನ ಟೀಚರ್ಸ್ಗೆ ಮೆಸೇಜ್ ಜೊತೆ ಅವನಿಗೂ ಹಾಕಿರ್ತೀನಿ, ಯಾಕಂದರೆ 20-30% ನನ್ನ ಟೀಚರ್ಸ್ ಹೇಳ್ಕೊಟ್ಟಿದ್ದು, 70% ಅವ್ನು ನನಗೆ ಹೇಳ್ಕೊಟ್ಟಿದ್ದು. ಅವನಿಂದನೇ ನಾನು ಎಜುಕೇಷನ್ ಮುಗಿಸಿದ್ದು. ಅವನು BMS ಅಲ್ಲಿ ಹೋಗಿ ಇಂಜಿನಿಯರಿಂಗ್ ಓದ್ದ. ನಾವು ಬ್ಲ್ಯಾಕ್ ಶಿಪ್ಗಳು, ನಾವೆಲ್ಲ BA ಈ ಥರದ್ದು ಈ ಕಡೆ ಬಂದ್ಬಿಟ್ಟು ಲಿಟ್ರೇಚರು, ಎಕನಾಮಿಕ್ಸ್ ಅಂತ. ಅವನು ಇಂಜಿನಿಯರಿಂಗ್ ಮಾಡ್ದ. ಅಲ್ಲಿ ಅವ್ನು ಯಾರು ಫ್ರೆಂಡ್ಸ್ ಆದ್ರಲ್ಲ ಅವರೆಲ್ಲ ನನ್ನ ಫ್ರೆಂಡ್ಸ್ ಅವನ ಮೂಲಕ. ಎಕ್ಸ್ಟೆನ್ಷನ್ ಅವನು ರವಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಅಂತ ಆ ಥರ. ಸೊ ಹಂಗೆ ಲಾಗಿನ್ ಆಗಿ ನಾನು ಆ ಗ್ರೂಪಲ್ಲಿ. ಸೊ ನಾವು ಯಾವಾಗಲೂ ಎಲ್ಲ ಒಂದು 7-8 ಜನ ಸಿಗ್ತಾನೆ ಇದ್ವಿ, ಮಾಡ್ತಾ ಇದ್ವಿ. ಜನಗಳಿಗೆ ಯಾವಾಗಲೂ ನೀವು ಯಾವಾಗಲೂ ಸೇರೋದು, ಯಾವಾಗಲೂ ಏನು ಸೇರೋದು, ನೀವು ಪ್ರತಿ ವಾರ ಏನು ಸೇರೋದು? ಯಾರೋ ತಮಾಷೆಗೆ ನಮ್ಮ ಇನ್ನೊಬ್ಬ ಫ್ರೆಂಡ್, ಅವನ ಕಸಿನ್, ರವಿ ಕಸಿನ್ ನಾಗೇಂದ್ರ, ಅವನು ಹೇಳ್ತಾ ನಿಂಗೆ ನೋವಾ ಅಂತಂದ. ಸೊ ಆಮೇಲೆ ನಾವು ಅಂದ್ಕೊಂಡ್ವಿ ಇದೇ ಹೆಸರು ಒಳ್ಳೆ ಹೆಸರು ನಮ್ಮ ಗ್ರೂಪ್ಗೆ. ಸೊ ನಮ್ಮ ಗ್ರೂಪ್ ಹೆಸರು ನಿಂಗೇನು ನೋವಾ ಅಂತ. ನಿಂಗೇನು ನೋವಾ. ನಾವು 7-8 ಜನ ಇದ್ವಿ. ನಾನು ಐ ಮ್ಯಾರಿಡ್ ವೆರಿ ಅರ್ಲಿ. ನಾನು 23 ಇದ್ದೆ, ಸ್ವರ್ಣ 22 ಇದ್ಲು. ನಮ್ಗೆ ಸಪ್ರೇಟ್ ಮನೆ ಇತ್ತು, ಯಾರು ಹೇಳೋರು ಕೇಳೋರು ಇರಲಿಲ್ಲ. ಸೊ ಅವರೆಲ್ಲ ಅನ್ಮ್ಯಾರಿಡ್ ಫೆಲೋಸು. ಒಂದು ಫ್ರೈಡೇ ಬಂದು ಸಾಯಂಕಾಲ ಬಂದು ನಮ್ಮ ಮನೇಲಿ ಬಂದರೆ ಮಂಡೇ ಬೆಳಗ್ಗೆನೇ ಹೋಗ್ತಾ ಇದ್ದಿದ್ದವ್ರು. ಒಂದಿಬ್ರು ಯಾವ ಲೆವೆಲ್ಗೆ ಹೋಗಿದ್ರು ಅಂತಂದರೆ ಒಂದು ಮನೆಗೆ ಸಪ್ರೇಟ್ ಇನ್ನೊಂದು ಕೀನು ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಆ ಥರ ನಾವು ಬರೋಕ್ಕೆ ಮುಂಚೆ ಅವ್ರು ಇರೋರು. ಸೊ ಆ ಥರ ಇದ್ದು ಸೊ ವಿ ಹ್ಯಾಡ್ ಅ ಗುಡ್ ಟೈಮ್. ಆ್ಯಂಡ್ ಈಗೆಲ್ಲ ಮ್ಯಾರೇಜ್ ಆಗಿ ಎಲ್ಲರೂ ದೊಡ್ಡ ದೊಡ್ಡ ಪರಿವಾರಗಳಾಗಿದೆ. ಆದರೂ ಒಂದು ನಾವು ವಿ ಹ್ಯಾವ್ ಬೀನ್ ಮೇಂಟೈನಿಂಗ್ ಫಾರ್ ದ ಲಾಸ್ಟ್ ಆಲ್ಮೋಸ್ಟ್ 20 years, ಈಗ 15-16 years. ನ್ಯೂ ಇಯರ್ಸ್ ಟೈಮಲ್ಲಿ ಎಲ್ಲರೂ ಸೇರ್ತೀವಿ. ಈಗ ಒಬ್ಬರು US ಅಲ್ಲಿದ್ದಾರೆ, ಇನ್ನೊಬ್ರು UK ಅಲ್ಲಿದ್ದಾರೆ, ಇನ್ನೊಬ್ರು ಸಿಂಗಪೂರಲ್ಲಿದ್ದಾರೆ. ಅವರೆಲ್ಲರೂ ಕರೆಕ್ಟಾಗಿ 21st 22nd ಬಂದ್ಬಿಟ್ಟು 23rd ನನ್ನ ಬರ್ತ್ಡೇ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ನಾವು ನ್ಯೂ ಇಯರ್ ತನಕ ಆದಷ್ಟು ಸಿಕ್ಕಿ. ಸೂಪರ್. ನ್ಯೂ ಇಯರ್ ಅಂತೂ ಒಂದು ಜಾಗ ಇದೆ, ಸಿರಿನ್ ಹೋಮ್ಸ್ ಅಂತ ಕೂರ್ಗಲ್ಲಿ. ಅಲ್ಲೇ ನಾವು ಪ್ರತಿ ವರ್ಷ ಹೋಗೋದು. ಒಂಥರ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅಲ್ಲಿ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಹೋಗೋದು. ಸೊ ಈ ಥರದ್ದು ಫ್ರೆಂಡ್ಶಿಪ್ದು ಮಾತ್ರ ನಾನು ತುಂಬ ಕೇರ್ಫುಲ್ಲಾಗಿ ಅದೊಂದು ನಾನ್ ಫಿಲ್ಮಿ ಒಂದು ಸೆಟ್ ಅದೊಂದು ಇಟ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ಏನಂತಾರೆ ನಾರ್ಮಲ್ಸಿ, ಸೋಷಿಯಲ್ ಲೈಫು ಅಲ್ಲ. ಬಟ್ ನನಗೆ ನಿನ್ನ ಟೈಮ್ ಸ್ಕೂಲಲ್ಲಿ ನಡೀತಾ ಇರಬೇಕಾದ್ರೆ ಟೀಚರ್ಸ್ಗಳಿಂದ ಟಾಂಟು ಕೆಲವರು, ಅಯ್ಯೋ ಏನ್ ನೀನೇನು ದೊಡ್ಡ ಎಕ್ಸ್ಟ್ರಾ ಟಾರ್ಚರ್ ಎಲ್ಲ ಅನ್ಕೊಳ್ಳೋದೇನು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅಂತಲ್ಲ, ಆ ಥರ ಇಲ್ವಾ? ಸಿಕ್ಕಾಬಡೆ ಟಾರ್ಚರು ನೀನು ಅಂತ ಇನ್ನು ಮಾಸ್ಟರ್ ಮಂಜುನಾಥ್ ಆಗ್ಬಿಟ್ರೆ ನಂಗೆ ಸ್ಪೆಷಲ್ ಕೊಡ್ಬೇಕಂತ. ಅಮ್ಮ ಸ್ಪೆಷಲ್ ಬೇಡ ಅಮ್ಮ, ನಾರ್ಮಲ್ ಆಗಿ ಕೊಡು ಅಂತ, ಇರೋ ಡೌಟ್ ಹೇಳ್ಕೊಡಿ ಸಾಕು ಅಂತ. ಇಲ್ಲ ಇನ್ನೂ ಎಕ್ಸ್ಟ್ರಾ ಸ್ಟ್ರಿಕ್ಟ್ ಆಗಿದ್ರು ನನ್ನ ಜೊತೆ. ಯಾಕಂದ್ರೆ ಅವರು ಟೀಚರ್ ಮಗನ ಥರ, ಟೀಚರ್ ಮಗ ಪಾಪ ಟೀಚರ್ ಅಮ್ಮ ಇನ್ನೂ ಜಾಸ್ತಿ ಟಾರ್ಚರ್ ಕೊಡ್ತಾರಂತೆ. ಯಾಕಂದ್ರೆ ನನ್ನ ಮಗ ಅಂತ ನನ್ನ ಪಾರ್ಶಾಲಿಟಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಆ ಸಿಂಡ್ರೋಮು. ಇವ್ನಿಗೆ ಆ ಥರ ಪಾರ್ಶಾಲಿಟಿ ಕಾಣಿಸ್ಬಾರ್ದು ಅಂತ ತುಂಬ ಸ್ಟ್ರಿಕ್ಟ್ ಆಗಿ ಜಾಸ್ತಿ ಇದ್ರು. ಸೊ ಆಗ ನನ್ನ ಫ್ರೆಂಡ್ ರವಿ ಮತ್ತು ಇನ್ನೊಂದಿಬ್ರು ನನ್ನನ್ನು ಕಾಪಾಡ್ತಾ ಇದ್ದೆ. ಯಾಕಂದ್ರೆ ನಾನು ಹೋದ್ರೆ ಫಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೆ, ಆಮೇಲೆ 4ನೇ ಚಾಪ್ಟರ್ಗೆ ಹೋಗ್ತಾ ಇದ್ದೆ, 10ನೇ ಚಾಪ್ಟರ್ಗೆ ಹೋಗ್ತಾ ಇದ್ದೆ. ಫಸ್ಟ್ ಏನೋ ಒಂದಾದ್ರೂ ಸ್ವಲ್ಪ ಅರ್ಥ ಆಗೋದು, ಆಮೇಲೆ ಬಿಟ್ಬಿಡ್ತಾ ಇದ್ದೆ. ಏನು ಗೊತ್ತಾಗ್ತಾ ಇರಲಿಲ್ಲ. ರವಿ ಏನು ಹೇಳೋ ಅಂತ, ಇದೇನೋ ಇದು ಯಾವ ಇದಕ್ಕೇನು ಸಂಬಂಧ ಕಣೋ ಅಂತ. ಆ ಥರ ಅದರಲ್ಲೊಂದು ಸಣ್ಣ ಹಾಸ್ಯ ಉಪಕಥೆ ಏನು ಅಂತಂದರೆ, ಎಲ್ಲರೂ ಏನೋ ಮಗನ ಏನು ಎಕ್ಸ್ಪೆಕ್ಟೇಷನ್ನು, ಏನೋ ಒಳ್ಳೆ ಓದು, ನಿಮ್ಮ ಥರ ನಮ್ಮ ಥರ ಅಲ್ಲಮ್ಮ, ನಮ್ಮ ಮನೆಯಲ್ಲಿ ಇದ್ದಿದ್ದಿಷ್ಟೇ
ಫೇಲ್ ಆಗಿದ್ದಿನ ನಿನ್ನ ಸಿನಿಮಾ ಎಲ್ಲ ಕಟ್ ಮಾಡ್ಬಿಡ್ತೀನಿ ಅಂತಂದಿದ್ರು, ಭಯ ಬಿಡಿಸ್ಬಿಟ್ಟಿದ್ರು. ಎರಡನೇ ಭಯ ಬಿಡಿಸಿದ್ದು ನಮ್ಮಪ್ಪ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಐಡಿಯಾ. ನೋಡು, ನೀನು ಏನಾದರೂ ಫೇಲ್ ಆದರೆ ನಿನ್ನ ಜೂನಿಯರ್ ಜೊತೆ ನೀನು ಕೂತ್ಕೊಬೇಕು ಅಂತ ಹೇಳಿದ್ರು. ದಿಸ್ ಫಿಯರ್ ವಾಸ್ ಗುಡ್ ಎನಫ್ ಫಾರ್ ಮೀ. ಕುತ್ತಿಗೆ ಇಸ್ಕಾದ್ರೂ ನಾನು ಹೆಂಗಾದ್ರೂ ಪಾಸ್ ಆಗ್ಬಿಡ್ತಾ ಇದ್ದೆ, ಯಾಕಂದ್ರೆ ಅದಕ್ಕಿಂತ ಅವಮಾನ ಇನ್ಯಾವುದೂ ಇಲ್ಲ. ನಮ್ಮ ಜೂನಿಯರ್ ಅವ್ರಿಗೆ ಯಾಕಂದ್ರೆ ಅಷ್ಟೊಂದು ಗೋಳಿಕೊಳ್ತಾ ಇದ್ವಿ ನಾವು, ಜೂನಿಯರ್ಸ್ ಅಂತ. ನಾನು ಅವ್ರ ಜೊತೆ ಕೂತ್ಕೊಳ್ಳೋದು ಇಲ್ಲ ಅಂತ. ಸೊ ನಮ್ಮಲ್ಲಿ 37, 38 ಪಾಸ್ ಆಗಿ ಒಂದು 4-5 ಎಕ್ಸ್ಟ್ರಾ ಮಾರ್ಕ್ಸ್ ಸಿಕ್ಬಿಟ್ರೆ ಸೂಪರ್. ಈ ಮಧ್ಯೆ 7th ಅಲ್ಲೋ 8th ಅಲ್ಲೋ 52% ಸಿಕ್ಬಿಡ್ತು ನನಗೆ. ನಮ್ಮಮ್ಮ ಕರೆದು, ಅಕ್ಕಪಕ್ಕ ಮನೆಯವ್ರನ್ನ ಕರೆದು, ಮನೆಯಲ್ಲಿ ಫುಲ್ ಸೆಲೆಬ್ರೇಷನ್, ಬಿರಿಯಾನಿ ಎಲ್ಲ ಮಾಡಿಸಿ, ನನ್ನ ಮಗ 2nd ಕ್ಲಾಸು ಬಂದ್ಬಿಟ್ಟಿದ್ದಾನೆ, ಬರೀ ಪಾಸ್ ಆಗಿರೋದಲ್ಲ 2nd ಕ್ಲಾಸು ಬಂದ್ಬಿಟ್ಟಿದ್ದಾನೆ ಅಂತ. ಸೊ ನನ್ನ ಮಗನ ಇವತ್ತು ಹೇಳ್ತಾ ಇರ್ತೀನಿ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿದೆ, ನೀನು ಅದಕ್ಕೆ ಮೇಲೆ ಬಂದ್ಬಿಟ್ರೆ ನಾನು ಫುಲ್ ಕುಣಿದಾಡ್ತಾ ಇರ್ತೀನಿ. ನೋ ಐ ಆಮ್ ನಾಟ್ ಡನ್ ವೆಲ್ ಅಂತಾನೆ. ಎಷ್ಟಕ್ಕೆ ಹೋದರೆ ಎಷ್ಟೋ 90 ಮೇಲೆ ಬಂದಿರ್ತೇನೆ, ಇಲ್ಲಿ ಮರ್ಯಾದೆ ತೆಗಿಬಿಡಕಣ. ನನ್ನದು ಇದಕ್ಕೆ ಹಿಂಗೆಲ್ಲ ತುಂಬಾ ನೋವಾಗುತ್ತೆ ನನಗೆ. 90 ಬಂದು ಬೇಜಾರಾಗಬೇಡ ನೀನು, ನಾವೆಲ್ಲ 40-41 ಬಂದು ಖುಷಿಯಾಗಿರೋರು ನಾವು. ಸೊ ಇಲ್ಲ, ಸೋ ಮಚ್ ಸಿಮಿಲಾರಿಟೀಸ್. ನೋಡಿ, ನಮ್ಮ ತಾಯಿನೂ ಅಷ್ಟೇ, ಬೇರೆ ಯಾರ ಈ ಎಜುಕೇಷನ್ ಸೆಕ್ಟ್ರಲ್ಲಿ ಸ್ವಲ್ಪ ಜಂಬಾಡಿಯವ್ರು ಇರ್ತಾರೆ ಗೊತ್ತಾ, ಮಾತಾಡೋಲ್ಲ ಸಿಕ್ಕಿದಾಗ. ಹೌದು, ಅವಾಗ ಅವ್ರು ಅಷ್ಟೇ ಹೇಳೋದು, ನನ್ನ ಮಗನ ಕರೆಸ್ಪಾಂಡೆನ್ಸಿನ BCom ನಾರ್ಮಲ್ ಸ್ಕೂಲಲ್ಲಿ ಹೋಗೋ MBBS ಸಮ ಅಂತಾರೆ. 100% ಅಷ್ಟು ಪ್ರೆಷರ್ ಆಗಿದೆ ಅವನು ಓದೋಕ್ಕೆ. ಅಷ್ಟು ಟೈಮಲ್ಲಿ ಓದಿದ್ದಾನೆ, ಅಷ್ಟು ಒಂದೊಂದು ಚಾಪ್ಟ್ರಿಗೆ ಒಬ್ಬೊಬ್ರು ಮೇಸ್ಟ್ರು ಒಂದೊಂದು ಮನೆ ಹುಡ್ಕೊಂಡು ಹೋಗಿದ್ದಾನೆ, ಒಂದೊಂದು ಡೌಟ್ ಒಂದೊಂದು ಬುಕ್ ರೆಫರ್ ಮಾಡಿದ್ದಾನೆ ಅಂತ. ಆನಂದ್, ಹಂಗೆ ನಂದೇನು ಗೊತ್ತಾ, ನಾನು ಆಗ ಒಂದು ಟೈಮಲ್ಲಿ ಈಗ ಗೊತ್ತಲ್ಲ, ಇವತ್ತು ಸೋಷಿಯಲ್ ಮೀಡಿಯಾ ಬೇರೆ ಥರ ಇದೆ. ಆಗೆಲ್ಲ ಈ ಫ್ರೆಂಡ್ಸಲ್ಲಿ ಮಾತಾಡ್ಕೊಂಡು ಒಂದು ಅದ್ಬಿಡವು ಏನೋ. ಹೌದೌದು. ಆ ಟೈಮಲ್ಲಿ ಒಂದು ಟೈಮಲ್ಲಿ ಏನು ಅಂದರೆ, ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಅದು ಮರ್ಯಾದೆ ಕೊಡಲ್ಲ, ರೆಸ್ಪೆಕ್ಟ್ ಇಲ್ಲ ಅಂತ ಏನೋ ಒಂದು ಹಬ್ಬಿಸ್ಬಿಟ್ಟಿದ್ರು. ಸೊ ನನ್ನ ತಲೆ ಕೂತ್ಬಿಡ್ತು, ಅಲ್ಲಿ ನಾನು ಮಾಡಿದ್ರೆ ನನಗೆ ಮರ್ಯಾದೆ ಸಿಗಲ್ಲ. ಮೈಸೂರು ಯೂನಿವರ್ಸಿಟಿಗೆ ಹೋಗಿ BA ಕರೆಸ್ಪಾಂಡೆನ್ಸ್ ಕಟ್ಟಿದೆ. ಅಲ್ಲಿ ಕಟ್ಟೋಗ್ಲೇ ಹೇಳಿದ್ರು, ನೋಡಿ ಇದು ಕರೆಸ್ಪಾಂಡೆನ್ಸ್ ಅಂದರೆ ನಿಮಗೆ ಸಪ್ರೇಟಾಗಿ ಕರೆಸ್ಪಾಂಡೆನ್ಸ್ ಸಪ್ರೇಟಾಗಿ ಏನು ಎವ್ಯಾಲ್ಯೂಯೇಷನ್ ಮಾಡ್ತಾರೆ, ನೀವು ಪೋಸ್ಟಲ್ಲಿ ಇದ್ರಲ್ಲಿ ಓದಿರೋದ್ರಿಂದ ನಿಮ್ಗೆ ಸ್ವಲ್ಪ ಕನ್ಸಿಡ್ರೇಷನ್ ಇರುತ್ತೆ ಅಂತ ಅನ್ಕೊಂಬಿಡಿ. ಅದು ಇಲ್ಲ, ಇದು ನಿಮ್ಗೆ ಅಟೆಂಡೆನ್ಸ್ ಒಂದು ಮಾಫಿ ಅಷ್ಟೇ. ರೆಗ್ಯುಲರ್ ಮೈಸೂರು ಯೂನಿವರ್ಸಿಟಿ ಅವ್ರ ಜೊತೆನೆ, ಅವ್ರ ಪೇಪರ್ಸ್ ಜೊತೆನೆ ನಿಮ್ದೆಲ್ಲ ಮಿಕ್ಸ್ ಆಗಿ ಎವ್ಯಾಲ್ಯೂಯೇಷನ್ ಆಗುತ್ತೆ, ಯೋಚನೆ ಮಾಡಿ ಅಂತಂದ್ರು. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಬುದ್ಧಿ ಇಲ್ಲ. ಪರವಾಗಿಲ್ಲ, ಏನೇನು ನೋ ಪ್ರಾಬ್ಲಮ್ ಅಂತ ಬಂದ್ಬಿಟ್ಟೆ. ಇದು ಆಮೇಲೆ ಬುಕ್ಸ್ಗಳು ಕಳಿಸಿದ್ರು, ಏನು ಎಲ್ಲ ಚೈನೀಸ್ ಓದ್ದಂಗಿದೆ ನನಗೆ, ಏನು ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದು ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಯಾರನ್ನು ಕೇಳೋದು. ಸರಿ, ಮಲ್ಲೇಶ್ವರಮಲ್ಲಿ ಪಬ್ಲಿಕ್ ಲೈಬ್ರರಿ ಇದೆ, ಅಲ್ಲಿ ಆ ಲೈಬ್ರರಿ ಮತ್ತು ಆ ಎದುರುಗಡೆ ಒಂದು ಸಣ್ಣ ಒಂದು ಹೋಟ್ಲ್ ಇತ್ತು, ಒಂದು ತಾತ ಇದ್ರು, ಅಲ್ಲೊಂದು ಪೂರಿ ಇಡ್ಲಿ ನೋಡು, ನಾನು ಅಲ್ಲಿ ಹೋಗಿ ಊಟಕ್ಕೆ ವಾಪಸ್ ಬಂದ್ಬಿಡ್ತೀನಿ, ಅದು ಇತ್ತು. ಇದು ಎರಡು ಲೈಫಲ್ಲಿ ಮರೆಯಲ್ಲ, ಯಾಕಂದರೆ ಇವತ್ತು ನಾವು ಹಿಂಗೆ ಅಂದ್ಬಿಟ್ಟು ಹಿಂಗೆ ನೋಡ್ತೀವಲ್ಲ, ಅವಾಗ ಹಂಗಲ್ಲ, ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬೇಕು, ಒಂದೊಂದು ಲೈನ್ ಹುಡುಕ್ಬಿಟ್ಟು ಇದರಲ್ಲಿ ಈ ಬುಕ್ ರೆಫರೆನ್ಸ್ ಅಂತ ಅಲ್ಲಿ ಹೋಗ್ಬಿಟ್ಟು ಹುಡುಕಿ ಹಿಂಗೆ ಓದಿ ಹಂಗೂ ಹಿಂಗೂ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರು ಪಾಸ್ ಆದೆ. 3rd ಇಯರ್ಗೆ ಇನ್ನೇನು 1 ವರ್ಷ ತಾನೆ ಹೋದರೆ, ಮೈಸೂರು ಯೂನಿವರ್ಸಿಟಿಯವರು ಸ್ವಲ್ಪ ಅವ್ರ ರೆಪ್ಯುಟೇಷನ್ ಇನ್ನೂ ಚೆನ್ನಾಗಿಡ್ಬೇಕಲ್ವಾ, 3 ಪೇಪರ್ ಒಂದು ಸಬ್ಜೆಕ್ಟಿಗೆ 300 ಮಾರ್ಕು. ನಾವು ಹೆಂಗೋ ಹಂಗೋ ಕಷ್ಟಪಟ್ಟು ನಾವು ಅಳಕ್ ಮೇಲೆ ಬುಳಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. 45 ಬರೋದೇ ದೊಡ್ಡ ಸಾರ್ ಅಂತ ನಾವು ಅವತ್ತೇ ಹೇಳಿದ್ವಿ ನಿಮಗೆ, ಇದ್ರ ರೆಗ್ಯುಲರ್ ಇದು ಬೇಡ ಅಂತ ಹೇಳಿದ್ವಿ ಅಂತ. ಸರ್ ಈಗ ಇವಾಗ ಬಂದು ಹೇಳೋದು, ಅವತ್ತು ಹೇಳ್ಬಾರ್ದವ, 9 ಪೇಪರ್ ಇರುತ್ತೆ ಫೈನಲ್ ಇಯರ್ ಅಂತ ಅಂದರು. ಇಲ್ಲ ಮಾಡಿ ಆಗುತ್ತೆ, ಪರವಾಗಿಲ್ಲ ಮಾಡಿ ಅಂತಂದ್ರು. ಅಯ್ಯೋ, ಅದು ಏನಂತಂದರೆ ಅಂದರೆ ಸಿಕ್ಕಾಬಡೆ ಸ್ಟ್ರೆಸ್ಸು. ಸೊ ಇಂಗ್ಲೀಷ್ ಲಿಟ್ರೇಚರು, ಎಕನಾಮಿಕ್ಸು, ಸೋಷಿಯಾಲಜಿ ಒಂದಕ್ಕೊಂದು ಸಂಬಂಧ ಇಲ್ಲ. ಬಟ್ ನನಗೆ ಇಷ್ಟ ಸಬ್ಜೆಕ್ಟ್ ಅಂತೆಲ್ಲ ತೊಗೊಂಬಿಟ್ಟಿದ್ದೆ. ಆಮೇಲೆ ಹೇಳಿದೆ, ಅಪ್ಪ ಇದು ಮೈಸೂರು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಮಾಡ್ಬಿಡೋಣ. ಸೇಮ್ ಕತೆ. ಅಷ್ಟರೊಳಗೆ ಸ್ವಲ್ಪ ಇಂಟರ್ನೆಟ್ ಅಂತ ಬಂದಿತ್ತು, ಬಟ್ ಅದ್ರದ್ದು ಯಾವುದೂ ಇರ್ತಾ ಇರಲಿಲ್ಲ. ಏನು ಲೈಬ್ರರಿ, ಏನು ಓದು. ಸೊ ಆ ಸೆಲ್ಫ್ ಲರ್ನಿಂಗ್, ಏಕೆ ಇಷ್ಟುದ್ದ ಕತೆ ಹೇಳಿದ್ದು ಅಂತಂದರೆ, ಆ ಸೆಲ್ಫ್ ಲರ್ನಿಂಗ್ ಮುಂಚೆ ಈಗ ಹೆಚ್ಚು ಕಮ್ಮಿ ಸ್ಪೂನ್ ಫೀಡ್ ಆಗೋಗುತ್ತೆ, ಎಲ್ಲನೂ ಅರ್ದು ಕುಡ್ದು ಮಾಡಿ. ಈಗ AI ಬಂದ್ಬಿಟ್ಟು ಏನೋ ಅಗದು ಬಾಯಲ್ಲಿ ಉಗಿದು ಬಿಡ್ತೋ ಏನೋ ಗೊತ್ತಿಲ್ಲ, ಅಲ್ಲಿವರೆಗೂ ಬಂದ್ಬಿಟ್ಟಿದೆ. ಸಾರಿ, ಕ್ರೂಡಾಗಿ ಹೇಳ್ತಾ ಇದ್ದೀನಿ, ಅಲ್ಲಿವರೆಗೂ ಬಂದ್ಬಿಟ್ಟಿದೆ. ಸೊ ಆದರೆ ನಮ್ಮ ಜುಗಾಡ್ ಸ್ಕಿಲ್ಸ್ ಈಗ ಬರಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಡೆಫಿನೆಟ್ಲಿ ಅಂದರೆ ನಾವು ರೇಡಿಯೋ ಟೈಮಿಂದ ಬಂದು ಇಲ್ಲಿವರೆಗೂ ಬಂದಿರೋರು, ಐಫೋನ್ಗಳಿಗೆ ಯೂಸ್ ಮಾಡಿರೋ. ನೀನು ರೇಡಿಯೋ ಟೈಮ್ ಅಲ್ಲ ಬಿಡು, ನೀನು ಬರೋಷ್ಟರಲ್ಲಿ TV ಇತ್ತು, ನಾನು ರೇಡಿಯೋ ಡೈನೋಸಾರ್ ಜಸ್ಟ್ ಆದ್ಮೇಲೆ ನಾನು ಬಂದಿರೋ ಆ ಥರ.
ಇಲ್ಲ ನಾನು ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಏನಾದ್ರು ಕರೆದ್ರೆ ಈ ಮಾಲ್ಗುಡಿ ಡೇಸ್ ಬಗ್ಗೆ ಅದೊಂದು ಒಂದು ಚಾಪ್ಟರ್ ಇದೆ ಅದರಲ್ಲಿ, ಹೀರೋ ಅಂತ ಅಂದ್ಬಿಟ್ಟು ಸ್ವಾಮಿ ಡೇಸ್ ಫ್ರೆಂಡ್ಸ್ ಇರುತ್ತೆ. ಸ್ಕೂಲ್ನವರು ಅಲ್ಲೂ ಇಲ್ಲಿಗೂ ಮಾಡಿ ಟ್ವಿಸ್ಟ್ ಮಾಡಿ ನಾನು ಕರೆಸ್ತಾರೆ, ಮಕ್ಕಳಿಗೆ ಸ್ವಲ್ಪ ಏನೋ ಒಂದು ಅದ್ರ ಬಗ್ಗೆ ಮಾತಾಡಿ ಅಂತ. ಅವ್ರಿಗೆ ಹೇಳೋದೇ ಅದು, ನೋಡಿ ನಾನು ಡೈನೋಸಾರ್ ಆಯ್ತಲ್ಲ ಅದಲ್ಲಿಂದ ಆದಮೇಲೆ ಬಂದಿರೋದು ನಾನು, ಸೊ ನಮಗೆ ಈ ರೆಫರೆನ್ಸ್ಗಳು ಯಾವತ್ತೂ ಗೊತ್ತಿಲ್ಲ, ನಾನು ಇಲ್ಲಿಂದ ಶುರು ಮಾಡ್ತೀನಿ, ಏನೋ ಡೌಟ್ ಇದ್ದರೆ ಸ್ಟಾಪ್ ಮಾಡಿ ಅಂತಾನೆ. ಸೊ ಆ ಥರ ಫೀಲಿಂಗ್ ಬರುತ್ತೆ ನನಗೆ. ಇಲ್ಲ, ನನಗೆ ಇವತ್ತು ನಮ್ಮ ಈ ಸಂಭಾಷಣೆಯಿಂದ ನನಗೂ ಒಂದು ಸಣ್ಣ ಉತ್ತರ ಒಳಗಡೆ ಸಿಗ್ತಾ ಇರ್ತಕ್ಕಂಥದ್ದು, ಮತ್ತು ನೋಡುಗರಿಗೂ ಒಂದು ಸ್ಪಷ್ಟ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಮಂಜು 3 ವರ್ಷಕ್ಕೆ ಬಂದರು, 13-15 ವರ್ಷ 16 ವರ್ಷವರೆಗೂ ಆ್ಯಕ್ಟ್ ಮಾಡಿದ್ರು. ಸೊ ಇಫ್ ಯು ಸಬ್ಟ್ರಾಕ್ಟ್ ದಟ್ ಅಂದರೆ ಒಂದು 13-15 ವರ್ಷದ ಎಕ್ಸ್ಪೀರಿಯನ್ಸು, ಅಥವಾ 13 ವರ್ಷ ಎಕ್ಸ್ಪೀರಿಯನ್ಸ್. ಅಲ್ಲ, ಟೆಲಿವಿಷನ್ನು ಸೇರಿಸ್ಕೊಂಡ್ರೆ 15 ವರ್ಷ. ಆನಂದನು ಓಕೆನಾ, ಒಂದು 5 ಇಯರ್ಸಿಗೆ ಬಂದರು, ಒಂದು 15 ಇಯರ್ಸಾ 16 ಇಯರ್ಸಿಗೆ ಚೈಲ್ಡ್ ಆರ್ಟಿಸ್ಟ್ ಮುಗೀತು. ಹಾಂ, ಬಟ್ ತಿರ್ಗಿ ಅದಾದಮೇಲೆ ಫ್ರೆಂಡ್ಸು ದೇವ್ರನ್ನ ಕೊಟ್ಟರೆ ಅಂದ್ಕೊಂಡು ಟೀನೇಜ್ಗೆ ಬಂದುಬಿಟ್ಟೆ ನಾನು. ಓಕೆನಾ, ಏನೇ ಸೇರಿಸು ಎಲ್ಲ ಮಾಡಿದ್ರು ಒಂದು 25 ವರ್ಷ 30 ವರ್ಷದ ಅನುಭವಗಳು ಎಲ್ಲ ಥರ ನೋಡ್ಕೊಂಬಂದಿರೋದು. ಇವ್ರೇನು ಮೈಂಡ್ ಸ್ಯಾಚುರೇಷನ್ ಆಗೋಯ್ತು, ಸ್ಯಾಚುರೇಷನ್ ಮಾತಾಡ್ತಾರೆ. ಹಾಗಾದರೆ ಇನ್ನೂ ಅಮಿತಾಬ್ ಬಚ್ಚನ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಸ್ಯಾಚುರೇಷನ್ ಆಗಿಲ್ವಾ? ಇನ್ನೂ ಇನ್ನೊಬ್ರು ಯಾರು ಬೇಕಾದ್ರೆ ಎಕ್ಸಾಂಪಲ್ ತೊಗೋಬೋದು, ರಜನಿಕಾಂತ್, ಅವ್ರಿಗೆ ಸ್ಯಾಚುರೇಷನ್ ಬಂದಿಲ್ವಾ ಅಂತ. ಬಟ್ ನನಗೆ ಅದರಲ್ಲಿ ಏನು ಅನಿಸ್ತದೆ ಗೊತ್ತಾ ಅಣ್ಣ, ನನಗೆ ಹೇಳ್ತಾ ಇರೋದು, ನಿನ್ನ ಆಯಸ್ಸಿನ ಒಂದು ಹಂತನ ನೀನು ದಾಟಿ ಒಂದು ಏಜಿಗೆ ಬಂದು ನೀನು ಆಮೇಲೆ ಹೀರೋ ಆಗಿ ಬಂದು ನಿರಂತರ ನೀನು ಆ್ಯಕ್ಟ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಸಪ್ರೇಟ್ ಚಾಲೆಂಜಸ್ ನೋಡೋದು ನೀನು ಬೇರೆ. ಅಲ್ಲ, ಅದರ ಬೇಸೇ ಬೇರೆ ಇದೆ. ಅದು ಬೇಸ್ ಬೇರೆ ಇದೆ. ಬಟ್ ನೀನು ಇಲ್ಲಿ ಬೆಳೀತಾ ಇದೆಯಲ್ಲ, ನೀನು ಗ್ರೋತ್ ಆಗ್ತಾ ಇದೆ, ಎವಾಲ್ವ್ ಆಗ್ತಾ ಇದ್ದೀವಿ, ನಾನೂ ಬೆಳೀತಾ ಇದ್ದೀನಿ, ಕೆರಿಯರು ಬೆಳೀತಾ ಇದೆ. ಸೋಷಿಯಲ್ ಪ್ರೆಷರ್ಸು ಆ್ಯಸ್ ಎ ಸ್ಟೂಡೆಂಟ್ ಇದೆ ನನಗೆ, ಸೋಷಿಯಲ್ ಪ್ರೆಷರು ಆ್ಯಸ್ ಎ ಟೀನೇಜರ್ ಇದೆ ನನಗೆ. ಅಡಾಲಸೆಂಟ್ ಪೀರಿಯಡ್ ಅನ್ನೋಂಥ ಒಂದು ಹುಚ್ಚು ಕುದುರೆ ತಲೆ ಒಳಗಿದೆ, ಏನೇನೋ ಓಡ್ತಾ ಇದೆ. ಬ್ರಿಲಿಯಂಟ್ ಎನರ್ಜಿ. ಅದ್ರ ಜೊತೆಗೆ ಯಾರ ಬಗ್ಗೆ ಮಾತಾಡೋದಲ್ಲ, ಅವರೆಲ್ಲ ಶುರು ಮಾಡಿದ್ದು 21-22 ಆದ್ಮೇಲೆನೆ. ಏನೇ ತಗೊಂಡ್ರು ಆಲ್ರೆಡಿ ಅಂದ್ರೆ ಒಬ್ರು ದೊಡ್ಡ ವ್ಯಕ್ತಿ ಅಂದ್ರೆ ಒಂದು ಮನುಷ್ಯ ಆಗಿ ಅಡಲ್ಟ್ ಆದ್ಮೇಲೆನೆ ಅವ್ರ ಒಂದು ಏಜ್ ಬಂದಿದೆ. ಅದು ಮದುವೆ ಆಗಿದ್ರೋ ಮದುವೆ ಆಗಿಲ್ವೋ, ಓದಿದ್ರೋ ಓದೇ ಇಲ್ವೋ, ಅದು ಸೆಕೆಂಡ್ರಿ. ಈ ಪ್ರೆಷರ್ಗಳಿತ್ತಲ್ಲ ನಮಗೆ, ಅಂದ್ರೆ ನಾವಿದ್ದಿದ್ದು ಯಾರಾದಲ್ಲಿ ಓದಿಲ್ಲ ಅಂದ್ರೆ ಒಂದು ಕಂಪ್ಯಾರಿಸನ್, ಹೌದು, ಅವ್ರನ್ನ ಫೇಸ್ ಮಾಡ್ಬೇಕು ನೀನು. ಸೊ ನೀನು ಓದ್ಬೇಕು ನೀನು. ಇಲ್ಲ ಈ ಕಡೆ ನೀನು ಶೂಟಿಂಗಲ್ಲಿ ಸರಿಗೆ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟು ಬಜಾರಲ್ಲೇ ಇರಲ್ಲ. ಯಾಕಂದರೆ ರೀಲಲ್ಲಿ ಓಡ್ತಾ ಇದೆ, ಎಲ್ಲ ಒಂದು ಟೇಕಲ್ಲೇ ಮಾಡಬೇಕು. ಹೌದು. ಬಟ್ ಎಲ್ಲೋ ಒಂದು ಕಡೆ ನಾವು ಅದನ್ನು ಗಾಡ್ಸ್ ಗ್ರೇಸ್ ಅಂತೇನು ಹೇಳ್ತೀವಿ, ಅದನ್ನ ಟ್ಯಾಲೆಂಟ್ ಅಂತೇನು ಹೇಳ್ತೀವಿ. ಆ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ವಿ. ಟೇಕ್ 1 ಅನ್ನೋದು ಟೇಕ್ 2 ಅನ್ನೋದು ಪ್ರೆಷರ್ ಅಂತ ಆಗಲಿಲ್ಲ. ಆದರೆ ಇವತ್ತಿಗೆ ನಾವು ಅನಲೈಸ್ ಮಾಡಿದಾಗ ಅದು ನಮಗೆ ಗೊತ್ತಿಲ್ಲದೇನೆ ಆ ಪ್ರೆಷರ್ನ ಎಂಜಾಯ್ ಮಾಡಿದ್ದೀವಿ ನಾವು. ಅಬ್ಸಲ್ಯೂಟ್ಲಿ. ನನಗೆ ಮೊನ್ನೆ ತೆಂಡೂಲ್ಕರ್ದು ಒಂದು ಇಂಟರ್ವ್ಯೂಲಿ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ತುಂಬ ಒಳ್ಳೆ ಪ್ರಶ್ನೆ ಕೇಳ್ತಾನೆ ಅವನು, ಯಾರೋ ಒಬ್ಬ, ಟ್ಯಾಲೆಂಟ್ಗೂ ಡಿಸಿಪ್ಲಿನ್ಗೂ ಏನು ಡಿಫ್ರೆನ್ಸು ಅಂತ. ಟ್ಯಾಲೆಂಟ್ಗೂ ಡಿಸಿಪ್ಲಿನ್ಗೂ ಏನು ಡಿಫ್ರೆನ್ಸು ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಏನಂದರೆ ಟ್ಯಾಲೆಂಟು ದೇವ್ರು ಕೊಡ್ತಾನೆ, ಡಿಸಿಪ್ಲಿನ್ ನಿನ್ನ ಕೈಲಿದೆ. ಕರೆಕ್ಟ್. ಟ್ಯಾಲೆಂಟ್ ದೇವ್ರು ಕೊಡ್ತಾನೆ, ಉಪಯೋಗಿಸ್ಕೊಳ್ಳೋಕೆ ನೀನು ಡಿಸಿಪ್ಲಿನ್ ಮಾಡಿಲ್ಲ ಅಂತಂದರೆ ಏನು ಟ್ಯಾಲೆಂಟ್ ಇದ್ರೂ ವೇಸ್ಟು. ಇದು ನಮ್ಮ ಕ್ಷೇತ್ರ, ನಾನು ಇನ್ನೊಂತಲ್ಲಪ್ಪ, ಎಲ್ಲ ಕ್ಷೇತ್ರ, ಓದಿನ ಕ್ಷೇತ್ರ ತಗೋ, ಕ್ರಿಕೆಟ್ ಕ್ಷೇತ್ರ ತಗೋ, ಅದಕ್ಕೆ ಅಲ್ಲಿ ಎಷ್ಟೋ ಎಕ್ಸಾಂಪಲ್ಗಳು ಬಿಡುತ್ತೆ. ತೆಂಡೂಲ್ಕರ್ಗಿಂತ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಂಥವ್ರು ಆಮೇಲೆ ಯಾಕೆ ಮಾಡಲಿಲ್ಲ, ಅಥವಾ ಇನ್ಯಾರೋ ಯಾವುದೋ ಒಲಿಂಪಿಕ್ಸಲ್ಲಿ ಹೋದವ್ರು ಆಮೇಲೆ ಏನಕ್ಕೆ ಹೋಗಲಿಲ್ಲ. ಚೆನ್ನಾಗಿ ಓದ್ತಾ ಇದ್ದ ಒಬ್ಬ ಸ್ಟೂಡೆಂಟು ನಮ್ಮ ಮನೆ ಹತ್ರನೇ ಒಂದು ಇನ್ಸಿಡೆಂಟ್ ಆಗಿ, ನಮ್ಮ ಅಜ್ಜಿ ಮನೆ ಹತ್ರ. ಆ ಹುಡುಗನ ಹೆಸರು ಬೇಡ, ನಮ್ಮ ದೊಡ್ಡವನು ಇವಾಗ ನನಗೇನು ತುಂಬ. 10th ಸ್ಟ್ಯಾಂಡರ್ಡ್ ಇಸ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ಈ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರಲ್ಲ, ಆವಾಗ ಸಪೋರ್ಟಾಗಿ ಗಿಡ ಹತ್ತಕ್ಕೆ ಹೋಗಿ ಲಟ್ಟಂತ ಮುರಿದು ಕೆಳಗೆ ಬಿದ್ದವನು ಕೈ ಎಟ್ ಮಾಡ್ಕೊಂಡಿದ್ದ ಅಷ್ಟೇ. ಅವನು ಇಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. 3 ತಿಂಗಳು ಅವ್ನ ಕೈ ಕಟ್ಟಾಕಿದ್ರಂತೆ. ಆ 3 ತಿಂಗಳಲ್ಲಿ, ಇದು ಜಮಾನದ ಕತೆ ನಾನು ಹೇಳ್ತಾ ಇರೋದು, ಇವಾಗಿನ ಮೊಬೈಲ್ ಡೈವರ್ಷನ್ನು ಅಲ್ಲ. ಸೊ ಅವಾಗ ಆಚೆ ಫ್ರೆಂಡ್ಸು ಅಂತಂದರೆ ಯಾರು ಕಾಂಬಿನೈ ಪುರುಷತ್ ಬಿನೈ ಅಂತ ಓಡಾಡ್ತಾ ಇರ್ತಾರಲ್ಲ, ಫುಲ್ಲು ಟೋಟಲಿ ಡಮ್ಮಿ ಕ್ಯಾಂಡಿಡೇಟ್ಸ್ಗಳು, ಅವರಷ್ಟೇ ಆಚೆ ಕಡೆ ಓಡಾಡೋದು, ಬೇರೆಯವರೆಲ್ಲ ಮನೇಲಿ ಓದ್ತಾ ಇರ್ತಾರೆ ಸ್ಟಡಿ ಹಾಲಿಡೇಸ್ ಟೈಮ್. ಅಂದರೆ ಲಿಟ್ರಲಿ ಸ್ಲ್ಯಾಂಗಲ್ಲಿ ಹೇಳ್ಬೇಕು ಅಂದರೆ ಪೊರ್ಕಿ ಹುಡುಗರುಗಳು. ಇವನಿಗೆ ಅವರ ಸ್ನೇಹ ಆಗುತ್ತೆ, ಯಾಕಂದರೆ ಅವ್ನಿಗೆ ಇವಾಗ ಮನೇಲಿ ಇರೋಕ್ಕಾಗಲ್ಲ, ಮೊಬೈಲ್ ಇಲ್ಲ, ಟಿವಿ ಇಲ್ಲ, ಎಂಥದ್ದು ಇಲ್ಲ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ವಾಟ್ ಎವರ್. ಅವರ ಸಂಘ ಬೆಳೆದು ಹಾಳಾಗಿ ಹಡಚಾಚ ಹುಡುಗ ಹೆಂಗಾಗ್ತಾನೆ ಅಂತಂದರೆ ಅವ್ನು ನೆಕ್ಸ್ಟು ಮತ್ತೆ ಎಜುಕೇಷನ್ನೇ ಕಂಪ್ಲೀಟ್ ಮಾಡಲ್ಲ. ಈ ಥರ ಆ ಒಂದು ಪ್ರೆಷರ್ ನಾನು ಹೇಳ್ತಾ ಇರೋದು. ಸೊ ನಾವು ನಮ್ಮದು ಪ್ರೆಷರ್ ಅಂತ ಹೇಳೋವಾಗ ನಮಗೆ ಇನ್ನೊಬ್ರು ಅನ್ಕೋಬೋದು, ಏನಯ್ಯ ಅವರು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು 15 ವರ್ಷ ಆ್ಯಕ್ಟ್ ಮಾಡಿದ್ದಕ್ಕೇನೆ ಇಷ್ಟಲ್ಲ ದೊಡ್ಡ ಪ್ರೆಷರ್ ಅಂತಾರೆ, ಏನು ರಿಟೈರ್ ಆಗಬೇಕು ಅಂತಾರೆ. ಹಂಗಾರೆ ಇವಾಗ ಎಲ್ಲ ಆ್ಯಕ್ಟ್ ಮಾಡ್ತಾರೆ, ಎಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಾರೆ ಅಮಿತಾಬ್ ಬಚ್ಚನ್, ಅವ್ರಿಗೆ ಯಾಕೆ ಪ್ರೆಷರ್ ಆಗಿಲ್ಲ?
ನನಗೆ ಗೊತ್ತಿಲ್ಲಪ್ಪ. ಅವ್ರನ್ನ ಕಂಪೇರ್ ಮಾಡಿದ್ರೆ ಖುಷಿಯಾಗಿ ಮಾಡ್ಕೊಳ್ಳೋಣ, ನೋ ಡೌಟ್. ಅಲ್ಲ ಹೇಳ್ತಾರೆ ಲಾಂಜಿವಿಟಿ ಕೆಲಸವೇ ಅಲ್ವೇ. 100%. ಅದಕ್ಕೆ ಎಕ್ಸಾಂಪಲ್ ಆಗಿ ನಾನೇನಕ್ಕೆ ತೊಗೊಂಡೆ, ನೀವೇನಕ್ಕೆ ಹೋಮಲ್ಲಿ ಒಂದು ಮೆಕ್ಯಾನಿಕಲ್ಕಿಂತ ತೊಗೊಂಡ್ರಿ. ಹಾಗೆ ನಾನೊಂದು ಸಣ್ಣ ರಿಸರ್ಚ್ ಮಾಡಿದೆ. ಬರೀ ಇದು ನಾವು ಮಾತ್ರ ಕರ್ನಾಟಕದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಈ ಥರನಾ ಅಥವಾ ಫಾರಿನಲ್ಲಿ ಆಗಿದೆಯಾ ಅಂತ. ಮಾರಾ ವಿಲ್ಸನ್ ಅಂತ ಒಬ್ಳಿದ್ದಾರೆ, ಮಟಿಲ್ಡಾ ಅಂತ ಅವಳ ಫೋಟೋಗೆ ಹಾಕ್ತೀನಿ. ಆ ಸಿನಿಮಾ ನೋಡಿದವ್ರು ಅವ್ರು ನೋಡ್ಬೇಕು ಇವತ್ತಿಗೂ. ನಮಗೆ ಚೈಲ್ಡ್ ಆರ್ಟಿಸ್ಟಲ್ಲಿ ಏನು ಹುಡುಗಿ ಗುರು ಅವಳು ಆ್ಯಕ್ಟ್ ಮಾಡಿದವಳು ಅಂತ. ಅವಳು ಇವತ್ತು ಸೋಷಲ್ ಸರ್ವಿಸ್ ಮಾಡ್ತಾಳೆ, ಆರ್ಫನೇಜು, ಯಾವುದೋ ದಾನ ಧರ್ಮ, ಇದರಲ್ಲಿ ಅವಳೊಂದು ಹ್ಯಾಪಿನೆಸ್ ಕಂಡ್ಕೊತಾ ಇದ್ದಾಳೆ. ಯಾಕೆ ಅವಳಿಗೆ ಬೇರೆ ಯಾವುದೋ ಇಂಟ್ರೆಸ್ಟ್ ಬರ್ತಾ ಇಲ್ಲ? ಬೇಡಪ್ಪ, ವೆರಿ ಓನ್ ಅವರ್ ಬೇಬಿ ಶ್ಯಾಮಿಲಿ ತೊಗೊಳ್ಳೋಣ. ಶ್ಯಾಮಿಲಿದ್ದು ನಾನು ತುಂಬ ಹುಡುಕಿ ಕೊನೆಗೆ ಅವಳು ರಿಯಲ್ ಅಕೌಂಟ್ ಯಾವುದು ಅಂತ ನೋಡಿದೆ. ಇಟ್ಸ್ ವಂಡರ್ಫುಲ್ ಪೇಂಟಿಂಗ್ ಆರ್ಟಿಸ್ಟ್ ಇವತ್ತು ಅವಳು. ಪೇಂಟಿಂಗ್ ಸಕ್ಕತ್ತಾಗಿ ಮಾಡಿ, ಶಿ ಇಸ್ ಟ್ರಾವೆಲಿಂಗ್ ಇದಲ್ಲ, ಶಿ ಇಸ್ ಎಂಜಾಯಿಂಗ್ ಹರ್ ಪೇಂಟಿಂಗ್ ಆ್ಯಂಡ್ ಲೈಫ್. ಒಂದು ಅಕೌಂಟ್ ಇದೆ, ಒಂದು ವೆಬ್ಸೈಟ್ ಇದೆ, ಅಲ್ಲಿ ಅವಳ ಪೇಂಟಿಂಗ್ನ ಸೇಲ್ ಮಾಡ್ತಾರೆ. ಅದು ಡಾಲರ್ಸ್ ಗಟ್ಟಲೆ ಕೊಟ್ಟು ತೊಗೊಳ್ಳೋರು ಇದ್ದಾರೆ. ಆ್ಯಂಡ್ ಬ್ರಿಲಿಯಂಟ್ ಪೇಂಟಿಂಗ್. ಅದು ಯಾವಾಗ ಕಲ್ತಲೋ ಅದು ಯಾವ ಟೈಮಲ್ಲೋ ಅದಂತ ಗೊತ್ತಿಲ್ಲ. ಪ್ಲಸ್ ಈಗ ನಿಂದು ಚೈಲ್ಡ್ ಆ್ಯಕ್ಟರ್ ಆದಮೇಲೆ ನೆಕ್ಸ್ಟ್ ಒಂದು ಟೀನೇಜ್ ರೋಲ್ ಮಾಡೋಕ್ಕೆ ಸೆಂಟ್ರಲ್ ಒಂದು 1 or 2 years ಗ್ಯಾಪ್ ಇತ್ತು. ನಂದೊಂದು ಬಿಫೋರ್ ಐ ಜಾಯಿಂಡ್ ದ ಜಾಬ್ ನನಗೊಂದು 2-3 ವರ್ಷ ಗ್ಯಾಪ್ ಇತ್ತು. ಕರೆಸ್ಪಾಂಡೆನ್ಸು, ಎವ್ರಿ ಇಂಗ್ರೀಡಿಯೆಂಟ್ ವಾಸ್ ದೇರ್ ಫಾರ್ ಮೀ ಟು ಗೆಟ್ ಇನ್. ಏನೋ ಪುರ್ಕಿಗಳು ನನ್ನ ಜೊತೆ ಸೇರ್ಕೊಂಡು ಅಥವಾ ನನ್ನ ತಲೆ ಕೆಡಿಸಿ ಹಾಳಾಗೋಗಕ್ಕೆ 1,000 ಆಪ್ಷನ್ಸ್ ಇತ್ತು. ಆಪ್ಷನ್ ಇತ್ತು ನಮ್ಮ ಲೈಫಲ್ಲಿ. ಬಟ್ ಅಗೇನ್ ಆ ಫಂಡಮೆಂಟಲ್ಸ್ ಏನು, ಆ ದೊಡ್ಡವರು ಮನೆ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ ಬಂದಿತ್ತು ಅಷ್ಟೆಲ್ಲ ಒಳ್ಳೆ ಹೆಸರು ಮಾಡಿರೋದು. ನಾನು ಲೋಗೋರು ಒಂದು ಸಿಗರೇಟ್ ಎಲ್ಲೋ ಅದು ಹೆಂಗೋ ಕಾಪಾಡ್ಕೊಂಡು ಆ ಸೆನ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್. ಯಾವಾಗಲೂ ಅದೊಂದ್ರೆ ವರವೂ ಹೌದು, ಶಾಪು ಹೌದು. ವರವೂ ಹೌದು, ಶಾಪು ಹೌದು. ನಾನು ಶೇಷಾದ್ರಿಪುರಂ 2 ವರ್ಷ ಓದಿದ್ದಣ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಓದಿದ್ದು ನಾನು. ಒಂದು ದಿನ ಕಾಂಪೌಂಡ್ ಮೇಲೆ ಕೂತಿಲ್ಲ ನಾನು, ಕಾಲೇಜ್ ಕಾಂಪೌಂಡ್ ಮೇಲೆ ಆಚೆ. ಪಿಕ್ಚರ್ಲೆಲ್ಲ ಕ್ಯಾರೆಕ್ಟರ್ ಮಾಡ್ಬೋದು ಬೇಕಾದ್ರೆ ನಾವು, ಅಲ್ಲಿ ನಾವು ಮಾಡೋಕ್ಕಾಗಲ್ಲ, ಭಯ ಅಲ್ಲಿ. ಸೊ ಹಂಗಾರೆ ಆಸೆ ಇರಲಿಲ್ವಾ, ಅದು ಬೇರೆ ವಿಷಯ. ಬರೋಣ, ನಾನು ಟೀನೇಜ್ ಗುರು, ನನಗೂ ಆಸೆ ಇರುತ್ತೆ. ಯಾರೋ ಒಬ್ಳು ಬಿಸಿಲು ಹೊಡಿಬೇಕು ಅನ್ಸುತ್ತೆ, ಬಾ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕು ಆಸೆ ಇತ್ತು. ಪಾನಿಪುರಿ ತಿನ್ಬೇಕು ಆಸೆ ಇತ್ತು. ಲಾಲ್ಬಾಗ್ ಹೋಗ್ಬೇಕು ಆಸೆ ಇತ್ತು. ಮಾಡಿಲ್ಲ. ಇದನ್ನ ಹೇಳಿದ್ರೆ ಯಾರು ನಂಬಲ್ಲ. ಗುರು ನೀನು ಅವಾಗ್ಲೇ ಹಂಗೆ, ಇವಾಗ ಇನ್ನೆಂಗೆ ಅಂತಾರೆ. ಯಾವಾಗೂ ಇಲ್ಲಪ್ಪ. ತಮಾಷೆಗೆ ಅದು ಹೇಳ್ತಾರೆ, ಮೊದ್ಲಿಂದ ಭಯದಲ್ಲೇ ಪಂಜರದ ಗಿಳಿಲೇ ಬೆಳೆದ್ಬಿಟ್ವಪ್ಪ ನಾವು. ಯು ವುಡ್ ಹ್ಯಾವ್ ಹ್ಯಾಡ್ ಫನ್ ಅಂತ. ಅಮ್ಮ ಎಲ್ಲೋದ್ರು ನಂಗೆ ಯಾರಂತ ಗೊತ್ತು, ಯಾವ ಫನ್ನು ಇಲ್ಲ ಅಂತ. ನಂಗೆ ಸರ್ಪ್ರೈಸ್ ಇಲ್ಲ. ಟೆಲ್ ಯು ಒಂದು ಸ್ಮಾಲ್ ಕ್ರಶ್ ಸ್ಟೋರಿ ನಂದು ಹೇಳ್ತೀನಿ, ಓಕೆನಾ? ಅದು ನನಗೊಂದು ಯಾವ ಜಾಗ ಅಂತ ಬೇಡ, ಓಕೆ? ಗೊತ್ತಾಗ್ಬಿಡುತ್ತೆ, ಡಾಟ್ಸ್ಗಳು ಕನೆಕ್ಟ್ ಆಗಿ ಗೊತ್ತಾಗುತ್ತೆ. ಗೊತ್ತಿರೋರಿಗೆ ಈ ಸ್ಟೋರಿ ಗೊತ್ತಿರೋರು ಗೊತ್ತಾಗುತ್ತೆ ಅಷ್ಟೇ. ಎಷ್ಟೋ ಸುಂದರವಾಗಿರೋ ಹುಡುಗಿರಿದ್ರೂ ಯಾವುದೋ ಒಂದು ಬಿಲೋ ಆ್ಯಾವ್ರೇಜ್ ಹುಡುಗಿ ನನಗೆ ಇಷ್ಟ ಆಗ್ಬಿಡ್ತಾಳೆ. ಯಾಕೆ ಇಷ್ಟ ಆಗ್ತಾಳೆ ಗೊತ್ತಾ ಪಾಯಿಂಟ್? ಅದು ನನಗೆ 3 ತಿಂಗಳು 4 ತಿಂಗಳು ಆದಮೇಲೆ ಗೊತ್ತಾಗುತ್ತೆ ದಟ್ ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲದೇನೆ ನಂಗೆ ಅವಳ ಫ್ರೆಂಡ್ ಆದ್ಲು ಅಂತ. ಓಕೆ ಇವಳು ಮಾಸ್ಟರ್ ಅನ್ನೋ ಟ್ಯಾಗಿಗೆ ಬಂದವಳು ಅಲ್ವೇ ಅಲ್ಲ. ಸೊ ಇವಳು ಬರೀ ಆನಂದ್ ಅನ್ನೋ ಟ್ಯಾಗ್ಗೆ ಇಷ್ಟು ವರ್ಷ ಇಷ್ಟು ಕ್ಲೋಸ್ ಫ್ರೆಂಡ್ ಆಗಿದ್ದಾಳ ಅಂದರೆ, ಇವಳು ನನ್ನ ಲೈಫ್ ಪಾರ್ಟ್ನರ್. ಯಾಕಂದರೆ ಇವಳು ನನ್ನ ರೆಕಗ್ನೈಸ್ ಮಾಡಿದ್ದಾಳೆ, ನನ್ನ ರಿಯಲ್ ಥಿಂಗ್. ಬೇರೆಯವ್ರ ಪಾಪ ಇಷ್ಟ ನಿಜವಾಗ್ಲೇ ಪಟ್ಟಿದ್ರು ಕೂಡ ನಾವೇ ರಿಜೆಕ್ಟ್ ಆಗುತ್ತೆ. ಇದು ನಮ್ಮನ್ನು ಇಷ್ಟಪಡ್ತಾ ಇಲ್ಲ, ಇದು ನಮ್ಮ ಮುಖವಾಡಕ್ಕೆ ಇಷ್ಟಪಡ್ತಾ ಇದೆ ಇದು ಅಂತ. ಹಂಗೆ ಎಷ್ಟೋ ಒಳ್ಳೆ ಹುಡುಗಿರನ್ನು ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ನಿಜ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪಾಪ ಹಂಗೆ ಬಂದವ್ರು ಎಷ್ಟೋ ಜನ ನಾನೇನೆ ಒಂದು ಕಟ್ಟವೆ, ಇಲ್ಲ ಇದು ಜೆನ್ಯನ್ ಅಲ್ಲ ಅಂತ ನಾನೇನೆ. ನಂದು ತುಂಬ ಸಿಂಪಲ್ ನಮ್ಮ ಸ್ಟೋರಿಗಳು ಹಂಗಾಯಿತು. ನಂದು ಐ ಥಿಂಕ್ ಎಲ್ಲೂ ಹೇಳಿಲ್ಲ ಅನ್ಸುತ್ತಿತ್ತು, ಹೇಳ್ಬಿಡ್ತೀನಿ. ಆಮೇಲೆ ಸ್ವರ್ಣ ಏನು ಮಾಡ್ತಾಳೋ ಗೊತ್ತಿಲ್ಲ ನನಗೆ. ನಂದು ಅಂದರೆ ಆಗ ಶಂಕರ್ ನಾಗ್ ಅವ್ರು ತೀರ್ಕೊಂಡಿದ್ರು. 2 years ಆದಮೇಲೆ ನನ್ನ ತಂದೆ ತೀರ್ಕೊಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಈಗೇನು ವೆರಿ ಬ್ಯಾಡ್ ಪ್ಲೇಸಲ್ಲಿ ಆಗಿಬಿಟ್ಟಿದ್ದೀನಿ ನಾನು. ಟೈಮಲ್ಲಿ ಈ ಸ್ವಾತಿ ಕಿರಣಂ ಅಂತ ಒಂದು ಸಿನಿಮಾ ಮಾಡಿದ್ದೆ, ಲಾಸ್ಟ್ ಮೂವಿ. ಅದು ಆ್ಯಕ್ಚುಲಿ ಅಫಿಷಿಯಲ್ ಅಂದರೆ ನನ್ನ ಫಿಲ್ಮೋಗ್ರಫಿ ಲಾಸ್ಟ್ ಮೂವಿ ಸ್ವಾತಿ ಕಿರಣಂ. ಅದಕ್ಕೆ ಮುಂಚೆ ಕನ್ನಡದಲ್ಲಿ ರಾಮಾಚಾರಿ ಆಗಿತ್ತು. ಸ್ವಾತಿ ಕಿರಣಂ K. ವಿಶ್ವನಾಥ್ ಅವ್ರದ್ದು. ಮಮ್ಮೂಟಿ, ರಾಧಿಕಾ, ಫುಲ್ ಸ್ಟಾರ್ ಕಾಸ್ಟ್, ಸಖತ್ ಬ್ಯೂಟಿಫುಲ್ ರೋಲ್. ಸಿಂಗರ್, ಜೀನಿಯಸ್ ಸಿಂಗರ್ ನಾನು. 10 ಪೈಸೆ ಬರಲ್ಲ ನನಗೆ ಹಾಡು ಹೇಳೋದಕ್ಕೆ. ಮಮ್ಮೂಟಿ ಅವ್ರು ಇದ್ರಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿ ಅದು ಮಾಡಿಬಿಟ್ಟೆ. ಅದು ಆಯ್ತದು. ಅದರಲ್ಲಿ ಒಂದು ಸಾಂಗಲ್ಲಿ ನಾನು ಸ್ವಲ್ಪ ಭರತನಾಟ್ಯಂ ಡ್ಯಾನ್ಸ್ ಆಡಬೇಕು, ಬರಲ್ಲ. ಅವ್ನು ಇನ್ನೊಬ್ಬ ಪ್ರೊಫೆಷ್ನಲ್ ಇದ್ದ, ಅವನ ಹತ್ರ ನೋಡಿ ಮಾಡಿ ನೋಡ್ಕೊಂಡು ಕಲ್ತ್ಬಿಟ್ಟು ಹೆಂಗೋ ಮಾಡಿ ಮುಗಿಸ್ಬಿಟ್ಟೆ. ಅಲ್ಲಿ ಒಂದು ಹುಳ ಕೂತ್ಕೊಂಡ್ಬಿಡ್ತು ನನ್ನ ತಲೆಗೆ. ಸಂಗೀತದ ಬಗ್ಗೆ ಏನೋ ಗೊತ್ತಿಲ್ಲ, ಹಾಡು ಬಗ್ಗೆ ಗೊತ್ತಿಲ್ಲ, ತಾಳಜ್ಞಾನ ಇಲ್ಲ, ಒಂದು ಭರತನಾಟ್ಯಂ ಬರಲ್ಲ, ಏನಿದು ಅಂತ ಅಂದ್ಬಿಟ್ಟು
ಅಗೇನ್ ಐ ಹ್ಯಾವ್ ನೋ ಐಡಿಯಾ ಆನಂದ್. ಅಂದ್ರೆ ನಿಜವಾಗ್ಲೂ ಇದೇನೋ ಲಾಜಿಕಲ್ ರೀಸನಿಂಗೇ ಅಲ್ಲ ಇದು. ಇಲ್ಲಿ ಸ್ವಲ್ಪ ನಿನ್ನ ಆಧ್ಯಾತ್ಮಕ್ಕೆ ಬರ್ತೀನಿ ನಾನು. ಯಶವಂತಪುರ ಗಾಯತ್ರಿ ದೇವ ಟೆಂಪಲ್ ಇದೆ, ಅಲ್ಲಿ ಹೋಗಿದ್ದೆ ಸರ್ಕಲ್. ಈ ನನ್ನ ಏನು ತಂದೆ ಕಳ್ಕೊಂಡಿದ್ದ ಆ ಟೈಮಲ್ಲಿ ಮೆಸ್ಸಪ್ ಆಗಿಬಿಟ್ಟು ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಿಲ್ಲ. ಸರಿ ಹೋಗಿದ್ದೆ ಅಲ್ಲಿ ಹೋದರೆ ಈ ಫ್ರೈಡೆ ಒಳ್ಳೆ ಪ್ರಸಾದ ಕೊಡ್ತಾರೆ. ಸರಿ ಅಲ್ಲ ಅಟ್ಲೀಸ್ಟ್ ತಿಂದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂತಿದ್ದೀನಿ, ಜಸ್ಟ್ ನೋಡ್ತಾ ಇದ್ದೀನಿ. ಹೊರಗಡೆ ಈ ನಮ್ಮ ಭರತನಾಟ್ಯಂ ಎಲ್ಲಿ ನಾನು ಹೋಗಿ ಸೇರ್ಕೊಳ್ತೀನಿ, ಪದ್ಮಾವತಿ ಕಲಾನಿಕೇತನ್ ಅಂತ, ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇರ್ತದೆ, ಡಾನ್ಸ್. ಡಾನ್ಸ್ ಇವ್ರು ಮಾಡ್ತಾರೆ, ಎಲ್ಲಿದು ಪದ್ಮಾವತಿ. ಸರಿ ನೆಕ್ಸ್ಟ್ ಡೇ ಅಲ್ಲಿ ಹುಡ್ಕೊಂಡು ಹೋಗಿ ಅಲ್ಲೋಗಿ ನಾನು ಜಾಯ್ನ್ ಆಗಬೇಕು ಅಂತ. ನಾನು 16 ವಯಸ್ಸು. ಅವರು ಹುಡುಗಿರ್ ಲೈನ್ ಹೊಡಿಯೋಕ್ಕೆ ನಿಂಗೆ ನಾಚಿಕೆ ಆಗಲ್ವಾ, ಇಲ್ಲಿವರೆಗೂ ಬರ್ತೀಯಾ ಅಂತ. ಇಲ್ಲ ನಾನು ನಿಜವಾಗ್ಲೂ ಹುಡುಗಿರ್ ಲೈನ್ ಹೊಡಿಯೋದಲ್ಲ, ಐ ಜೆನ್ಯೂನ್ಲಿ ವಾಂಟ್ ಟು ಲರ್ನ್ ಭರತನಾಟ್ಯ. ಬಿಕಾಸ್ ನನಗೆ ಆಸೆ ಇದೆ, ಅದೊಂದು ನನಗೆ ಅದರದ್ದು ಕಾನ್ಸೆಪ್ಟ್ ಗೊತ್ತಾಗ್ತದೆ. ಭರತನಾಟ್ಯಮ ಕುಚ್ಚುಪುಡಿನಾ? ಭರತನಾಟ್ಯ ಕಲಿಬೇಕು. ಅಷ್ಟರೊಳಗೆ ಸ್ವಲ್ಪ ಈ ಐ ಥಿಂಕ್ ಯಾವ ಮೂವಿ ಅದು, ಯಾವುದೋ ಒಂದು ಮೂವಿಯಲ್ಲಿ ಇದು ನೋಡಿದ್ದೆ, ಈ ಚಿದಂಬರಂ ಅಲ್ಲಿ ಅಲ್ಲೆಲ್ಲ ನಟರಾಜನ್ ಮುಂದೆ ಎಲ್ಲ ಡಾನ್ಸ್ ಆಡೋದು ಏನೋ ನೋಡ್ಬಿಟ್ಟಿದ್ದೆ. ಅದಲ್ಲನ್ನ ಅಲ್ಲ, ಪ್ರಭುದೇವ ಇರ್ಬೇಕು, ಅದಿರ್ಬೋದು, ಅಥವಾ ಕಮಲ್ ಹಾಸನ್ ಯಾವುದೋ ಒಂದು ಯಾವುದೋ ಒಂದು ಎರಡರಲ್ಲೊಂದು ನೋಡ್ಬಿಟ್ಟಿದ್ದೆ. ಅದೊಂದು ತಲೆ ಕೂತ್ಕೊಂಡ್ಬಿಡ್ತು. ನಾನು ಕಲಿಬೇಕು, ಅಲ್ಲೋಗಿ ಡ್ಯಾನ್ಸ್ ಆಡ್ಬೇಕು ಅಂತ. ಸಾಗರ ಸಂಗಮ ಇರಬೇಕು ಒನ್ ಆಫ್ ದೆಮ್. ಬಟ್ ಅವಾಗ ಅದು ರಿಲೀಸ್ ಅಲ್ಲ, ತುಂಬ ಹಳೇದು. ಬಟ್ ಅದು ನೋಡಿ ಅದೆಲ್ಲ ತಲೆ ಹುಳ ಬಿದ್ದುಬಿಟ್ಟಿತ್ತು ನನ್ನ ತಲೆಗೆ. ಸರಿ ಹಂಗೂ ಹಿಂಗೂ ಮಾಡಿ ಕನ್ವಿನ್ಸ್ ಮಾಡಿ ಐ ಜಾಯಿಂಡ್. ಅವರು ಇಲ್ಲ ನೀನು ಬೆಂಡ್ ಮಾಡೋಕ್ಕಾಗಲ್ಲ, ನೀನು ಒಂಥರ ಆಲ್ರೆಡಿ ಗ್ರೋನ್, ಅದೆಲ್ಲ ಗ್ರೇಸ್ ಬೇಕು, ಅದು ಇದು ಬೇಕು. ಅದೇ ನನಗೆ ಬಿಡಿ, ನಾನು ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಜಾಯಿನ್ ಆದೆ. ಜಾಯಿನ್ ಆಗಿ ಒಂದು 3-4 ಮಂತ್ಸಲ್ಲಿ ಐ ಮೀಟ್ ಮೈ ವೈಫ್. ಸ್ವರ್ಣ, ಶಿ ಈಸ್ ಲರ್ನಿಂಗ್ ಕುಚ್ಚುಪುಡಿ ಇದೆ. ಅವ್ರು ಅದಕ್ಕೆ ಕೇಳಿದ್ ನನಗೆ ಸ್ವರ್ಣ ಮಾತಾಡದ ಕುಚ್ಚುಪುಡಿ ಅಂತ ಹೇಳಿದಂಗೆ ಕುಚ್ಚುಪುಡಿ ಇದೆ. ಮತ್ತೆ ಎರಡು ಒಂದೇ ಕಡೆ ಹೇಳ್ಕೊಡ್ತಾರ ಕುಚ್ಚುಪುಡಿ ಅಲ್ಲ, ಅಂದ್ರೆ ಬೇರೆ ಬೇರೆ ಕ್ಲಾಸ್. ಓಕೆ, ಬಟ್ ಸೇಮ್ ಇನ್ಸ್ಟಿಟ್ಯೂಷನ್. ಓಕೆ ಓಕೆ. ನಮ್ದಾದ್ಮೇಲೆ ಅವ್ರದ್ದಾದ್ಮೇಲೆ ನಮ್ದು ಆ ಥರ ಸೀಕ್ವೆನ್ಸ್. ದಟ್ಸ್ ವೇರ್ ಐ ಮೆಟ್ ಹರ್ ಫಸ್ಟ್. ಯಾವುದೋ ಗಣೇಶ ಹಬ್ಬದ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ಶಿ ಅಂಡ್ ಹರ್ ಸಿಸ್ಟರ್ ಆರ್ ಡಾನ್ಸಿಂಗ್. ನಾನು ಅಲ್ಲಿ ಮಾಸ್ಟರ್ ಮನೇಜ್ ಆಗ್ತಾನೆ ಕಂಪ್ಯೂರಿಂಗ್ ನನ್ಗೆ ಮೈಕ್ ಕೊಟ್ಬಿಟ್ರು, ಅನೌನ್ಸ್ ಮಾಡು ಅಂತ, ಅಟ್ಲೀಸ್ಟ್ ಅದಾದ್ರೂ ಕೆಲಸ ಮಾಡು ಅಂತ. ಸೊ ಮಾಡ್ತಾ ಇರಬೇಕಾದ್ರೆ ಅವ್ರ ಹೆಸರನ್ನ ಸ್ವಲ್ಪ ತಪ್ಪಾಗಿ ಪ್ರೊನೌನ್ಸ್ ಮಾಡ್ಬಿಟ್ಟೆಪ್ಪ. ಒಂದು ಚೆನ್ನಾಗಿ ಕ್ಲಾಸ್ ತೊಗೊಂಡ್ಲು, ಇದು ಅವಳು ಒಪ್ಪಲ್ಲ, ಬಟ್ ನಾನು ಇವಾಗ ನನ್ನ ಕ್ಯಾಮ್ರಾ ಇರೋದ್ರಿಂದ ಹೇಳ್ಬಿಡ್ತಾ ಇದ್ದೀನಿ. ತೊಗೊಂಡ್ಲು, ಆಗ ಪರಿಚಯ ಆಯಿತು ಅಷ್ಟೇ. ಅಂದರೆ ಅಲ್ಲಿಂದ ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಅವಳು ಶಿ ಈಸ್ ಅ ನ್ಯಾಷನಲ್ ಲೆವೆಲ್ ಅಥ್ಲೀಟ್. ಅಗೇನ್ ಮಿನಿಮಲ್ ನಾಲೆಜ್ ಆನ್ ಮಾಸ್ಟರ್ ಮಂಜುನಾಥ್. ಇಷ್ಟು ಕತೆ ಏನಕ್ಕೆ ಹೇಳಿದೆ ಅಂದರೆ, ನೀನು ಅದು ಹೇಳಿದ ತಕ್ಷಣ ನನಗೆ ಅಲ್ಲಿ ಹುಕ್ಕಾಯ್ತದೆ. ಅವಳದೇ ವರ್ಲ್ಡ್ ಇದು, ಅವಳದು ಅಥ್ಲೀಟ್. ಬೆಳಗ್ಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಹೋಗೋದು, ಸಾಯಂಕಾಲ ಅಲ್ಲ ಬರೀ ಓಡು ಬರೀ ಅದೇ ವರ್ಲ್ಡೇ ಅದು. ನಂಗೆ ಗೊತ್ತಿಲ್ಲ. ಫಿಲ್ಮ್ ಓಕೆ, ಬಟ್ ಅದ್ರದ್ದು ಏನು ಇಲ್ಲ. ಅದೇನೆ ಫಿಲ್ಮ್ ಮಾಡ್ತಾನೆ ಅಂತವ್ರ ನಮ್ಗೆ ಅಟ್ರಾಕ್ಷನ್ ಅಂತ. ನಾನು ಯಾರು ಗೊತ್ತಿಲ್ಲ. ಅಲ್ಲಲ್ಲ ಇವಳೇ ಅದ್ರ ಬಗ್ಗೆ ಏನು ಮಿನಿಮಮ್ ಅಟೆನ್ಷನ್ ಕೊಟ್ರೆ ನಮಗೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್. ಮಾಲ್ಗುಟೇಸ್ ನೋಡಿದ್ದೀನಿ, ಐ ಲೈಕ್ ಡೂಯಿಂಗ್ ದಟ್. ಬಟ್ ಓಕೆ, ಬೇರೆ ಸಿನಿಮಾನು ಮಾಡಿದ್ಯಾ ನೀನು? ಓಕೆ, ಇದು ಜೋಡಿ ಅಂದ್ಬಿಟ್ಟು. ಸೊ ವಿ ವರ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್. ಅಂಡ್ ಅದು ಯಾವ ಲೆವೆಲ್ ಫ್ರೆಂಡ್ಶಿಪ್ ಅಂತಂದರೆ, ಮನೆಯವ್ರು ನಾವೆಲ್ಲ ನಾವು ಪ್ರೀತಿ ಅಂತ ಅಂದ್ಬಿಟ್ಟು ಅಬ್ಜೆಕ್ಟ್ ಮಾಡ್ತಾರೆ. ಇಬ್ಬರು ಮನೆಯವ್ರು ಏನಿವೆ ಯಾವಾಗಲೂ ಜೊತೆಗೆ ಇರ್ತೀರಾ, ಬೇಗ ಮದುವೆ ಆಗ್ಬಿಡಿ ಅಂತ ಅಂದ್ಬಿಟ್ಟು ಬೇಗ ಮದುವೆ ಆಗ್ಬಿಟ್ಟೆ. ಸೊ ಐ ಮೆಟ್ ಹರ್ ದ ಫಸ್ಟ್ ಟೈಮ್ ಇನ್ 16 or 15 or 16 ಅಷ್ಟೇ. ನನ್ನ ಈ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಿದ್ದೆ ನಮ್ಮ ರೈಟ್ರು ವೆಂಕಟ್ ಅಂದ್ಬಿಟ್ಟಂತ. ಅವನೊಂದು ಪಾಯಿಂಟ್ ಹೇಳ್ದ, ಅದನ್ನ ಹೇಳ್ತೀನಿ ಆಮೇಲೆ ಕೇಳಿ ನಿನ್ಗೆ ಹೆಂಗೆ ಅನ್ಸ್ಬೋದು ಅಂತ. ಈಗ ನಾವೆಲ್ಲ ಏನಂತೀವಿ, ನಮ್ಮ ಬಗ್ಗೆ ಟೋಟಲಿ ಗೊತ್ತಿಲ್ದಿರೋ ಹುಡುಗಿ ನಮ್ಗೆ ಇಷ್ಟ, ಯಾಕಂದ್ರೆ ಅವಳು ನನ್ನನ್ನು ರಾಗ್ ನನ್ನ ವ್ಯಕ್ತಿತ್ವನ ಇಷ್ಟಪಡ್ತಾಳೆ ಅಂತ. ನಮ್ಮ ರೈಟರ್ ಅವನ ಹತ್ರ ಇದೇ ಮಾತಾಡ್ದೆ. ಅವನೇನಂದ ಗೊತ್ತಾ, ನಿನ್ನ ದೊಡ್ಡ ಅಭಿಮಾನಿ ಅಷ್ಟೇ ನಿನ್ಗೆ ಒಳ್ಳೆ ಹೆಂಡತಿಯಾಗಿರಕ್ಕೆ ಸಾಧ್ಯ ಅಂದ್ಬಿಟ್ಟ. ಥಿಂಕ್ ಮಾಡುಗ್ರು. ಇದೇನೋ ಒಳ್ಳೆ ಬಿಟ್ಟೆ ನೀನೀಗ. ಅಲ್ಲ ಈಗ ಆಪ್ಷನ್ ಇಲ್ಲ ಬಿಡು. ಈಗ ಅದು ಮಾತಾಡೇನು ಪ್ರಯೋಜನ? ಅವ್ನು ಹೇಳಿದ್ ನನಗೆ, ನಾನು ಮದುವೆ ಕನ್ವಿನ್ಸ್ ಗುರು, ನೀನು ಈ ಥರ ನನ್ನನ್ನು ಯಾರು ಕಣ್ಣಿಡಿದಾರೋ ಹುಡುಗಿನೇ ನನ್ನನ್ನು ಲವ್ ಮಾಡಬೇಕು, ನಾನು ಯಾರು ಅಂತ ಗೊತ್ತಿಲ್ಲದಿರೋಳೆ ನನ್ನನ್ನು ಮದುವೆ ಆಗಬೇಕು ಅಂದ್ರೆ ಏನು? ಈ ಪ್ರೇಮ ಲೋಕದಲ್ಲಿ ಬೈಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡಾಗ ತಾನೇ ಲವ್ ಮಾಡೋದು. ಹೆಲ್ಮೆಟ್ ತೆಗೆದ್ರೆ ಈ ಕ್ಯಾರೆಕ್ಟರ್ನ ಅವಳು ಲವ್ ಮಾಡಲ್ಲ. ಹೆಲ್ಮೆಟ್ ಹಾಕೊಂಡಿದ ತಕ್ಷಣ ಗೊತ್ತಿಲ್ಲ, ಸ್ಪೈಡರ್ ಮ್ಯಾನ್ ಫೇಸ್ ಇರುತ್ತೆ ಗೊತ್ತಿಲ್ಲ, ಈ ಫೀಲ್. ಸೊ ಅವನು ಅವಾಗ ನನ್ನ ಪರ್ಸೆಪ್ಷನ್ ಚೇಂಜ್ ಮಾಡ್ದ. ನೀನು ಹಂಗೆ ಅನ್ಕೋತಾ ಇದೆಯಲ್ಲ, ನಿನ್ನ ದೊಡ್ಡ ಅಭಿಮಾನಿನೇ ನಿನ್ನ ಒಳ್ಳೆ ಹೆಂಡತಿ ಹಾಕೋದು ಯಾಕೆ?
ಅವಳು ನಿನ್ನ ಅಭಿಮಾನಿ ಬಿಕಾಸ್ ನಿನ್ನ ಕೆಲಸನ ಇಷ್ಟಪಟ್ಟಿದ್ದಾಳು, ನಿನ್ನ ಪ್ರೊಫೆಷನ್ ಅರ್ಥ ಆಲ್ಸೋ ಮಾಡ್ಕೊಂಡು ಪಾರ್ಟ್ ಆಫ್ ಯು ಅಂತ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯು. ಆಮೇಲೆ ನೀನು ಅಲ್ಲಿದೆ ತಾನೇ ಇನ್ನೂ ಆಸಕ್ತಿ, ಅದು ಇದೆ ತಾನೇ ನಿನಗೆ. ಸೊ ನಿನ್ನ ಪ್ರೊಫೆಷನ್ಗೆ ಇಷ್ಟಪಡೋಳು ನಿನ್ನ ಇಷ್ಟಪಟ್ಟೇ ಪಡ್ತಾಳೆ. ಮೋರ್ ಓವರ್ ದಟ್ ನಿನ್ನ ಪ್ರೊಫೆಷನ್ನ ಅರ್ಥ ಮಾಡ್ಕೊತಾಳೆ. ಹಾಗಾಗಿ ನಾನು ಹೆಂಗೆ ಅಂದರೆ ಫಿಕ್ಸ್ ಆಗ್ಬಿಟ್ಟಿದೆ, ತಮಿಳ್ನಾಡು ಇಲ್ಲ ಆಂಧ್ರ ಆ ಸೈಡಲ್ಲಿ ಎಲ್ಲರೂ ಹೆಣ್ಣು ನೋಡ್ಬೇಕು, ನಂಗೆ ಕರ್ನಾಟಕದಲ್ಲಿ ಬೇಡವೇ ಬೇಡ ಅನ್ನೋ ರೇಂಜಲ್ಲಿ ನಾನಿದ್ದೀನಿ. ಈ ಐಡಿಯಾ ಕೊಟ್ಟು ಚೇಂಜ್ ಮಾಡ್ದೆ ಅವನು. ಸೂಪರ್. ಅದಾದಮೇಲೆ ಈ ನನ್ನ ಮದುವೆ ಇವಾಗ ಏನಾಗಿದೆ ಹೆಂಡತಿ, ಅಲ್ಲಿ ನೋಡಿದಾಗ ಅಲ್ಲಿ ಒಪ್ಪಿಗೆ ಆಗಿದ್ದ ಕಾರಣ ಅಂತಂದರೆ ಇವಳಿಗಿಂತ ಅವ್ರ ಅಣ್ಣ ನನ್ನ ದೊಡ್ಡ ಫ್ಯಾನು, ಅವ್ರ ಮನೆಯವರೆಲ್ಲ ದೊಡ್ಡ. ಆವಾಗ ನನಗೆ ಓಕೆ ಇವ್ರು ಇಷ್ಟಪಡ್ತಾ ನನ್ನ ಬೇಕಾದ್ರೆ ನನ್ನ ಪ್ರೊಫೆಷನ್ ಅರ್ಥ ಮಾಡ್ಕೋಬೇಕಲ್ಲ ಗುರು. ಅಳಿಯಂಗೆ ಒಂದು ಪ್ರೆಷರ್ ಇರುತ್ತೆ ಗೊತ್ತಾ, 100%. ನಮ್ಮ ಮಗಳು ನೀವು ಹಿಂಗೆ ತಿಳಿಸ್ಬೇಕು, ಹಂಸ ತೂಲಿಕ್ಕೆ ತೂಗಬೇಕು ಅಂತ ಅವೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನ್ನ ಪ್ರೊಫೆಷನ್ ಅರ್ಥ ಆಗ್ಬಿಟ್ರೆ ಸ್ಟ್ರಗಲ್ ಮಾಡ್ತಾನೆ, ಬಿಡಮ್ಮ ಏನೋ ಮನೆ ಕಟ್ತಾನೆ, ಬಿಡು ಏನೋ ಕಾರ್ ತಗೊಂತಾನೆ, ಈ ಥರ ಅವ್ರಿಗೆ ಬುದ್ಧಿ ಹೇಳ್ತಾರೆ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ಇವತ್ತಿಗೂ ನಿಜ ಹೇಳ್ಬೇಕಂದ್ರೆ ನನ್ನ ಹೆಂಡತಿಗಿನ್ನ ನನ್ನ ಬಾಮೈದ ನನ್ನ ದೊಡ್ಡ ಅಭಿಮಾನಿ. ಇವತ್ತಿಗೂ ನಾನು ಅವನು ತುಂಬ ಕ್ಲೋಸು. ಸೂಪರ್. ನಾನು ಅವನು ತುಂಬ ಕ್ಲೋಸು, ನನ್ನ ಹೆಂಡತಿಗಿಂತನೂ ನಾನು ಹೇಳ್ಬೇಕು ಅಂತ ಲೆಕ್ಕ. ಬೆಸ್ಟ್ ಅಂತಂದರೆ ನಂಗೆ ಸ್ವರ್ಣಗೆ ಪುಣ್ಯಕ್ಕೆ ಮಾಲ್ಗುಡಿ ಡೇಸ್ ತುಂಬ ಇಷ್ಟ, ಜೊತೆಗೆ ನಿನ್ನ ಸಿನಿಮಾ ಎಲ್ಲ ತುಂಬ ಇಷ್ಟ. ಇಲ್ಲ ಇಲ್ಲ ಪಾಪ ಅದನ್ನು ತುಂಬ ಡಿಸ್ಕಸ್ ಮಾಡಿದ್ಮೇಲೆ ನಾನು ಅದೇ ಹೇಳ್ತೀನಲ್ಲ, ನಿನ್ನ 40ನೇ ವರ್ಷದ ಬರ್ಡೇಗೆ ರೈಟ್ ಶಿ ಟುಕ್ ದಟ್ ಇನಿಷಿಯೇಟಿವ್, ಕಾಲ್ಡ್ ಮೀ, ಮಾತಾಡಿ ಪಾಪ. ಸೂಪರ್. ಎಸ್ ಅಣ್ಣ. ಸೊ ಹೀಗೆ ನಿಜವಾದ ಹೌ ಐ ಮೆಟ್ ಮೈ ವೈಫ್ ಅನ್ನೋದು ಫಸ್ಟ್ ಟೈಮ್ ಮಾಡಿದ್ದೀನಿ. ಮನೇಲಿ ಏನೇನು ನೋಡಿಸ್ಕೊಳ್ಬೇಕೋ ಗೊತ್ತಿಲ್ಲ. ಇಲ್ಲ ಇಲ್ಲ ಫಾರ್ ಯು ಏನಾಗಲ್ಲ ಇಲ್ಲ ಇಲ್ಲ. ಸೊ ಅದಕ್ಕೆ ಒಂದು ಇವತ್ತಿನ ಕಂತಿನಲ್ಲಿ ನಾನು ತಿಳಿಸ್ಬೇಕಾಗಿದ್ದು ಅಷ್ಟೇ, ಪ್ರೆಷರಲ್ಲಿ ವರ್ಕ್ ಆಗಲ್ಲ. ನನ್ನ ತುಂಬ ಹತ್ತಿರದ ಒಬ್ಬರು ಸ್ನೇಹಿತರು, ಅವ್ರ ಹೆಸರು ಬೇಡ, ಟಿ ವಿ ಕ್ಷೇತ್ರದಲ್ಲಿ ತುಂಬ ಟಾಪ್ ಪೊಸಿಷನಲ್ಲಿ ಇರೋಂಥವ್ರು, ಅವರು ಒಂದೇ ಮಾತು ಹೇಳಿದ್ದು, ಆನಂದ್ ದೇರ್ ವಿಲ್ ಬಿ ನೋ ಮೋರ್ ಲೆಜೆಂಡ್ಸ್ ಇನ್ ಫ್ಯೂಚರ್. ಲೆಜೆಂಡ್ಸ್ ಅಂದ್ರೆ ಏನು ಹೇಳಿ, ಇಷ್ಟು ವರ್ಷ ಮಾಡ್ಕೊಂಬಂದಿರೋ ಒಂದು ಆನೆಗೆ ಲೆಜೆಂಡ್ ಅಂತ ಕರೀತಾರೆ. ಆ ಥರ ಇನ್ಯಾರೂ ಬರಲ್ಲ. ಎಲ್ಲರೂ ಇನ್ಮೇಲೆ ಯಾರು ನಿಮಗೆ ಸ್ಟಾರ್ಸ್ ಸೂಪರ್ ಸ್ಟಾರ್ ಸಿಗಲ್ಲ, ಎಲ್ಲ ಶೂಟಿಂಗ್ ಸ್ಟಾರ್ಸ್. ಹಂಗೋಯ್ತಾ ಖುಷಿ, ಆ ಟೈಮ್ ಎಂಜಾಯ್ ಆಯ್ತಾ, ಅದು ಆಟದಲ್ಲಿ ಇರುತ್ತೆ, ಒಂದು ರೇಂಜಲ್ಲಿ ಇರುತ್ತೆ, ಮಧ್ಯೆ ಕ್ಲಿಕ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಬಟ್ ಲೆಜೆಂಡ್ಸ್ ಆರ್ ಇಂಪಾಸಿಬಲ್ ಅಂದ್ಬಿಟ್ಟು ಅಂತ ಹೇಳಿದ್ರು. ಅದೆಲ್ಲೋ ಒಂದು ಕಡೆ ಇವತ್ತು ನಡೀತಾ ವಿದ್ಯಮಾನಗಳೆಲ್ಲ ನೋಡಿದಾಗ ಅನ್ಸುತ್ತೆ. ಎಲ್ಲ ಇವತ್ತಿಗೂ ಸ್ಟಾರ್ಸ್ ಅಂತ ಏನಂತೀರೋ ಎಲ್ಲ 20 ವರ್ಷ ಮಿನಿಮಮ್ ಹಳೆಯವ್ರೆ ಅಲ್ವಾ. ಅಂದರೆ ಡಿಜಿಟಲ್ ಮುಂಚೆ ಫೇಸ್ ಮಾಡಿರೋರು, ಅಥವಾ ಡಿಜಿಟಲ್ ಮುಂಚೆ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಕ್ಯಾಮ್ರಾ ಹಿಂದೆ ಆ ಕಷ್ಟಗಳು ನೋಡಿರೋರು ಆ ರೀಲು ರೋಲ್ ಜೊತೆ ಕೆಸರಲ್ಲಿ ಇಳಿದವ್ರ ಬಾಯಲ್ಲಿ ಇವತ್ತು ಮೊಸರಿದೆ ಅನ್ನೋದು ಬಿಟ್ಟರೆ, ಈಗ ನಾನು ಇದು ಮಾಡ್ಕೊತೀನಿ ಅಂದರೆ ಭಾಳ ಕಷ್ಟ ಇದೆ ಅಣ್ಣ ಜೀವನ. ಹಾಗಾಗಿ ಕೆರಿಯರ್ ಆಸೆ ಪಡೋದು ಮುಖ್ಯ ಅಲ್ಲ, ಅದ್ರ ಹಿಂದೆ ಇರ್ತಕ್ಕಂಥ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಮಕ್ಕಳ ಮೇಲೆ ಒಂದು ಏಮ್ನ ಸೆಟ್ ಮಾಡಿ ನನ್ನ ಕಡೆಯಿಂದ ಮೆಸೇಜು. ನೀವು ಏನು ಹೇಳ್ಬೇಡ, ದಯವಿಟ್ಟು ರೆಕಗ್ನೈಸ್ ಮಾಡಿ, ಅವರ ಸ್ಟ್ರೆಂತ್ಸ್ ರೆಕಗ್ನೈಸ್ ಮಾಡಿ, ಅವರ ವೀಕ್ನೆಸ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನು ಅದು ತಪ್ಪು ಸರಿ ಬೆಸ್ಟು ರಾಂಗು ಎಲ್ಲ ಇರೋಲ್ಲ. ಪ್ರತಿಯೊಬ್ಬರು ಪರ್ಫೆಕ್ಟು ಅಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ, ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಇನ್ಕ್ಲೂಡಿಂಗ್ ಹಿಮ್. ಸೊ ಅವರಲ್ಲಿರೋ ಸ್ಟ್ರೆಂತ್ಸನ್ನು ಅದನ್ನ ಇಷ್ಟು ನೀವು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಅದನ್ನು ಮಾಡಿ. ಮಾತಾಡಿ, ದಯವಿಟ್ಟು ಮಾತಾಡಿ. ಅವರು ನಿಮ್ಮ ಮಗು, ಅದು ಬೇರೆ ಯಾರೋ ಅವರು ಇವರು ಅದೆಲ್ಲ ಇಲ್ಲ. ನೀವು ಅಪ್ಪ ಅಮ್ಮ ಜೊತೆ ಕೂರಿಸ್ಕೊಂಡು ಬಯಸ್ಡ್ ಆಗಿಲ್ದಿರ, ನನಗೆಲ್ಲ ಗೊತ್ತು ನಿಂಗೆ ಗೊತ್ತಿಲ್ಲ ಅನ್ನೋ ಬದಲು ಅವರು ಮಾತಾಡೋದನ್ನು ಕೇಳಿಕೊಂಡು ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು, ನಿಮಗೇನಾದರೂ ತಪ್ಪು ಅನಿಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿ. ಅದು ಸರಿ ಇಲ್ಲ ಅನ್ನೋ ಬದಲು ಯಾಕೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿದ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಆ ಮಗುದು ಸ್ಟ್ರೆಂತ್ಸನ್ನು ನೀವು ಸಪೋರ್ಟ್ ಮಾಡಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ತಾರೆ. ಈ ಒಂದು ಇದು ಇಂಟರ್ವ್ಯೂ ಅಂತ ಹೇಳಕ್ಕೆ ಇಷ್ಟಪಡೋದು, ಪಾಡ್ಕಾಸ್ಟ್ ಅಂತ ನಾವಿಬ್ರು ಕ್ಯಾಶುವಲ್ ಮಾತಾಡಿದ್ದು. ಬಟ್ ನೀನು ರೆಗ್ಯುಲರಾಗಿ ಒಂದು ಇಂಟರ್ವ್ಯೂಗೆ ಹೋದಾಗ ಒಂದು ಪ್ರಶ್ನೆ ಕೇಳ್ತಾರೆ, ಅದನ್ನು ನಾನೂ ಕೇಳಬೇಕು, ಯಾಕಂದರೆ ಆ್ಯಸ್ ಎ ವಾಯ್ಸ್ ಆಫ್ ಪೀಪಲ್ ಕೇಳೋದಕ್ಕೋಸ್ಕರ ಕೇಳ್ತೀನಿ. ಆ್ಯಂಡ್ ಆನೆಸ್ಟ್ಲಿ ನಿನ್ನ ಅಭಿಮಾನಿಯಾಗಿನೂ ಆ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಮತ್ತೆ ಏನಾದ್ರು ಮಾಡೋವಂಥ ಸಾಧ್ಯತೆಗಳು ಇದೆಯಾ? ಮಾಡಿದ್ರೆ ಯಾವ ಥರ ಮಾಡ್ಬೋದು? ನೀವು ಯಾವ ಪ್ರಾಜೆಕ್ಟ್ ಯು ವಿಲ್ ಬಿ ವೆಲ್ಕಮಿಂಗ್ ಸೈನ್? ಯಾಕಂದ್ರೆ ಈ ಪಾಡ್ಕಾಸ್ಟ್ ನೋಡಿದ ಅಟ್ಲೀಸ್ಟು ಯಾವ್ದಾದ್ರು ಪ್ರೊಡ್ಯೂಸರ್ಸು ರೈಟರ್ಸು ಥಿಂಕ್ ಮಾಡ್ತಾ ಇದ್ರೆ, ನಿಮ್ಮ ಇಚ್ಛೆಗಳನ್ನು ಹೇಳಿದ್ರೆ ಆ ಥರದ್ದು ಮ್ಯಾಚ್ ಆದರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಯು. ಸೊ ನನಗೆ ಈಗ ರೀಸೆಂಟಾಗಿ ನಿನ್ನ ಜೊತೆ ತುಂಬ ಮಾತುಕತೆ ಎಲ್ಲ ಆಗಿ ಮಾತಾಡಿದ್ಮೇಲೆ ಒಂದು ನನಗೆ ಕ್ಲಾರಿಟಿ ಸಿಕ್ಕಿರೋದೇನು ಅಂತಂದರೆ, ನಾನು ಡೈನೋಸಾರ್ ಆದಮೇಲೆ ಬಂದವನು, ಅಷ್ಟು ಹಳಬ ಆಗಿರೋನಿಂದ ನನ್ನ ವರ್ಕಿಂಗ್ ಸ್ಟೈಲಾ ಅಥವಾ ನನ್ನ ಟೇಸ್ಟ್ ಅಥವಾ ನನ್ನ ಸ್ಟ್ರೆಂತ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದು ಈಸ್ ಯು. ಸೊ ಮಾಸ್ಟರ್ ಆನಂದ್ ಯಾವಾಗ
ಒಂದು ಪ್ರೊಡಕ್ಷನ್ ಏನಾದ್ರು ಶುರು ಮಾಡ್ತಿರೋ ಅಯ್ಯೋ ಭಗವಂತ. ಅಥವಾ ನೀನಿರುವ ಪ್ರಾಜೆಕ್ಟಲ್ಲಿ ನನಗೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಐ ಆಮ್ ಗೇಮ್. ಅಯ್ಯೋ ಅದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಣ್ಣ, ಇದು ತಗೊಂಡು ದೊಡ್ಡ ಯಾರ ಬಂಡೆ ಮೇಲೂ ನನ್ ಮೇಲೆ ಹಾಕಕ್ಕಾಗಲ್ಲ, ಇಟ್ಟಂಗೆ. ನಾನು ಇನ್ಯಾರ ಮೇಲೂ ಹಾಕಕ್ಕಾಗಲ್ಲ. ಇಲ್ಲ, ಯಾಕಂದರೆ ನಾನು ಕೇಳ್ಪಟ್ಟಂಗೆ ಸಾಕಷ್ಟು ವೆಬ್ ಸೀರೀಸ್ಗಳ ನಿರ್ದೇಶಕರು, ನಿರ್ಮಾಪಕರು, ಯಾಕಂದರೆ ಇರೋ ಸತ್ಯ ನಾನು ಹೇಳಬೇಕು, ನಾವು ಮಾತಾಡಿದ್ದೀವಿ, ಅದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲ. ನಿನ್ನದೇ ಆದಂಥ ಬೇರೆ ಆಫರ್ಸ್ ಬರ್ತಾ ಇದೆ, ಬೇರೆ ಭಾಷೆಯಿಂದ ಬರ್ತಾ ಇದೆ. ಹೌದು. ಅಗ್ನಿಪಥಲ್ಲಿ ಅಮಿತಾಬ್ ಬಚ್ಚನ್ ಅವರ ಚಿಕ್ಕ ವಯಸ್ಸಿನ ಪಾತ್ರ ಮಾಡಿದ ನೀನೇ ಅಂತ ಈಗ ಎಷ್ಟೋ ಜನ್ರೇಷನ್ ಆದಂಥ ಡೈರೆಕ್ಟರ್ ರೈಟರ್ಸ್ ಗೊತ್ತಾಗಿ ಇವು ಅಗ್ನಿಪಥ್ ಕಾ ಲಡ್ಕಾ ಕಹಾ ಹೈ ಅಂದ್ಬಿಟ್ಟು ಅಂತ ಹಿಂದಿ ಪ್ರಾಜೆಕ್ಟ್ ಆಫರ್ಗಳು ನಿನಗೆ ಬರ್ತಾ ಇರ್ಬೇಕಾರೆ ಅದನ್ನೆಲ್ಲ ನೀನು ಬಿಟ್ಟು ಆ ಬಂಡೆಕಲ್ ನನ್ನ ಮೇಲೆ ಒರೆಸಿದ್ರೆ ನನಗೆ ಭಾರಿ ಭಾರ ಆಗುತ್ತೆ. ಬಟ್ ಅದನ್ನೆಲ್ಲ ಯಾಕೆ ಬಿಡ್ತಾ ಇದೆಯಾ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಐ ರಿಯಲಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಅಲ್ಟಿಮೇಟ್ಲಿ ಮೇ ಬಿ ಸ್ವಲ್ಪ ಸೆಲ್ಫಿಶ್ನೆಸ್ಸೇ ಅನ್ನಿಸ್ತಾ ಇದೆ. ಅಂದರೆ ಯಾವ ಥರ? ನನ್ನ ಕಂಫರ್ಟ್ ಝೋನಲ್ಲಿ, ಯಾಕಂದರೆ ಇದು ಹೇಗೆ ಹೇಳೋದು, ನನ್ನ ಟೈಮಲ್ಲಿ ಅಂಬಾಸಿಡರ್ ಪ್ರೀಮಿಯರ್ ಪದ್ಮಿನಿ ವಾಸ್ ದ ಫ್ಯಾನ್ಸಿಯಸ್ಟ್ ಕಾರ್ ನಾವು ಲಾಸ್ಟ್ ಮಾಡ್ತಾ ಇದ್ದಾಗ. ಈಗ ಎಲ್ಲಿದೆ, ಯಾವ ರೇಂಜಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ AI ಎಲ್ಲ ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ಸು ಆ ಇದರಿಂದ ಒಂದೇ ಸ್ವಿಚ್ ಓವರ್ ಇಲ್ಲ ಆಗಬೇಕು ಅಂದ್ರೆ ಆಗಲ್ಲ. ಅದು ಆಯಿತು. ನಾನು ಸ್ಪೆಕ್ಟಾಕ್ಯುಲರ್ ಆಗಿ ನಾನು ಅವತ್ತು ಮರ್ತಿದ್ದೆ, ನಾನು ಅದೇ ಸ್ಕಿಲ್ ಸೆಟ್ಸನ್ನು ನಾನು ಇಟ್ಕೊಂಡು ಅಲ್ಲಿಗೆ ಹೋಗಿ ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆ ಆಗಲಿ ನನ್ನ ಇಂಡಸ್ಟ್ರಿ ಮರ್ಯಾದೆ ಕಳೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಫ್ ಐ ಹ್ಯಾವ್ ಟು ಕಮ್ ಬ್ಯಾಕ್, ನನ್ನ ಸ್ವಂತ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1. ನಂಬರ್ 2, ವಿತ್ ಸಂಬಡಿ ಲೈಕ್ ಯು, ನನಗೆ ಗೊತ್ತು ನಾನು ಕಂಫರ್ಟಬಲ್ ಆಗಿರ್ತೀನಿ. ನಂದು ಏನು ಸಣ್ಣ ಪುಟ್ಟ ಸ್ಟಾರ್ಟಿಂಗ್ ಟ್ರಬಲ್ಗಳಿರ್ತದೆ, ಈ ಸ್ವಲ್ಪ ಈ ರಸ್ಟ್ ಹಿಡ್ದೋಗಿರೋದಕ್ಕೆ ಸ್ವಲ್ಪ ಎಲ್ಲ ಕೆರಸಿನೆಲ್ಲ ಹಾಕಿ ಎಲ್ಲ ತೀಡ್ ಮಾಡೋ ಕೇಪಬಿಲಿಟಿ ನಿನಗೆ ಗೊತ್ತಿರುತ್ತೆ. ಬಿಕಾಸ್ ಯು ವಿಲ್ ನೋ ವಾಟ್ ಮೈ ಪ್ರಾಬ್ಲಮ್ಸ್ ಆರ್ ಆ್ಯಂಡ್ ವಾಟ್ ಮೈ ಸ್ಟ್ರೆಂತ್ಸ್ ಆರ್. ಸೊ ಈ ಸೆಲ್ಫಿಶ್ನೆಸ್ಸಿಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಫ್ ಯು ಆರ್ ದೇರ್, ನನಗೆ ಆ ಸ್ವಲ್ಪ ಕಂಫರ್ಟ್ ಇರುತ್ತೆ. ಆನಂದ್ ವಿಲ್ ನೋ, ಬಿಕಾಸ್ ನೀನು ಆಲ್ರೆಡಿ ಇವಾಗ ಡಿಜಿಟಲ್ ಇದರಲ್ಲಿ ಮಾಡಿ ನೀನು ಎಕ್ಸ್ಪೀರಿಯನ್ಸ್ ಈಗಲೂ ಮಾಡ್ತಾ ಇರೋದ್ರಿಂದ ನಾನು ಆ್ಯಸ್ ಎ ಬ್ರದರ್, ಯಂಗರ್ ಬ್ರದರ್, ಆ್ಯಸ್ ಎ ವೆಲ್ ವಿಷರ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಫರ್ಟ್ ಝೋನ್ ಎಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯು ಆಲ್ಸೋ ನೋ ದ ರಿಯಾಲಿಟಿ ದಟ್ ಅಂಬಾಸಿಡರ್ ಆರ್ ಪ್ರೀಮಿಯರ್ ವಿಲ್ ನಾಟ್ ಕಮ್ ಆನ್ ರೋಡ್ ಅಗೇನ್ ವಿತ್ ದ ಸೇಮ್ ರೇಡಿಯೇಟರ್ ನೀರು ಹಾಕೋ ವರ್ಷನ್ ಅಂತೂ ಬರಲ್ಲ. ಬಂದರೆ ಅದು ತಿರ್ಗಾ ಅಪ್ಗ್ರೇಡ್ ಆಗಿ ಬರುತ್ತೆ. ಸೊ ನಾನು ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ನಿಮ್ಗೆ ಯಾರೋ ನಿಮ್ಗೆ ಈಗಲೂ ರಿಕಾಲ್ ಮಾಡಿಕೊಂಡು ಒಂದು ಹಿಂದಿ ಇಂಡಸ್ಟ್ರಿಯಿಂದೆಲ್ಲ ಆಫರ್ ಬರ್ತಿದೆ ಅಂದರೆ ಅದನ್ನು ಬಿಡಬೇಡಿ. ವೆಬ್ ಸೀರೀಸಿಗೆ ಬರ್ತಾ ಇದೆ ಅಂದರೆ ಬಿಡಬೇಡಿ. ನಾನು ನಿಜವಾಗ್ಲೂ ಹೇಳ್ತೀನಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯಾವ್ಯಾವ ವಿಚಾರಗಳನ್ನು ಕಟ್ ಮಾಡಿಕೊಂಡು ಆಲ್ರೆಡಿ ನೀವು ಸೆಟ್ಟಿಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯು ಮೈಟ್ ಕ್ಯಾಮ್ರಾ ಮುಂದೆ ಹೆಂಗೆ ಫೇಸ್ ಮಾಡ್ತಾ ಇರ್ಬೋದು, ಅಲ್ಲಿ ಯಾರೋ ಲೈಟ್ ಮಾಡ್ತಾರ ಅಂತ ಹುಡುಗ ಲೈಟ್ ಮಾಡ್ಬಿಟ್ಟು ಅವ್ನು ಹಂಗೆ ರೀಲ್ಸ್ ನೋಡ್ತಾ ಇರ್ಬೋದು. ತಡ್ಕೋಬೇಕು. ಅಲ್ಲೇ ಯಾರೋ ನಿಂಗೆ ತಿಂಡಿ ತಂದ್ಕೊಡ್ಬೋದು. ಬಟ್ ಆ ಥರ ನಿನ್ನ ಜೊತೆ ಇದ್ದಾಗ ಮಾಡಿಬಿಟ್ರೆ ಅವಾಗ ಧೈರ್ಯ ಇರ್ತದೆ. ಇಲ್ಲ ಅಂದರೆ ನಾನು ಹಂಗಾಗಲ್ಲ ಅಣ್ಣ. ಯಾಕೆ ಗೊತ್ತಾ, ಎಲ್ಲಿ ಬಂದ್ಬಿಟ್ಟಿದ್ದೀನಿ, ಏನಾಗ್ತಾ ಇದೆ ಅಂತ ಆಗುತ್ತೆ. ಅದು ಹಂಗೆ ಆಗ್ಬೇಕು. ಇವಾಗ ಇನ್ನೂ ಏನಾಗುತ್ತೆ ಅಂದರೆ, ಯು ಗೋ ಇನ್ ಟು ಎ ಸೆಟ್, ಅವತ್ತು ಫಸ್ಟ್ ಡೇ ಅರಂಗೇಟ್ರಮ್ ಇರೋವಂಥ ಒಬ್ಬ ಹುಡುಗನೋ ಆರ್ಟಿಸ್ಟು ಸರ್ರ ಅಂತ ನಿನ್ನ ಮುಂದೆ ಚೇರ್ ಹೇಳ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ರೀಲ್ಸ್ ನೋಡ್ಬೋದು. ಯು ಹ್ಯಾವ್ ಟು ಬೇರ್ ಇಟ್. ಅದೇ ಓಕೆ. ಆಮೇಲೆ ಬೆಳಗ್ಗೆ ಬಂದಿದ್ದು ಪಿಕಪ್ ಕಾರೇ ಸಾಯಂಕಾಲ ಬರುತ್ತೆ ಹೇಳೋಕ್ಕಾಗಲ್ಲ. ಯು ಮೈಟ್ ಗೆಟ್ ಅನ್ ಅದರ್ ಕಾರ್. ಮನೆಗೆ ಹಂಗೆ ಹೋಗುವನ್ನಲ್ಲ, ಹಂಗೆ ಹೋಗೋನಲ್ಲ, ಕಾರ್ ಬರುತ್ತೆ, ಬೇರೆ ಕಾರ್ ಬರ್ಬೋದು, ನೀನು ಅದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಯಾಕಂದರೆ ಅದ್ರಲ್ಲಿ ನಮ್ಮ ಟೈಮಲ್ಲಿ ಸಿಸ್ಟಮ್ ಇತ್ತು, ನಮ್ಮೊಂದು ಕಾರ್ ಕೊಟ್ಟರು ಅದೇ ಇರೋದು. ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಲ್ಲ. ಊಟ ತಿಂಡಿ ಕೊಟ್ಟವರು ಕೊಟ್ಬಿಟ್ಟು ತಿನ್ನೋರ್ಗು ನಿನ್ನ ಪಕ್ಕ ನಿಂತ್ಕೊತಾರೆ. ಇಲ್ಲ, ಕೊಟ್ಬಿಟ್ಟು ಅಲ್ಲಿದೆ ನೋಡಿ ಸರ್ ಅಂದ್ಬಿಟ್ಟು ಮತ್ತೆ ರೀಲ್ಸ್ ನೋಡೋಕೆ ಹೋಗ್ಬೋದು ಮೀಲ್ಸ್ ತರೋ ಗ್ಯಾಪಲ್ಲಿ. ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಹೇಳ್ತಾ ಇದ್ದೀನಿ ನಾನು. ಅದಾದಮೇಲೆ ಎಲ್ಲ ಆರ್ಟಿಸ್ಟು ಒಂದೇ ಕಡೆ ಇರ್ತಾರೆ ಶಾರ್ಟ್ ಮುಗಿದ ತಕ್ಷಣ ಅನ್ನೋದು ಅನ್ಕೋಬೇಡಿ. ನಿಮ್ಗೆ ಮುಗಿದ ತಕ್ಷಣ ನಿಮ್ಗೊಂದು ಜೈಲ್ ಕ್ಯಾರವಾನ್, ಅವ್ನು ಮುಗಿದ ಅವನೊಂದು ಜೈಲ್ ಕ್ಯಾರವಾನ್ಗೆ ಹಾಕ್ತಾರೆ. ಇಲ್ಲಿ ಹೊಸ ವರ್ಲ್ಡ್ ಆನಂದ್ ನನಗಿದು. ಇಲ್ಲ ಇದಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಕಮ್ ಬ್ಯಾಕ್ ಕಷ್ಟ ಇರೋದು ಹೇಳ್ತಾ ಇದ್ದೀನಿ. ಅಂದರೆ ಆ್ಯಂಡ್ ಅಲ್ಲಿಂದ ಮತ್ತೆ ಈ ಕ್ಯಾರವಾನ್ ಅವನು ನಾನು ಮಾತಾಡ್ಸೋಕ್ಕೆ ಬಂದಿಲ್ಲ, ನಾನು ಹೋಗಲ್ಲಿ ಮಾತಾಡಿಸ್ಬೇಕಾ, ಅದು ವರ್ಕ್ ಆಗಲ್ಲ. ಹಿಂಗಿದೆ ಇವಾಗ ಅಂತಂದರೆ ಲಿಟ್ರಲಿ ಯು ಶುಡ್ ಹ್ಯಾವ್ ಜಸ್ಟ್ ಎ ಕನೆಕ್ಟ್ ವಿತ್ ದ ಫ್ಯಾನ್ಸ್. ನನ್ನ ಅಭಿಮಾನಿಗಳು ಅಥವಾ ನೋಡೋ ಅವ್ರಿಗೋಸ್ಕರ ಒಂದು ನಾನು ಖುಷಿಯಾಗಿ ಮಾಡ್ತೀನಿ ಅನ್ನೋ ಥರದ್ದು ಒಂದು ಸಮರಿ. ನಾನು ಐ ಹ್ಯಾವ್ ಟು ಕಮ್, ಎಸ್, ಸಿಟ್ ವಿತ್ ಯು ಸಮ್ ಮೋರ್ ಟೈಮ್, ಲೈವ್ ಆಗಿ ಒಂದಷ್ಟು ಎಕ್ಸಾಂಪಲ್ ಒಂದು ಸತಿ ಅಬ್ಸರ್ವ್ ಮಾಡಿ ಅದು ನನಗೆ ಡೈಜೆಸ್ಟ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ದೆನ್ ಐ ಕ್ಯಾನ್ ಡಿಸೈಡ್ ಶುಡ್ ಐ ಡೂ ದಿಸ್ ಆರ್ ನಾಟ್. ಆರ್ ಮಾಡಿ ಹೆಂಗೋ ಕಷ್ಟಪಟ್ಟು ನಾನು ಹೇಳೋದು ತಮಾಷೆಗೆ ಹೇಳ್ತಾ ಇರ್ತೀನಿ, ನಾಳೆ ನಾನು ತೀರೋದ್ರೂ ಸ್ವಾಮಿ ಮಲ್ಗುಡಿ ಡೇಸ್ ಅಲ್ಲೆಲ್ಲ ಹೇಳಿದ್ದು ಆ ಥರ ಅಂತಾರೆ. ಆ ಹೆಸರು ಲೆಗಸಿ ಇರೋದ್ರಿಂದ ಏನು ಹಾಳು ಮಾಡ್ಕೊಳ್ದೇ ಇರೋದು ಒಳ್ಳೇದಾ, ಅಥವಾ ಮಾಡಿದ್ರೆ ಕರೆಕ್ಟಾಗಿ ಏನಾದ್ರು ಒಂದು ಚೆನ್ನಾಗಿ. ಕಡೆ ಪಕ್ಷ ನಾನು ತುಂಬ ಶಾರ್ಟ್ ಆಗಿ ಒಂದು ಹೇಳೋದಾದರೆ,
ಕತೆ ಜಡ್ಜ್ ಮಾಡುವ ಕೆಪಾಸಿಟಿ ಇದೆ. ನಿಮ್ಮ ಪಾತ್ರ ಅದು ಆ ಪ್ರಾಜೆಕ್ಟಲ್ಲಿ ಯಾವ ಪ್ಲೇಸ್ಮೆಂಟಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಅಂದಾಜು ನಿಮಗಿರೋದ್ರಿಂದ ಅಷ್ಟನ್ನು ಮಾತ್ರ ಲಕ್ಷ್ಯ ಕೊಡ್ತಾ ಬಾಕಿ ಎಲ್ಲವೂ ಬಿಹೈಂಡ್ ದ ಸ್ಕ್ರೀನ್ ಲೆಕ್ಕವೇ ಇಲ್ಲ. ನನಗೆ ಹೆಂಗಾಗಿದೆ ಅಂದರೆ ಯಾವುದೋ ಸೆಟ್ಟಲ್ಲಿ ನನಗೆ ಯಾರೋ ಇಬ್ಬರು ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರು ರಪ್ಪಲ್ ನಾನು ನೋಡಿದೆ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು 8 crores -2 ಹಾಂ ಇವನು ಯಾರೋ ತುಬುಕ ನಿಜವಾಗ್ಲೂ. ಈಗ ಗಾಡಿ ಬೈಕಲ್ಲಿ ಹೋಗ್ತಾ ಇರ್ತೀರ ನೀನು, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾನೆ, ನಾನು ಎಲ್ಲ ಕಡೆ ಕಾರ್ ತೊಗೊಂಡೋಗಲ್ಲ, ಬೈಕಲ್ಲಿ ಹೋಗ್ತಾ ಇರ್ತೀವಿ, ಯಾವನೋ ಬಸ್ಸಿಂದ ಉಗ್ದ ಅಂತ ಅನ್ಕೊಳ್ಳೋ, ನೀನು ಹೆಲ್ಮೆಟ್ ತೆಗೆದು ಅವನ ಜೊತೆ ಜಗಳ ಆಡ್ತೀಯ ಅಥವಾ ಅಣ್ಣ ಹೋಗಿಬೇಡ ಅಣ್ಣ ನೀನು ಹೇಳಕ್ಕಲ್ಲ ವಾಯ್ಸು ನಡೀತಾನೆ, ಉಗಿಸ್ಕೊಂಡು ಸುಮ್ಮನೆ ಹೋಗ್ಬೇಕು. ಇದು ಪಾಪ್ಯುಲಾರಿಟಿಯ ನಿಜವಾದ ಪ್ರೈಸ್. ಇಲ್ಲ ನಾನು ಬೈಕ್ ರೈಡ್ ಹೋಗ್ತೀನಿ ಅಂತ ಆಸೆ ಪಡಬಾರ್ದು. ಐದರ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ಬೈಕ್ ಆರ್ ಸಂಬಡಿ ಸ್ಪಿಟ್ಸ್ ಆನ್ ಯು, ಜಸ್ಟ್ ಮೂವ್ ಆನ್. ಹಂಗಿದ್ರೆ ಮಾತ್ರ ಯು ಕ್ಯಾನ್ ಎಂಜಾಯ್ ದ ರೈಡ್. ಇದು ಇವತ್ತಿನ ಅಕ್ಷರಶಃ ಇರ್ತಕ್ಕಂಥದ್ದು. ಥ್ಯಾಂಕ್ ಯು, ಒಳ್ಳೆ ಇದ್ಬಿಟ್ಟಿದ್ಯಾ. ಸೊ ನೆಕ್ಸ್ಟ್ ನಾನು ನಿಂಗೆ ತೊಂದರೆ ಕೊಡ್ತೀನಿ ಟು ಅಂಡರ್ಸ್ಟ್ಯಾಂಡ್ ದ ಕರೆಂಟ್ ಡೇ ಫಿಲ್ಮ್ ಶೂಟಿಂಗ್ ಸೆಟ್ ಹೇಗಿದೆ ಅಂತ. ಯಾಕಂದರೆ ನೀನು ಹೇಳ್ತಾ ಇದ್ರೆ ನನಗೆ ನೈಟ್ ಮೇರ್ ಸಿನಾರಿಯೋ. ನಮ್ಮ ಟೈಮ್ ಮಾಡೋಕ್ಕಾಗಲ್ಲ. ಇದು ಒಂಥರ ಇವಾಗ ನಾನು ಐ ಫೀಲ್ ರಿಯಲಿ ಓಲ್ಡ್ ನಾ. ಇಲ್ಲ ಯಾಕಂದರೆ ಏನೊಂದು ಆತ್ಮೀಯತೆ ಇತ್ತು, ಒಂದು ಫ್ಯಾಮಿಲಿ, ಹೆಚ್ಚು ಕಮ್ಮಿ ಫ್ಯಾಮಿಲಿನೇ. ನನಗೆ ಎಷ್ಟೋ ಸತಿ ತಂದೆ ತಾಯಿ ಜೊತೆಗೆ ಬರ್ತಾ ಇರಲಿಲ್ಲ, ಅಲ್ಲಿ ನನ್ನ ಸ್ಕ್ರೀನ್ ಮದರೇ ನಾನು ನೋಡ್ಕೊಳ್ಳೋರು. ಆ ಒಂದು ಕಂಫರ್ಟ್ ಇತ್ತು. ನೋಡೋಣ, ಲೆಟ್ಸ್ ಸಿ. ಖಂಡಿತ ನಾವೇ ಇದ್ರ ಜೊತೆಗೆ ಮಂಜಣ್ಣ ಎಲ್ಲರೂ ಸಿಕ್ಕಿದ್ರೆ ಅವ್ರ ಮಗನ ಮೇಲೆ ಪ್ರೆಷರ್ಗಳು, ಜಡ್ಜ್ಮೆಂಟಲ್ಲಿ ಪಾಸ್ ಮಾಡೋದು. ನಾನು ಸಿಕ್ಕಿದಾಗ ಈಗ ವಂಶಿಕ ಮಾಡಿದಾಗ ಓ ನಿಮ್ಮ ಮಗಳು ಸ್ಕೂಲ್ಗೆ ಹೋಗೋದೇ ಇಲ್ವಾ, ಬಿಡಿಸ್ಬಿಟ್ರಾ, ಓದ್ಸಿಪ್ಪ ಒಳ್ಳೆ ಮಗು, ಹಂಗೆಲ್ಲ ಹಾಳು ಮಾಡಬೇಡಿ ಅಂತ ಹೇಳೋದು ಇವರೇ. ಅದಾದ ಮೇಲೆ ಈ ಕಡೆ ಇವಾಗ ನಾನು ಅವ್ರು ಹೇಳಿದ್ರು ಅಂತಲ್ಲ, ನನಗೆ ನಾಲೆಡ್ಜ್ ಇದ್ದೇ ಇದೆ ಅಲ್ವಾ, ಬೇಡಮ್ಮ ಎಷ್ಟು ಬೇಕು, ಈಗ ಸ್ಕೂಲ್ ಅವರ್ಸ್ ಜಾಸ್ತಿ ಆಗಿದೆ ಅದಕ್ಕೆ ನಾನು ಯಾವುದು ಮಾಡಿಸ್ತಾ ಇಲ್ಲ. ಈಗ ಸಿಕ್ಕಿದ್ರೆ ಇಲ್ಲಿ ಏನು ಮಾಡೋದಿಲ್ಲ, ಯಾವುದು ಕಾಣೋದಿಲ್ಲ, ಏನು ಚಾನ್ಸ್ ಇಲ್ವಾ, ಬೇಡ ಅಂತ ನಾವು ಹೇಳ್ದವರು ನಾವೇ, ಮಾಡು ಅಂತ ಹೇಳ್ದವರು ನೀವೇ, ಮಾಡದೇ ಇದ್ದಾಗ ಹೇಳೋದು ಹಿಂಗೆ. ಮತ್ತು ಮಗನ್ನ ಹಾಕೊಂಡು ರೀಲೇ ಮಾಡಲ್ಲ, ಮಗನ್ನೆಲ್ಲೂ ಸೋಷಿಯಲ್ ಮೀಡಿಯಾ ತೋರಿಸೋದೇ ಇಲ್ಲ, ಬರೀ ಮಗಳನ್ನೇ ಫೋಕಸ್ ಮಾಡ್ತೀರಾ ಗಂಡ ಹೆಂಡತಿ ಇಬ್ಬರು. ದಯವಿಟ್ಟು ಈ ಯಾವ ಕಮೆಂಟ್ಗಳನ್ನು ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲಿಂದ ಯಾರು ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಓಕೆನಾ. ನಿಮಗೆ ನಿಮ್ಮ ಮಕ್ಕಳು ಹೇಗೆ ಇಷ್ಟನೋ ಪ್ರೀತಿನೋ ಅವ್ರನ್ನ ಹೆಂಗೆ ಬೆಳೆಸ್ಬೇಕು ಅಂತಿದ್ರು, ಹಾಗಾಗಿ ನಮ್ಮ ಮೇಲೆ ನಮ್ಮ ಮಕ್ಕಳು ನಮಗೂ ಪ್ರೀತಿನೇ. ಚೈಲ್ಡ್ಹುಡ್ ಬೇಗ ಫೇಮ್ ಬಂದರೆ ಏನದು ಪ್ರೆಷರು, ಒಂದು 35-50 ವರ್ಷ ಒಂದು ಕೆರಿಯರಲ್ಲಿ ಬರೋ ಪ್ರೆಷರ್ನ 15 ವರ್ಷದಲ್ಲ ನಾವು ಅನುಭವಿಸ್ಬಿಡ್ತೀವಿ. ಬಿಕಾಸ್ ಆ ಕೆರಿಯರ್ ಜೊತೆಗೆ ನಾವು ಬೆಳೀತಾ ಇದ್ದೀವಿ, ಒಳಗಡೆ ನಾವು ಬೆಳೀತಾ ಇರ್ತೀವಿ. ಇದೆಲ್ಲ ಪ್ರೆಷರು ತಲೆ ಮೇಲೆ ಇರೋದ್ರಿಂದ ಅರ್ಲಿ ರಿಟೈರ್ಮೆಂಟ್ ಕಡೆಗೆ ಮನಸ್ಸು ಹೋಗುತ್ತೆ ಅಂತ ಹೇಳ್ತಾ ಮತ್ತೆ ಐ ವಾಂಟ್ ಟು ವಿಶ್ ಟು ಸಿ ಯು ಇನ್ ಅ ವೆರಿ ಗುಡ್ ಪ್ರಾಜೆಕ್ಟ್, ಇನ್ ಅ ವೆರಿ ಗುಡ್ ರೋಲ್. ಥ್ಯಾಂಕ್ ಯು ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಮಂಜಣ್ಣ. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಾಹಿನಿನ ಫಾಲೋ ಮಾಡಿ. ಇದೇ ಥರ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಮಾಹಿತಿ ಬೇರೆ ಒಬ್ಬ ಫ್ರೆಂಡ್ಗೆ ಹೆಲ್ಪ್ಫುಲ್ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.